Hello dear students, welcome to Common Chemistry. Myself Praveen Gupta. ಬನ್ನಿ ಇವತ್ತು ನಾವೇನ್ ಮಾಡೋಣ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದೇನು ನಮಗೆ ಇದ್ರೆ ಕಾಣ್ತಾ ಇದೆಯಲ್ಲ, ದಿಸ್ ಇಸ್ ಆಲ್ ಟು ಬಿ ಸ್ಟಡಿ ಇನ್ ಯುವರ್ GPSTR. ಇದ್ರ ಬಗ್ಗೆ ನೀವು ನೋಡ್ಕೊಂಡಿರ್ಬೇಕು. ಇದ್ರ ಮೇಲಿದ್ದೇ ಕ್ವಶನ್ಸ್ಗಳು ಬರ್ತದೆ. ಓಕೆನಾ? ಸೊ ಇಲ್ಲಿ ಏನೇನು ನೋಡ್ಬೇಕಾಗಿದೆ ಇವತ್ತನ ಇದನ್ನೆಲ್ಲ ಒನ್ ಶಾರ್ಟ್ ಅಲ್ಲಿ ನಾನು ಮುಗಿಸ್ಬಿಡ್ತೇನೆ. ಓಕೆ, ಸೊ ಇದರಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಕೆಮಿಕಲ್ ರಿಯಾಕ್ಷನ್ಸ್, ದ ಮೀನಿಂಗ್ ಆಫ್ ಕೆಮಿಕಲ್ ರಿಯಾಕ್ಷನ್, ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್, ಅದರಲ್ಲಿ ಕಾಂಬಿನೇಷನ್ ರಿಯಾಕ್ಷನ್ ಬರುತ್ತೆ, ಡಿಕಾಂಪೋಸಿಷನ್ ಬರುತ್ತೆ, ಡಿಸ್ಪ್ಲೇಸ್ಮೆಂಟ್ ಬರುತ್ತೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ, ಸಮ್ ಆಫ್ ದ ಥಿಂಗ್ಸ್ ರಿಗಾರ್ಡಿಂಗ್ ದ ಆಕ್ಸಿಡೇಷನ್, ರಿಡಕ್ಷನ್, ಕ್ಯಾಟಲೈಸಿಸ್, ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್ ರಿಯಾಕ್ಷನ್, ಅದೇ ರೀತಿ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು, ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ನೋಡಬಹುದು. ಸ್ವಲ್ಪ ಇದೇನಿದೆಯಲ್ಲ ಈ ಪಾರ್ಟ್ ಮತ್ತೆ ಇವೆಲ್ಲ ಪಾರ್ಟ್ಗಳು ಇದೆಯಲ್ಲ, ಇದು ಫಸ್ಟ್ ಇಯರ್ ಪಾರ್ಟ್ ಇದೆ, PUC ಫಸ್ಟ್ ಇಯರ್ ಪಾರ್ಟ್, ದಟ್ ಈಸ್ ಈಕ್ವಿಲಿಬ್ರಿಯಂ ಚಾಪ್ಟರ್ ಬಂದ ಬರುತ್ತೆ, ಲೀ ಶಟ್ಲಿಯರ್ ಪ್ರಿನ್ಸಿಪಲ್ ಅಂತ ಬರುತ್ತೆ, ಮತ್ತೆ ಫ್ಯಾಕ್ಟರ್ ಅಫೆಕ್ಟಿಂಗ್ ಆನ್ ದ ಈಕ್ವಿಲಿಬ್ರಿಯಂ ಮತ್ತೆ ಆಯನಿಕ್ ಈಕ್ವಿಲಿಬ್ರಿಯಂ. ಇಷ್ಟೆಲ್ಲ ನಾನು ಇವತ್ತು ಈ ಲೆಸನ್ ಅಲ್ಲಿ ಈ ಒಂದು ಲೆಕ್ಚರ್ ನಾನು ಮುಗಿಸ್ತೀನಿ. ಓಕೆನಾ? ಸೊ ಸ್ವಲ್ಪ ಲೆಂದಿ ಆಗ್ಬಹುದು, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಮೀನಿಂಗ್ ಆಫ್ ದ ಕೆಮಿಕಲ್ ರಿಯಾಕ್ಷನ್. ಬನ್ನಿ ಹಾಗಾದ್ರೆ ಫಸ್ಟ್ ಡೆಫಿನೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಂದ ನೋಡೋಣ. ಓಕೆನಾ? ಸೊ ಇಲ್ಲಿ ನಿಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಕೆಮಿಕಲ್ ರಿಯಾಕ್ಷನ್. ಓಕೆ, ಸೊ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಏನಾಗ್ತದೆ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ. ದರ್ ಇಸ್ ಎ ಟ್ರಾನ್ಸ್ಫಾರ್ಮೇಶನ್. ವಾಟ್ ಈಸ್ ದ ಟ್ರಾನ್ಸ್ಫಾರ್ಮೇಶನ್ ಮೀನಿಂಗ್? ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಅಲ್ಲಿ ಅವುಗಳೇನಾಗ್ತವೆ ಅಂದ್ರೆ ಬದಲಾವಣೆಗಳಾಗ್ತವೆ. ಯಾವ ಬದಲಾವಣೆಗಳಾಗ್ತವೆ? ಬದಲಾವಣೆಗಳು ಯಾವ್ದಾಗ್ತವೆ ಅಂದ್ರೆ ಸಬ್ಸ್ಟೆನ್ಸ್ಗಳು ಬದಲಾವಣೆ ಆಗ್ತವೆ. ಸೊ ಇವು ಸಬ್ಸ್ಟೆನ್ಸ್ಗಳು ಏನಿದಾವಲ್ಲ ಇವೆಲ್ಲ ಏನಾಗ್ತಾ ಇದಾವೆ, ಒಂದು ಸ್ಟೇಟ್ ಇಂದ ಮತ್ತೊಂದು ಸ್ಟೇಟಿಗೆ ಹೋಗ್ತವೆ, ಅಥವಾ ಒಂದು ಹಳೆ ಸಬ್ಸ್ಟೆನ್ಸ್ ಒಂದು ಅಥವಾ ಎರಡಕ್ಕಿಂತ ಹೆಚ್ಚಿನ ಸಬ್ಸ್ಟೆನ್ಸ್ಗಳು ಕೂತು ಎರಡು ಆಗ್ಬಹುದು ಇಲ್ಲ ಒಂದೂ ಆಗ್ಬಹುದು. ಆದ್ರೆ ಹೊಸದಾಗಿ ಏನ್ ಫಾರ್ಮೇಶನ್ ಆಗಿರ್ತವಲ್ಲ ಸಬ್ಸ್ಟೆನ್ಸ್, ಅವುಗಳ ಪ್ರಾಪರ್ಟೀಸ್ಗಳು ಏನಾಗ್ತವೆ, ಚೇಂಜಸ್ ಆಗ್ತವೆ. ದೇರ್ ಪ್ರಾಪರ್ಟೀಸ್ ವಿಲ್ ಬಿಕಮ್ ಚೇಂಜಸ್. ಸೊ ಇಲ್ಲಿ ಹೊಸ ಪ್ರಾಪರ್ಟಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಸೊ ಹಾಗಾಗಿ ಅಂತದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ವಿ ಕಾಲ್ ಇಟ್ ಆಸ್ ಎ ನ್ಯೂ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಇನ್ ಸಿಂಪಲ್, ಬಹಳ ಸಿಂಪಲ್ ಆಗಿ ಹೇಳೋ ಪ್ರಕಾರ ವಾಟ್ ಈಸ್ ದ ಮೀನಿಂಗ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ಒನ್ ಆರ್ ಮೋರ್ ಸಬ್ಸ್ಟೆನ್ಸಸ್ ಇಂಟು ಅ ನ್ಯೂ ಸಬ್ಸ್ಟೆನ್ಸಸ್. ಓಕೆನಾ? ಸಬ್ಸ್ಟೆನ್ಸಸ್ ವಿಚ್ ಟೇಕ್ ಪಾರ್ಟ್ ಇನ್ ಎ ಕೆಮಿಕಲ್ ರಿಯಾಕ್ಷನ್, ಯಾವ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದಾವೆ, ಯಾವ ಇನ್ವಾಲ್ವ್ ಆಗ್ತಾ ಇದಾವೆ, ಭಾಗಿ ಆಗ್ತಾ ಇದಾವೆ, ಅವುಗಳಿಗೆ ನಾವೇನಂತ ಕರಿತೀವಿ, ರಿಯಾಕ್ಟಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಯಾಕ್ಟಂಟ್ಸ್. ಆನಂತರ ಯಾವ್ದು ಪ್ರಾಡಕ್ಟ್ ಅವೆಲ್ಲ ಫಾರ್ಮೇಶನ್ ಆಗಿ ಕೊಡ್ತಾವಲ್ಲ, ಹೊಸದಾಗಿ ಫಾರ್ಮೇಶನ್ ಆಗ್ತಾವಲ್ಲ, ದ ಸಬ್ಸ್ಟೆನ್ಸ್ ವಿಚ್ ಫಾರ್ಮ್ಡ್ ಆಫ್ಟರ್ ದ ಕೆಮಿಕಲ್ ರಿಯಾಕ್ಷನ್, ಯಾವ ಹೊಸ ಸಬ್ಸ್ಟೆನ್ಸ್ ಫಾರ್ಮೇಶನ್ ಆಗ್ತಾವಲ್ಲ ಅವುಗಳಿಗೆ ನಾವೇನಂತ ಕರಿತೀವಿ, ಪ್ರಾಡಕ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಸಪೋಸ್ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನು ಸಣ್ಣದೊಂದು ಆಸಿಡ್ ಬೇಸ್ ರಿಯಾಕ್ಷನ್ ತಗೋತೀನಿ ಇಲ್ಲಿ, ಇಲ್ಲಾಂದ್ರೆ ಈ ರೀತಿ ತಗೋಣ. H2 ಗ್ಯಾಸ್ ಇದೆ ಪ್ಲಸ್ ಹಾಫ್ ಮೋಲ್ಸ್ ಆಫ್ O2 ಗ್ಯಾಸ್ ಇದೆ, ಎರಡು ಕಂಬೈಂಡ್ ಆಗಿ ಏನ್ ಫಾರ್ಮೇಶನ್ ಆಗ್ತದೆ, H2O ಫಾರ್ಮೇಶನ್ ಆಗ್ತದೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಈ H2 ಮತ್ತೆ ಹಾಫ್ O2 ಇವೆಲ್ಲ ಏನಂತ ಕರಿತೀರಿ, ರಿಯಾಕ್ಟಂಟ್ಸ್ ಅಂತ ಕರಿತೀರಿ. ಏನಂತ ಕರಿತೀರಿ? ರಿಯಾಕ್ಟಂಟ್ಸ್. ಇದೇನ್ ಹೊಸದಾಗಿ ಫಾರ್ಮೇಶನ್ ಆಗಿದಲ್ಲ ಇದಕ್ಕೆ ಏನಂತ ಕರಿತೀರಿ ನೀವು, ಪ್ರಾಡಕ್ಟ್ ಅಂತ ಕರಿತೀರಿ. ಏನಂತ ಕರಿತೀರಿ? ಪ್ರಾಡಕ್ಟ್. ಅರ್ಥ ಆಯ್ತಾ? ಸೊ ರಿಯಾಕ್ಟಂಟ್ ಗಳಂದ್ರೆ ಸಬ್ಸ್ಟೆನ್ಸ್ ಗಳು ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಪ್ರಾಡಕ್ಟ್ ಅಂದ್ರೆ ಯಾವುದು ಫಾರ್ಮೇಶನ್ ಆಗಿದೆ ಸಬ್ಸ್ಟೆನ್ಸ್, ಅದಕ್ಕೆ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಎ ಪ್ರಾಡಕ್ಟ್. ಓಕೆನಾ? ಸೊ ಯಾವ್ದೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂದ್ರೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಕೆಮಿಕಲ್ ರಿಯಾಕ್ಷನ್ ಆಗಿದ್ದೇನೆ ಅಂತಂದ್ರೆ ಅದರ ಒಳಗಡೆ ಎವಲ್ಯೂಷನ್ ಆಫ್ ಗ್ಯಾಸ್ ಅಂದ್ರೆ ಗ್ಯಾಸ್ ರಿಲೀಸ್ ಆಗಬಹುದು, ಚೇಂಜ್ ಇನ್ ದ ಕಲರ್ ಆಗಬಹುದು, ಚೇಂಜ್ ಇನ್ ದ ಸ್ಟೇಟ್ ಆಗಬಹುದು, ಅಥವಾ ಚೇಂಜ್ ಇನ್ ದ ಟೆಂಪರೇಚರ್ ಆಗಬಹುದು, ಅಥವಾ ಫಾರ್ಮೇಶನ್ ಆಫ್ ಪ್ರೆಸಿಪಿಟೇಟ್ ಆಗಬಹುದು. ಇದಿಷ್ಟೆಲ್ಲ ಆದ್ರೆ ಅವುಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಅಲ್ಲಿ ರಿಯಾಕ್ಷನ್ ನಡೆದಿದೆ ಅಂತ ನಾವು ಕರಿತೀವಿ. ಓಕೆನಾ? ಇದ್ರ ಬಗ್ಗೆ ನೀವೇನ್ ಟೆನ್ಷನ್ ತಗೊಳ್ಳಿ. ಪ್ರೆಸಿಪಿಟೇಷನ್ ಅಂದ್ರೆ ನಾನೆಲ್ಲ ಹೇಳ್ತೀನಿ ಮುಂಬರುವ ಇದರಲ್ಲಿ ಹೇಳ್ತೀನಿ ಇವಾಗ. ಸೊ ಎವಲ್ಯೂಷನ್ ಆಫ್ ಗ್ಯಾಸ್ ಅಂದ್ರೆ ಗ್ಯಾಸ್ ಹೊಸದಾಗಿ ರಿಲೀಸ್ ಆಗೋದು, ಪ್ರಾಡಕ್ಟ್ ಸೈಡ್ ಅಲ್ಲಿ ಗ್ಯಾಸ್ ರಿಲೀಸ್ ಆಗೋದು, ಪ್ರಾಡಕ್ಟ್ ದ ಕಲರ್ ಚೇಂಜ್ ಆಗೋದು, ಸ್ಟೇಟ್ ಆಫ್ ದ ಪ್ರಾಡಕ್ಟ್ ಅಂದ್ರೆ ಮೊದಲದು ಲಿಕ್ವಿಡ್ ಇದ್ರೆ ಇಲ್ಲಿ ಗ್ಯಾಸ್ ಆಗ್ಬಹುದು, ಅಥವಾ ಅಲ್ಲಿ ಸಾಲಿಡ್ ಇದ್ರೆ ಇಲ್ಲಿ ಲಿಕ್ವಿಡ್ ಆಗ್ಬಹುದು, ಇಲ್ಲಿ ಸಾಲಿಡ್ ಇದ್ರೆ ಇಲ್ಲಿ ಲಿಕ್ವಿಡ್ ಆಗ್ಬಹುದು, ಅಥವಾ ಇಲ್ಲಿ ಲಿಕ್ವಿಡ್ ಇದ್ರೆ ಇಲ್ಲಿ ಸಾಲಿಡ್. ಸೊ ಈ ರೀತಿ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಇದ್ದಿದ್ದು ಇಲ್ಲೂ ಚೇಂಜ್ ಆಗಿ ಲಿಕ್ವಿಡ್ ಸಾಲಿಡ್ ಗ್ಯಾಸ್ ಏನಾದ್ರೂ ಒಂದು ಆಗ್ಬಹುದು. ಟೆಂಪರೇಚರ್ ನೋಡಿ, ಇದು ಕೋಲ್ಡ್ ಇದ್ರೆ ಪ್ರಾಡಕ್ಟ್ ಬಂದು ಹಾಟ್ ಟೆಂಪರೇಚರ್ ಅಂದ್ರೆ ಹಾಟ್, ಅಥವಾ ಹೀಟ್ ರಿಲೀಸ್ ಮಾಡಬಹುದು ಅಥವಾ ಹೀಟ್ ಅಬ್ಸಾರ್ಬ್ ಮಾಡಬಹುದು. ಸೊ ಈ ರೀತಿ ಫಾರ್ಮೇಶನ್ ಆಫ್ ಪ್ರೆಸಿಪಿಟೇಟ್ ಅಂದ್ರೆ ಕೆಳಗಡೆ ಈ ರೀತಿ ಹೊಸದಾಗಿ ಒಂದು ಸಬ್ಸ್ಟೆನ್ಸ್ ಬಂದು ಕೂತ್ಕೊಂಡ್ಬಿಡುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಅದು ಆಗ್ಬಹುದು. ಅವೆಲ್ಲ ಆದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅಂತ ಅರ್ಥ.
ಸೊ ಹಾಗಾದ್ರೆ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನಂತ ಬರಿತೀವಿ ಅಂದ್ರೆ ಇದು ಒಂದು ಸಿಂಬಾಲಿಕ್ ರೀಪ್ರೆಸೆಂಟೇಷನ್ ಇದೆ. ಇಟ್ಸ್ ಅ ಸಿಂಬಾಲಿಕ್ ರೀಪ್ರೆಸೆಂಟೇಷನ್ ಆಫ್ ಕೆಮಿಕಲ್ಸ್ ಅಥವಾ ಎಲಿಮೆಂಟ್ಸ್ ಇನ್ ಟರ್ಮ್ಸ್ ಆಫ್ ಫಾರ್ಮುಲಾ ಆಫ್ ರಿಯಾಕ್ಟೆಂಟ್ ಆಸ್ ವೆಲ್ ಆಸ್ ಪ್ರಾಡಕ್ಟ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟ್ ಯುವರ್ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ಸ್ ಗಳಿಗೆ ಕನ್ನಡದಲ್ಲಿ ಏನಂತ ಕರೀತಾರಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆಗಳು ಅಂತ ಕರೀತಾರೆ. ಏನಂತ ಕರೀತಾರೆ? ರಾಸಾಯನಿಕ ಕ್ರಿಯೆಗಳು. ಸಮೀಕರಣ ಅಂದ್ರೆ ಏನಪ್ಪಾ ಅಂದ್ರೆ ಕೆಮಿಕಲ್ ಫಾರ್ಮುಲಾಸ್. ಓಕೆನಾ? ಸಮೀಕರಣಗಳು ಇಕ್ವೇಶನ್ಸ್. ಕೆಮಿಕಲ್ ಇಕ್ವೇಶನ್ಸ್ ಗಳಿಗೆ ನಾವೇನಂತ ಕರಿತೀವಿ? ಕೆಮಿಕಲ್ ಇಕ್ವೇಶನ್ಸ್ ಗಳಿಗೆ ಸಮೀಕರಣಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಕ್ರಿಯೆಗಳಿಗೆ ಏನಂತ ಕರಿತೀವಿ? ರಿಯಾಕ್ಷನ್ಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ರಿಯಾಕ್ಷನ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಥಿಂಗ್ಸ್. ಅಂದ್ರೆ ಲಾಸ್ಟ್ ನೀವೇನಪ್ಪ ಅಂದ್ರೆ ಇಲ್ಲಿ ಏನಾಗ್ತದೆ ರಿಯಾಕ್ಷನ್ ಒಳಗಡೆ ಏನಾಗ್ತದೆ ಅಂದ್ರೆ ದ್ರವ್ಯದ ಭೌತಿಕ ಮತ್ತು ರಾಸಾಯನಿಕ ಸ್ಥಿತಿ ಇಲ್ಲಿ ಏನಾಗ್ತದೆ ಬದಲಾವಣೆಗಳು ಆಗ್ತವೆ. ಅರ್ಥ ಆಯ್ತಾ? ಭೌತಿಕ ಅಥವಾ ರಾಸಾಯನಿಕ ಬದಲಾವಣೆ. ಭೌತಿಕ ಅಂತೂ ಡೆಫಿನೆಟ್ಲಿ ಆಗಿ ಆಗ್ತದೆ, ಮತ್ತೆ ಅಲ್ಲಿ ಏನಾಗ್ತದೆ ದ್ರವ್ಯದು ರಾಸಾಯನಿಕ ಬದಲಾವಣೆಗಳು ಆಗ್ತವೆ. ಓಕೆನಾ? ನಾವು ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಚಟುವಟಿಕೆಯಲ್ಲಿ ಅದೇ ಕೊಟ್ಟಿದ್ದಾನೆ. ಏನ್ ಮಾಡಿದಾನಪ್ಪ ಅಂದ್ರೆ ಇಲ್ಲಿ ಜಿಂಕ್ ತಗೊಂಡಿದ್ದಾನೆ. ಈ ಟುಕ್ ದ ಜಿಂಕ್, ಸತು ಜಿಂಕ್ ತಗೊಂಡು ಅದಕ್ಕೆ ಏನ್ ಮಾಡಿದ್ದಾರೆ? H2SO4 ಜೊತೆ ಟ್ರೀಟ್ ಮಾಡಿದ್ದಾರೆ. ಓಕೆನಾ? ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ, ಆಸಿಡ್ ಲೋಹದ ಜೊತೆ ವರ್ತನೆ ಮಾಡಿ ಏನ್ ಕೊಡ್ತದೆ? ಲೋಹದ ಸಲ್ಫೇಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಮಾಡ್ತದೆ. ಇಲ್ಲಿ ಏನಾಗ್ತದೆ? ಗ್ಯಾಸ್ ರಿಲೀಸ್ ಆಗ್ತದೆ, ಅಂದ್ರೆ ಅನಿಲದ ಬಿಡುಗಡೆ ಆಗ್ತದೆ. ಕೆಳಗಡೆ ಬಣ್ಣದ ಚೇಂಜಸ್ ಕೂಡ ಆಗ್ತದೆ. ಅದೇ ರೀತಿ ಸ್ಥಿತಿಯ ಬದಲಾವಣೆ ಆಗ್ತದೆ, ಮತ್ತೆ ತಾಪದಲ್ಲಿ ಕೂಡ ಬದಲಾವಣೆ ಆಗ್ತದೆ. ಸೊ ಇದನ್ನ ಈ ಚಟುವಟಿಕೆ ಮುಖಾಂತರ ನೋಡಬಹುದು ಯಾವ ರೀತಿಯಾಗಿ ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದೆ ಅಂತ. ಓಕೆನಾ? ಸೊ ಅದಕ್ಕಾಗಿ ಒಂದು ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅದು ಏನಾದ್ರೂ ಆಗ್ತದೆ ಅಂದ್ರೆ ಏನೇನಾಗ್ತದಪ್ಪ? ರಾಸಾಯನಿಕ ಕ್ರಿಯೆ ಆಗ್ತದೆ ಅಂದ್ರೆ ಸ್ಥಿತಿಯಲ್ಲಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದಲ್ಲಿ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ಅದೇ ಹೇಳಿದ್ನಲ್ಲ, ಚೇಂಜ್ ಇನ್ ದ ಸ್ಟೇಟ್, ಚೇಂಜ್ ಇನ್ ದ ಕಲರ್, ರಿಲೀಸ್ ಆಫ್ ಗ್ಯಾಸ್ ಅಂಡ್ ಚೇಂಜ್ ಇನ್ ದ ಟೆಂಪರೇಚರ್. ಇಷ್ಟೆಲ್ಲ ಆದ್ರೆ ನಾವು ಏನಂತ ಹೇಳ್ಬೋದಪ್ಪ ಅಂದ್ರೆ ಇಲ್ಲೊಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಹೇಳಬಹುದು. ಬನ್ನಿ ಹಾಗಾದ್ರೆ ಇವಾಗ ನೆಕ್ಸ್ಟ್ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಇಲ್ಲಿ ನೋಡಿ, ನಿಮ್ ಸಿಲೆಬಸ್ ಅಲ್ಲಿ ಕೊಟ್ಟಿರೋದೇ ನಾನು ತಗೊಂಡು ಹೋಗ್ತಾ ಇದೀನಿ. ಕೆಮಿಕಲ್ ರಿಯಾಕ್ಷನ್ಸ್ ಮೀನಿಂಗ್ ಓದಿದ್ರಿ. ಇವಾಗ ಏನ್ ಓದ್ಬೇಕು ನಾವು? ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಇದನ್ನ ನಾವು ನೋಡೋಣ. ಸೊ ಅದನ್ನೇ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕೆಮಿಕಲ್ ರಿಯಾಕ್ಷನ್ಸ್ ಕನ್ನಡದಲ್ಲಿ ರಾಸಾಯನಿಕ ಕ್ರಿಯೆಗಳ ವಿಧಗಳು. ಎಷ್ಟು ವಿಧಗಳಿದೆ ನೋಡಿ? ಒಂದು ಡಿಕಾಂಪೋಸಿಷನ್ ರಿಯಾಕ್ಷನ್, ಇದು ಕಾಂಬಿನೇಷನ್ ರಿಯಾಕ್ಷನ್, ಡಿಕಾಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆನಾ? ಇವೆಷ್ಟು ಎಲ್ಲ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಬರುತ್ತೆ. ಆ ನಂತರ ಇಲ್ಲಿ ಬರೋದು ಆಕ್ಸಿಡೇಷನ್ ಬರುತ್ತೆ, ರಿಡಕ್ಷನ್ ರಿಯಾಕ್ಷನ್ ಬರುತ್ತೆ. ಇದಕ್ಕೆ ಮುಂದೆ ಬರೋದು ನಿಮ್ಗೆ ಒಳಗಡೆ ಏನ್ ಕೊಟ್ಟಿದ್ದಾನೆ? ಒಂದು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾನೆ, ಮತ್ತೊಂದು ಏನ್ ಕೊಟ್ಟಿದ್ದಾನೆ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾನೆ. ಅದ್ರ ಬಗ್ಗೆನೂ ಕೂಡ ನಾವು ಒನ್ ಬೈ ಒನ್ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಓಕೆನಾ? ರಾಸಾಯನಿಕ ಕ್ರಿಯೆ ವಿಧಗಳು ಎಷ್ಟಿದೆ ಅಂದ್ರೆ ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನಪಲ್ಲಟನ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತಿದೆ. ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ರಿಯಾಕ್ಷನ್ ಅಂತ ಕನ್ನಡದಲ್ಲಿ ಏನಂತ ನಾನು ಹೇಳ್ತೀನಿ. ಸೊ ಒನ್ ಬೈ ಒನ್ ನಾವು ಇಲ್ಲಿ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಮೊದಲನೇದು ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ರಿಯಾಕ್ಷನ್ ಅಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ರಿಯಾಕ್ಟೆಂಟ್ಗಳು ಕಂಬೈನ್ಡ್ ಆಗಿ ಸಿಂಗಲ್ ಪ್ರಾಡಕ್ಟ್ ಕೊಟ್ರೆ, ಅರ್ಥ ಆಗ್ತದೆ ನಾನು ಹೇಳಿದ್ದು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ರಿಯಾಕ್ಟೆಂಟ್ಗಳು ಕಂಬೈನ್ಡ್ ಆಗಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ರಿಯಾಕ್ಟೆಂಟ್ಗಳು ಏನಾಗಬೇಕು? ಕಂಬೈನ್ಡ್ ಆಗಿ ಏನ್ ಕೊಡಬೇಕು? ಸಿಂಗಲ್ ಪ್ರಾಡಕ್ಟ್ ಕೊಡಬೇಕು. ಈ ರೀತಿ ಸಿಂಗಲ್ ಪ್ರಾಡಕ್ಟ್ ಕೊಟ್ರೆ ಅಂತ ರಿಯಾಕ್ಷನ್ಸ್ ಗಳಿಗೆ ನಾವೇನಂತ ಕರಿತೀವಿ? ಕಾಂಬಿನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಂಬಿನೇಷನ್ ರಿಯಾಕ್ಷನ್ಸ್. ಕಾಂಬಿನೇಷನ್ ರಿಯಾಕ್ಷನ್ಸ್ ಗೆ ಕನ್ನಡದಲ್ಲಿ ಏನಂತ ಕರೀತಾರೆ ಅಂದ್ರೆ ಸಂಯೋಗ ಕ್ರಿಯೆ ಅಂತ ಕರೀತಾರೆ. ಸಂಯೋಗ ರಾಸಾಯನಿಕ ಕ್ರಿಯೆ, ಸಂಯೋಗ ರಾಸಾಯನಿಕ ಕ್ರಿಯೆ. ಓಕೆನಾ? ಸೊ ಸಂಯೋಗ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ ಮೂರು ರೀತಿಯ ಆಪ್ಷನ್ಸ್ ಇದೆ. ಏನಪ್ಪಾ ಅಂದ್ರೆ ಎರಡು ಎಲಿಮೆಂಟ್ಗಳು ಕಂಬೈಂಡ್ ಆಗಬಹುದು, ಅಥವಾ ಎರಡು ಕಾಂಪೌಂಡ್ಗಳು ಕಡಿಮೆ ಆಗಬಹುದು, ಅಥವಾ ಒಂದು ಎಲಿಮೆಂಟ್ ಮತ್ತೆ ಒಂದು ಕಾಂಪೌಂಡ್ ಕೂಡ ಆಗಬಹುದು. ಇಟ್ ಈಸ್ ಎ ಕಾಂಬಿನೇಷನ್ ಬಿಟ್ವೀನ್, ಅಥವಾ ಕಾಂಬಿನೇಷನ್ ಮೇ ಬಿ ಬಿಟ್ವೀನ್ ಟೂ ಎಲಿಮೆಂಟ್ಸ್ ಆರ್ ಟೂ ಕಂಪೌಂಡ್ಸ್, ಆರ್ ಮೇ ಬಿ ಎ ಕಂಪೌಂಡ್ ಅಂಡ್ ಆನ್ ಎಲಿಮೆಂಟ್. ಒಂದು ಕಂಪೌಂಡ್ ಮತ್ತೆ ಒಂದು ಎಲಿಮೆಂಟ್ ಮಧ್ಯನೂ ಆಗಬಹುದು. ಸೊ ಈ ರೀತಿ ಆದ್ರೆ ಅವುಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಕಾಂಬಿನೇಷನ್ ರಿಯಾಕ್ಷನ್ಸ್. ಬನ್ನಿ ಹಾಗಾದ್ರೆ ಒನ್ ಬೈ ಒನ್ ನೋಡ್ಕೊಳ್ಳೋಣ.
ಒಂದು ಎಕ್ಸಾಂಪಲ್ಸ್ ರೂಪದಲ್ಲಿ ತಗೋತೀವಿ. ಮೊದಲನೇದು ಯಾವುದು ಅಂದ್ರೆ ಟೂ ಎಲಿಮೆಂಟ್ಸ್ಗಳು ಕಂಬೈಂಡ್ ಆದ್ರೆ ಏನ್ ಕೊಡ್ತವೆ ಅದನ್ನ ನಾನು ಈ ರೀತಿ ಬರಿತೀನಿ. ಎಲಿಮೆಂಟ್ ಪ್ಲಸ್ ಎಲಿಮೆಂಟ್ ಅಂತ ಬರಿತೀನಿ. ಎಲಿಮೆಂಟ್ ಮತ್ತೆ ಎಲಿಮೆಂಟ್ ಪ್ಲಸ್ ಎಲಿಮೆಂಟ್ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಎರಡು ಎಲಿಮೆಂಟ್ ಎಕ್ಸಾಂಪಲ್ ತಗೊಂಡ್ರೆ ನಾನೇನ್ ತಗೋತೀನಪ್ಪ ಅಂದ್ರೆ ಐ ಕ್ಯಾನ್ ಟೇಕ್ ಹಿಯರ್ ಒಂದು ಕಾರ್ಬನ್ ತಗೋಣ, ಮತ್ತೊಂದೇನ್ ತಗೋಣ, ನಮ್ದು ಆಕ್ಸಿಜನ್ ತಗೋಣ. ಕಾರ್ಬನ್ ಮತ್ತೆ ಆಕ್ಸಿಜನ್ ಮಧ್ಯೆ ರಿಯಾಕ್ಷನ್. ಇದು ಕ್ಯಾಲ್ಸಿಯಂ ತಗೊಳ್ಳಲ್ಲ, ಕ್ಯಾಲ್ಸಿಯಂ ಕೂಡ ತಗೋಬಹುದು. ಯು ಕ್ಯಾನ್ ಟೇಕ್ ಇಟ್ ಆಸ್ ಎ ಕ್ಯಾಲ್ಸಿಯಂ ಕಂಬೈನ್ ವಿತ್ ಆಕ್ಸಿಜನ್. ಇದು ನೋಡಿ, ಇದನ್ನು ಒಂದು ಎಲಿಮೆಂಟ್ ಇದೆ, ಇದನ್ನು ಒಂದು ಎಲಿಮೆಂಟ್ ಇದೆ. ಎರಡೂ ಕಂಬೈಂಡ್ ಆಗಿ ಏನ್ ಕೊಡ್ತಾ ಇದೆ, ವಾಟ್ ವಿ ಆರ್ ಗೆಟಿಂಗ್, ಎರಡೂ ಕಂಬೈಂಡ್ ಆಗಿ ನಮಗೆ ಸಿಗ್ತಾ ಇರೋದೇನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್. ಅರ್ಥ ಆಯ್ತಾ? ಕ್ಯಾಲ್ಸಿಯಂ ಆಕ್ಸೈಡ್. ಒಂದು ಸ್ವಲ್ಪ ಸರಿಯಾಗಿ ಬರೀತೀನಿ, ಕ್ಯಾಲ್ಸಿಯಂ ಆಕ್ಸೈಡ್. ಓಕೆ, ಸೊ ಇದನ್ನು ವಿ ಕ್ಯಾನ್ ಬ್ಯಾಲೆನ್ಸ್ ಲೈಕ್ ದಿಸ್. ಇಲ್ಲಿ ಎರಡು ತಗೊಂಡ್ರೆ ಇದನ್ನು ಎರಡು ಮಾಡ್ಕೊಂಡ್ಬಿಟ್ರೆ ಇದು ಒಂದು ಬ್ಯಾಲೆನ್ಸ್ ಆಗ್ತದೆ. ಅಥವಾ ಯು ಕ್ಯಾನ್ ಟೇಕ್ ಲೈಕ್ ದಿಸ್ ಆಲ್ಸೋ. N2 ಇದೆ, EH2 ಗ್ಯಾಸ್ ಇದೆ. ಈ ಎರಡೂ ಕಂಬೈಂಡ್ ಆಗಿ ಏನ್ ಕೊಡ್ತಾ ಇದೆ, 2NH3 ಗ್ಯಾಸ್ ಕೊಡ್ತಾ ಇದೆ. ಸೊ ದಿಸ್ ಇಸ್ ಆಲ್ಸೋ ಬ್ಯಾಲೆನ್ಸ್ಡ್ ಅಮೋನಿಯಾ ಇಕ್ವೇಶನ್. ಓಕೆ, ಸೊ ಎರಡರಲ್ಲಿ ಏನಿದೆ ರೀ, ಈ ಎರಡು ಎಲಿಮೆಂಟ್ಗಳು ಕಂಬೈಂಡ್ ಆಗಿ ಫಾರ್ಮೇಶನ್ ಆಗ್ತಿರುವಂತ ರಿಯಾಕ್ಷನ್ ಅನ್ನು ನಾನು ಇಲ್ಲಿ ಬರೆದಿದ್ದೀನಿ. ಸಪೋಸ್ ಇವಾಗ ನಾನೇನ್ ಮಾಡ್ತೀನಿ, ಎರಡು ಎಲಿಮೆಂಟ್ ಬದಲಾಗಿ ನಾನೇನ್ ತಗೋತೀನಿ, ದಿಸ್ ಟೈಮ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಟೂ ಡಿಫರೆಂಟ್ ಕಂಪೌಂಡ್ಸ್. ಸಾರಿ, ಒಂದು ಎಲಿಮೆಂಟ್ ತಗೋಣ, ಒಂದು ಕಂಪೌಂಡ್ ತಗೋಣ, ಅಥವಾ ಎರಡು ಕಂಪೌಂಡ್ ತಗೋಣ. ಸೊ ನಾನೇನಂತ ಬರೀತೀನಿ, ಕಂಪೌಂಡ್ ಪ್ಲಸ್ ಕಂಪೌಂಡ್ ಅಂತ ಬರೀತೀನಿ. ಕಂಪೌಂಡ್ ಪ್ಲಸ್ ಕಂಪೌಂಡ್, ಕಂಪೌಂಡ್ ಪ್ಲಸ್ ಕಂಪೌಂಡ್. ಎರಡು ಕಂಪೌಂಡ್ಗಳು ಕೂತ್ರೆ ಏನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ವಿ ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ವಾಟರ್. ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ವಾಟರ್ ಕಂಬೈಂಡ್ ಆಗಿ ಏನ್ ಕೊಡ್ತದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಡ್ತದೆ. ಇದಕ್ಕೆ ಸ್ಲೇಕ್ಡ್ ಲೈಮ್ ಅಂತ ಕರೀತಾರೆ. ಏನಂತ ಕರೀತಾರೆ, ಸ್ಲೇಕ್ಡ್ ಲೈಮ್. ಇದ್ರ ಬಗ್ಗೆ ನಾನು ಮುಂದೆ ಬರುವಂತ ಇದರಲ್ಲಿ ಹೇಳ್ತೀನಿ. ಕಾಸ್ಟಿಕ್ ಸೋಡಾ, ಸ್ಲೇಕ್ಡ್ ಲೈಮ್ ಇವೆಲ್ಲ ಬರ್ತವೆ, ಡಿಫ್ರೆಂಟ್ ಹೆಸರುಗಳು ಬರ್ತವೆ. ಅದ್ರ ಬಗ್ಗೆ ನಾನು ಡಿಸ್ಕಷನ್ ನಂತರ ಮಾಡ್ತೀನಿ. ಸದ್ಯದ ಇದರಲ್ಲಿ ನೀವು ಜಸ್ಟ್ ಇದನ್ನ ತಿಳ್ಕೊಳ್ಳಿ, ಕಾಂಬಿನೇಷನ್ ಆಫ್ ಟೂ ಕಂಪೌಂಡ್ಸ್ ಕಂಬೈಂಡ್ ಆದ್ರೆ ಏನ್ ಕೊಡ್ತವೆ ಅಂತ. ಬೇಕಾದ್ರೆ ನೀವು ಈ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ನೀವು ಸಿಲಿಕಾನ್ ಆಕ್ಸೈಡ್ ಜೊತೆ ಕಂಬೈಂಡ್ ಆದ್ರೆ ನಿಮ್ಗೆ ಏನ್ ಸಿಗ್ತದೆ, CaSiO3 ಸಿಗ್ತದೆ. ಸೊ ದೀಸ್ ಆಲ್ ಆರ್ ದ ಎಕ್ಸಾಂಪಲ್ಸ್ ಬಿಟ್ವೀನ್ ದ ಕಂಪೌಂಡ್ ಅಂಡ್ ಕಂಪೌಂಡ್. ಬೇಕಾದ್ರೆ ಇನ್ನ ಎರಡು ಎಲಿಮೆಂಟ್ ಇದನ್ನು ತಗೋಬಹುದು. ಯಾವ್ದಪ್ಪ ಅಂದ್ರೆ ಒಂದು HCl ತಗೊಳ್ಳಿ, ಇನ್ನೊಂದು NaOH ತಗೊಳ್ಳಿ. ಒಂದು ಆಸಿಡ್ ತಗೊಳ್ಳಿ, ಒಂದು ಬೇಸ್ ತಗೊಳ್ಳಿ. ಸೊ ಒಂದು ಆಸಿಡ್ ಒಂದು ಬೇಸ್ ತಗೊಂಡ್ರೆ ನಿಮಗೆ ಏನ್ ಸಿಗ್ತದೆ, ಸರ್ ನನಗೆ ಇಲ್ಲಿ ಎರಡು ಪ್ರಾಡಕ್ಟ್ ಬರ್ತದಲ್ಲ, ಅದಕ್ಕೆ ಇದು ಕಾಂಬಿನೇಷನ್ ಆಗಲ್ಲ. ಸೊ ಕಾಂಬಿನೇಷನ್ ಅಲ್ಲಿ ಏನಾಗಬೇಕು, ಸಿಂಗಲ್ ಪ್ರಾಡಕ್ಟ್ ಬರಬೇಕು. ವಿ ಶುಡ್ ಗೆಟ್ ದ ಸಿಂಗಲ್ ಪ್ರಾಡಕ್ಟ್ ಸಿಕ್ಕರೆ ಅದಕ್ಕೆ ಕಾಂಬಿನೇಷನ್ ರಿಯಾಕ್ಷನ್ಸ್ ಅಂತಾನೆ ಕರಿತೀವಿ. ಇಲ್ಲ ಅಂದ್ರೆ ನಾವು ಅದನ್ನ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರೆಕ್ಟ್ ಆಗಲ್ಲ. ಅರ್ಥ ಆಯ್ತಾ? ಆಲ್ ರೈಟ್. ಸೊ ದಿಸ್ ಇಸ್ ಅಬೌಟ್ ದ ಕಾಂಪೌಂಡ್ಸ್ ಅಂಡ್ ಕಂಪೌಂಡ್ಸ್. ಬನ್ನಿ ಹಾಗಾದ್ರೆ ಮುಂದೆ ಇನ್ನೊಂದು ಟೈಪ್ ಯಾವ್ದಿದೆ, ಒಂದು ಕಂಪೌಂಡ್ ತಗೋತೀನಿ, ಇನ್ನೊಂದು ಏನ್ ತಗೋತೀನಿ, ಎಲಿಮೆಂಟ್ ತಗೋತೀನಿ. ಒಂದು ಕಂಪೌಂಡ್ ಒಂದು ಎಲಿಮೆಂಟ್ ತಗೊಂಡ್ರೆ ಏನ್ ಕೊಡ್ತದೆ, ಸೊ ದಟ್ ರಿಯಾಕ್ಷನ್ ವಿ ವಿಲ್ ಡಿಸ್ಕಸ್ ಹಿಯರ್. ಫಾರ್ ಎಕ್ಸಾಂಪಲ್ ಯಾವ್ದು ತಗೋಣಪ್ಪ ಅಂದ್ರೆ, ಕಂಪೌಂಡ್ ಅಂದ್ರೆ ಯಾವ್ದು ತಗೋತೀರಿ, SO2 ಸಲ್ಫರ್ ಡೈಆಕ್ಸೈಡ್ ತಗೊಳ್ಳಿ. ಎಲಿಮೆಂಟ್ ಅಂದ್ರೆ ಆಕ್ಸೈಡ್ ತಗೊಳ್ಳಿ. ಓಕೆನಾ? ಇದು ಕಂಬೈಂಡ್ ಆಗಿ ಏನ್ ಕೊಡ್ತದೆ, 2SiO3 ಕೊಡ್ತದೆ, SO3 ಕೊಡ್ತದೆ, ಸಲ್ಫರ್ ಟ್ರೈಆಕ್ಸೈಡ್. ಇದೇನ್ ರಿಯಾಕ್ಷನ್ ಇದೆಲ್ಲ, ಇದು ಒಂದು ಸ್ಟೆಪ್ ಇದೆ. ಯಾವ ಸ್ಟೆಪ್ ಇದೆಪ್ಪ ಅಂದ್ರೆ, ಇಟ್ ಈಸ್ ಅ ಪ್ರಿಪ್ರೇಷನ್. ನಮ್ದು H2SO4 ಒಳಗಡೆ ನಾವು ಪ್ರಿಪರೇಷನ್ ಮಾಡ್ತೀನಿ, ಇದೊಂದು ಸ್ಟೆಪ್ ಬರ್ತದೆ. ಮೊರೋವರ್ ಇದು ನಾವು ಕೆಟ್ಲಿಸ್ಟ್ ಅಲ್ಲೂ ಕೂಡ ಓದ್ತೀವಿ. ಕೆಟ್ಲೈಸಿಸ್ ಅಂತ ಹೇಳ್ತೀವಲ್ಲ, ಹೋಮೋಜಿನಿಯಸ್ ಕೆಟ್ಲಿಸ್ಟ್ ಮತ್ತೆ ಹೆಟ್ರೋಜಿನಿಯಸ್ ಕೆಟ್ಲಿಸ್ಟ್ ಅಂತ ಹೇಳ್ತೀವಲ್ಲ, ಅಲ್ಲೂ ಕೂಡ ಇದೇ ಎಕ್ಸಾಂಪಲ್ ತಗೋತೀವಿ. ಇರ್ಲಿ, ಅದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಬೇಡ. ಜಸ್ಟ್ ಇಲ್ಲಿ ನೋಡಿ, ಇದೇನಿದೆ ರೀ, ಇದು ಬಂದು ಏನಿದೆ, ಇದ್ರದ್ದು ಒಂದು ಎಲಿಮೆಂಟ್ ಇದೆ. ಇದೇನಿದೆ, ಇದು ಮೇಲ್ಗಡೆ SO2 ಏನಿದೆಯಲ್ಲ, SO2 ಬಂದು ಕಂಪೌಂಡ್ ಇದೆ, ಇದು ಬಂದು ಏನಿದೆ, ಎಲಿಮೆಂಟ್ ಇದೆ. ಓಕೆ, O2 ಬಂದು ಎಲಿಮೆಂಟ್ ಇದೆ. ಸೊ ಈ ರೀತಿಯಾಗಿ ನಾನು 3 ತರದ ರಿಯಾಕ್ಷನ್ಸ್ ಗಳ ಬಗ್ಗೆ ಇಲ್ಲಿ ಹೇಳಿದ್ದೀನಿ. ಬನ್ನಿ ಹಾಗಾದ್ರೆ ಎರಡನೇ ಕ್ರಿಯೆ ಆದಂತಹ ವಿಭಜನ ಕ್ರಿಯೆ ಅಂದ್ರೆ ಡಿಕಂಪೋಸಿಷನ್ ರಿಯಾಕ್ಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನೋಡಿ, ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ಏನಿದೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಹಿಯರ್ ಐ ಟುಕ್ ದ ಡಿಕಂಪೋಸಿಷನ್ ರಿಯಾಕ್ಷನ್. ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಬ್ರೇಕ್ ಡೌನ್ ಆಗೋದು. ಡಿಕಂಪೋಸ್ ಅಂದ್ರೆ ಬ್ರೇಕ್ ಡೌನ್ ಅಥವಾ ಸ್ಪ್ಲಿಟ್ ಅಪ್ ಆಗೋದು. ಸಿಂಗಲ್ ಸಬ್ಸ್ಟೆನ್ಸ್ ಇದ್ದಿದ್ದು ಡಬಲ್ ಅಥವಾ ಒಂದಕ್ಕಿಂತ ಹೆಚ್ಚಿನ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಆಗೋದು.
ಒಂದ್ ರೀತಿ ನೋಡಿದ್ರೆ ಇದಕ್ಕೆ ನಾವು ಏನಂತ ಹೇಳ್ಬೋದಪ್ಪ ಅಂದ್ರೆ ಅಪೋಸಿಟ್ ಅಂದ್ರೆ ವಿರುದ್ಧ ಕ್ರಿಯೆ. ಯಾವ್ದ್ರದ್ದು ವಿರುದ್ಧ ಕ್ರಿಯೆ? ಸಂಯೋಗದ ವಿರುದ್ಧ ಕ್ರಿಯೆನೇ ಏನಾಗಿದೆ? ವಿಭಜನ ಕ್ರಿಯೆ ಆಗಿದೆ. ಅದನ್ನ ಇಲ್ಲೇ ಬರ್ದಿದೆ ನೋಡಿ. ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ದ ರಿಯಾಕ್ಷನ್ ಇನ್ ವಿಚ್ ವಾಟ್ ಹ್ಯಾಪನ್ಸ್? ಏನಾಗ್ತದೆ ನೋಡಿ, ಸ್ಪ್ಲಿಟ್ ಆಗ್ತಾ ಇದೆ. ವಿ ಆರ್ ಗೆಟಿಂಗ್ ಸ್ಪ್ಲಿಟ್. ಸೊ ಹಿಯರ್ ಇಟ್ ಈಸ್. So reactions in which single substance is split into two or more substances. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಇನ್ನೊಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಗಳು ಏನಿದಾವಲ್ಲ, ಈ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಏನಿದೆ ರೀ? ಅಪೋಸಿಟ್ ಇದೆ. ಯಾವ್ದಾದ್ರು ಅಪೋಸಿಟ್ ಇದೆ? ಕಾಂಬಿನೇಷನ್ ರಿಯಾಕ್ಷನ್ಸ್ ಅಪೋಸಿಟ್ ಅಂದ್ರೆ ಸಂಯೋಗ ಕ್ರಿಯೆದ ವಿರುದ್ಧ ಕ್ರಿಯೆನೇ ಏನಿದೆ? ವಿಭಜನ ಕ್ರಿಯೆ ಇದೆ. ನೋಡಿ ಟೈಪ್ಸ್ ಎಷ್ಟಿದೆ ನೋಡಿ. ಸೊ ಮೂರು ರೀತಿಯಾದಂತ ಥರ್ಮಲ್ ಏನಿದೆ ಅಂದ್ರೆ ಡಿಕಾಂಪೋಸಿಷನ್ ರಿಯಾಕ್ಷನ್ ಗಳು ಆಗ್ತದೆ. ಒಂದು ಥರ್ಮಲ್ ಡಿಕಾಂಪೋಸಿಷನ್, ಮತ್ತೊಂದು ಎಲೆಕ್ಟ್ರೋಲೈಸಿಸ್, ಮೂರನೇದು ಫೋಟೋಲೈಸಿಸ್. ಓಕೆನಾ? ಸೊ ಥರ್ಮಲ್ ಡಿಕಾಂಪೋಸಿಷನ್ ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಥರ್ಮಲ್ ಡಿಕಾಂಪೋಸಿಷನ್? ಥರ್ಮ್ ಅಂದ್ರೆ ಹೀಟ್ ಅಪ್ಪ. ಥರ್ಮ್ ಅಂದ್ರೆ ಏನ್ರಿ? ಥರ್ಮ್ ಇಷ್ಟೇ, ಇದನ್ನಿಷ್ಟ ಅರ್ಥ ಮಾಡ್ಕೊಳ್ಳಿ. ಥರ್ಮ್ ಅಂದ್ರೆ ಏನಪ್ಪಾ ಅಂದ್ರೆ, ಥರ್ಮ್ ಅಂದ್ರೆ ಹೀಟ್. ಅರ್ಥ ಆಯ್ತಾ? ಸೊ ಹೀಟ್ ಅನ್ನ ಇಲ್ಲಿ ಏನಾಗ್ತದೆ, ನಾವು ಹೀಟ್ ಡಿಕಾಂಪೋಸಿಷನ್ ಡ್ಯೂ ಟು ಹೀಟ್ ಅನ್ನ ಬಳಸ್ಕೊಂಡು ನಾವೇನ್ ಮಾಡ್ತಾ ಇದೀವಿ? ಒಂದು ಸಬ್ಸ್ಟೆನ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದೀವಿ. ಹೀಟ್ ಅನ್ನ ಬಳಸ್ಕೊಂಡು ಬ್ರೇಕ್ ಮಾಡ್ತಾ ಇದೀವಿ. ಲೈಕ್ ದಿಸ್ CaCO2 ಒಂದು ಸುಮ್ಮನೆ ಇದೆ, ಅದನ್ನ ನಾವೇನ್ ಮಾಡಿದ್ವಿ? ಈ ರೀತಿ ತ್ರಿಕೋನ ಬರೆದ್ರೆ ಮೇಲ್ಗಡೆ ಟ್ರಯಾಂಗಲ್ ಹಾಕಿದ್ರೆ ಚಿಕ್ಕದಾಗಿ ಏನಂತ ಇಂಡಿಕೇಟ್ ಮಾಡ್ತದೆ? ವಿ ಆರ್ ಯೂಸಿಂಗ್ ಹೀಟ್. ಅಂದ್ರೆ ಹೀಟ್ ಅನ್ನ ಬಳಸ್ಕೊಂಡು ಈ ಕ್ರಿಯೆಯನ್ನ ನಡೆಸ್ತಾ ಇದೀವಿ ಅಂತ ಅರ್ಥ. ಸೊ CaCO3 ಇದ್ದಿದ್ದು ಏನ ಕನ್ವರ್ಟ್ ಆಗ್ತಾ ಇದೆ? ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ವೆನ್ ಯು ಸಿ ದ ಪ್ರಾಡಕ್ಟ್ ಅಂಡ್ ದ ರಿಯಾಕ್ಟೆಂಟ್, ಪ್ರಾಡಕ್ಟ್ ಅಲ್ಲಿ ಎರಡು ಸಬ್ಸ್ಟೆನ್ಸಸ್ ಗಳು ಫಾರ್ಮೇಶನ್ ಆಗ್ತದೆ ಅಂಡ್ ರಿಯಾಕ್ಟೆಂಟ್ ಹ್ಯಾಸ್ ಓನ್ಲಿ ಒನ್ ಪ್ರಾಡಕ್ಟ್. ಓಕೆನಾ? ಸೊ ರಿಯಾಕ್ಟೆಂಟ್ ಹ್ಯಾಸ್ ಓನ್ಲಿ ಒನ್ ಪ್ರಾಡಕ್ಟ್, reactant has only one substance and product has two substances. So when you see this one with the previous one, you can see that these are opposite to each other. ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಮತ್ತೆ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಆರ್ ಎಕ್ಸ್ಟ್ರೀಮ್ಲಿ ಅಪೋಸಿಟ್ ಟು ಈಚ್ ಅದರ್ ಅಂತ ನಾವು ಹೇಳ್ಬಹುದು. ಓಕೆನಾ? ನೆಕ್ಸ್ಟ್ ಒಂದು ಡಿಕಾಂಪೋಸಿಷನ್ ಬೈ ಎಲೆಕ್ಟ್ರೋಲೈಸಿಸ್. ಎಲೆಕ್ಟ್ರೋಲೈಸಿಸ್ ಅಂದ್ರೆ ಏನು ನೋಡಿ, ಯಾವುದೇ ಒಂದು ಸಬ್ಸ್ಟೆನ್ಸ್ ಇದೆ ಅಂತ ತಿಳ್ಕೊಳ್ಳಿ. ಆ ಸಬ್ಸ್ಟೆನ್ಸ್ ನಾವೇನ್ ಮಾಡ್ತೀವಿ? ಬ್ರೇಕ್ ಡೌನ್ ಮಾಡಬೇಕಾಗಿದೆ, ಸ್ಪ್ಲಿಟ್ ಮಾಡಬೇಕಾಗಿದೆ, ಡಿಕಂಪೋಸಿಷನ್ ಮಾಡಬೇಕಾಗಿದೆ ಅಂದ್ರೆ ವಿ ಆರ್ ಯೂಸಿಂಗ್ ಎಲೆಕ್ಟ್ರಿಸಿಟಿ. ಏನನ್ನ ಬಳಸ್ಕೊತಾ ಇದೀವಿ? ಎಲೆಕ್ಟ್ರಿಸಿಟಿ. ಸೊ ಸಚ್ ರಿಯಾಕ್ಷನ್ಸ್ ವಿಚ್ ಆರ್ ಕ್ಯಾರಿಯಿಂಗ್ in presence of electricity for the decomposition purpose, then those reactions are electrolysis. ಯಾವ ರಿಯಾಕ್ಷನ್ಸ್, ಯಾವ ಕ್ರಿಯೆಗಳಲ್ಲಿ ಎಲೆಕ್ಟ್ರಿಸಿಟಿನ ವಿದ್ಯುತ್ತನ್ನ ಬಳಸ್ಕೊಂಡು ವಿಭಜನೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ರಿಯಾಕ್ಷನ್ಸ್ ಗಳಿಗೆ ನಾವೇನಂತ ಕರಿತೀವಿ? ಎಲೆಕ್ಟ್ರೋಲೈಸಿಸ್. ವಿದ್ಯುತ್ ವಿಭಜನೆ, ವಿದ್ಯುತ್ ವಿಭಜನ ಕ್ರಿಯೆ ಅಂತ ಕರಿತೀವಿ, ಎಲೆಕ್ಟ್ರೋಲೈಸಿಸ್. ಓಕೆ? ಫೋಟೋಲೈಸಿಸ್ ಅಂದ್ರೆ ಏನು ನೋಡಿ? ಇದು ವಿದ್ಯುತ್ ವಿಭಜನೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ವಾಟರ್ ಏನಾಗ್ತದೆ? ಇನ್ ಪ್ರೆಸೆನ್ಸ್ ಆಫ್ by using electrolysis we can split up into hydrogen gas and oxygen gas. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡಬಹುದು. ದೆನ್ ಕಮ್ಸ್ ಯುವರ್ ಫೋಟೋಲೈಸಿಸ್. ಫೋಟೋಲೈಸಿಸ್ ಒಳಗಡೆ ಏನಾಗ್ತಾ ಇದೆ? ಫೋಟೋಲೈಸಿಸ್ ಇಸ್ ನಥಿಂಗ್ ಬಟ್ ಫೋಟಾನ್ಸ್ ಅಂದ್ರೆ ಯಾವ್ದು ಕರೀತಾರೆ? ಫೋಟಾನ್ಸ್ ಅಂದ್ರೆ ಲೈಟ್ ಎನರ್ಜಿ ಕರಿತೀವಿ. ಲೈಟ್ ಎನರ್ಜಿ. ಯಾವ ಪ್ರಕ್ರಿಯೆಗಳನ್ನು, ಯಾವ ಕೆಮಿಕಲ್ ಕ್ರಿಯೆಗಳನ್ನು ನಾವೇನಪ್ಪ ಅಂದ್ರೆ ಲೈಟ್ ಅನ್ನ ಬಳಸ್ಕೊಂಡು ಮಾಡ್ತೀವಲ್ಲ, ಅದಕ್ಕೆ ನಾವ್ ಏನಂತ ಕರಿತೀವಿ? ಫೋಟೋಲೈಸಿಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಫೋಟೋಲೈಸಿಸ್. ಫೋಟೋಲೈಸಿಸ್ ಬೆಸ್ಟ್ ಎಕ್ಸಾಂಪಲ್ AgCl ಅಂತ ತಿಳ್ಕೊಳ್ಳಿ. ಏನಾಗ್ತದೆ? ಸಿಲ್ವರ್ ಕ್ಲೋರೈಡ್ ಇದ್ದು ಸಿಲ್ವರ್ ಮತ್ತೆ ಕ್ಲೋರಿನ್ ಗ್ಯಾಸ್ ಆಗಿ ಸ್ಪ್ಲಿಟ್ ಅಪ್ ಆಗ್ತದೆ ಯೂಸಿಂಗ್ HNO ಅಂದ್ರೆ ಏನಪ್ಪಾ ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಲೈಟ್ ಎನರ್ಜಿ. ಓಕೆನಾ? ಯುವಿ ರೇಸ್ ಅಲ್ಲಿ ಬರುವಂತ ಹೀಟ್ ಎನರ್ಜಿ ಅಥವಾ ಲೈಟ್ ಎನರ್ಜಿ, ಅದನ್ನ ಬಳಸ್ಕೊಂಡು ನಾವೇನ್ ಮಾಡ್ತಾ ಇದೀವಿ? ಇದನ್ನ ಸ್ಪ್ಲಿಟ್ ಅಪ್ ಮಾಡ್ತಾ ಇದ್ದೀವಿ. ಅಂಡರ್ಸ್ಟುಡ್? ಸೊ ದಿಸ್ ಇಸ್ ಆಲ್ ಅಬೌಟ್ ದ 3 ಡಿಫರೆಂಟ್ ಟೈಪ್ಸ್ ಆಫ್ ದ ಡಿಕಂಪೋಸಿಷನ್ ರಿಯಾಕ್ಷನ್. ಯಾವ ಇದಾವ್ರಿ? ಒಂದು ಥರ್ಮಲ್ ಡಿಕಂಪೋಸಿಷನ್, ಎರಡನೇದು ಬಂದು ಎಲೆಕ್ಟ್ರೋಲೈಸಿಸ್, ಮೂರನೇದು ಬಂದು ಫೋಟೋಲೈಸಿಸ್. ಇಲ್ಲಿ ನೋಡಿ ಟೆಕ್ಸ್ಟ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಫೆರಸ್ ಸಲ್ಫೇಟ್ ಏನಿದೆಲ್ಲ, ಈ ಫೆರಸ್ ಸಲ್ಫೇಟ್ಗೆ ಅವ್ರು ಏನ್ ಮಾಡ್ತಾ ಇದಾರೆ? ಉಷ್ಣದ ಶಾಖ ಬಳಸ್ಕೊಂಡು ಇದು ಇಲ್ಲಿ ನೋಡಿ. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ? ಅವರು ಉಷ್ಣದ ಶಾಖ ಬಳಸ್ಕೊಂಡಿದ್ದಾರೆ. FeSO4 ಇದೆಯಲ್ಲ,
ಈ FeSO4 ಅನ್ನ ಏನ ಕನ್ವರ್ಟ್ ಮಾಡ್ತಾ ಇದ್ದಾರೆ, Fe2O3 ಮತ್ತೆ SO2 ಗ್ಯಾಸ್ ಮತ್ತೆ SO3 ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಂಡರ್ಸ್ಟುಡ್? ಸೊ ಈ ರೀತಿಯಾಗಿ ನೀವು ನೋಡಬಹುದು ಇಲ್ಲಿ ರಿಯಾಕ್ಷನ್ ನಡಿಬೇಕಂದ್ರೆ ಏನಾಗಿದೆ, ಉಷ್ಣವನ್ನು ಬಳಸ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಸೊ ಉಷ್ಣ ಬಳಸ್ಕೊಂಡು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ವಿಭಜನೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ಹೇಳಿದ್ನಲ್ಲ, ಯಾವ್ದು ಉಷ್ಣ ಬಳಸ್ಕೊಂಡು ಮಾಡ್ತಾರಲ್ಲ ಅಂತ ಕ್ರಿಯೆಗಳಿಗೆ ಏನಂತ ಕರೀತಾರ್ರಿ, ಉಷ್ಣ ವಿಭಾಜಕ ಕ್ರಿಯೆ, ಥರ್ಮಲ್ ಡಿಕಾಂಪೋಸಿಷನ್, ಉಷ್ಣ ವಿಭಜಕ ಕ್ರಿಯೆ. ಇಲ್ಲಿ ಕೊಟ್ಟಿದೆ ನೋಡಿ, ಉಷ್ಣ ವಿಭಜಕ ಕ್ರಿಯೆಯಲ್ಲಿ ಏನಾಗಿದೆ, ಉಷ್ಣ ವಿಭಜಕ ಕ್ರಿಯೆಯಲ್ಲಿ ಉಷ್ಣವನ್ನು ಬಳಸ್ಕೊಂಡು ಮಾಡಿದ್ರೆ. ಇಲ್ಲ ನಾನು ಅದನ್ನ ತಗೊಂಡಿದ್ದಲ್ಲ ಎಕ್ಸಾಂಪಲ್, CaCO3 ಸುಣ್ಣದ ಸುಣ್ಣ ಕಲ್ಲಿಗೆ ಏನ್ ಮಾಡಿದಾರೆ ಅವರು, ಹೀಟ್ ಮಾಡಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ CO2 ಮಾಡಿದ್ದಾರೆ. ಆಯ್ತಾ? ಈ CaO ಏನಿದೆ ನೋಡಿ, ಇದನ್ನು ಕೂಡ ಸುಟ್ಟ ಸುಣ್ಣ ಅಂತ ಕರೀತಾರೆ. CO ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್. ಈ ನೀವೆಲ್ಲ ಪಾನ್ ದುಕಾನ್ಗಳಲ್ಲಿ ನೋಡ್ತಿರಲ್ಲ, ಎಲೆಗೆ ಹಚ್ಕೋತಾರಲ್ಲ, ಅದು ಬಂದು ಈ ಸುಣ್ಣ ಇರ್ತದೆ. ಇದಿಲ್ಲ, ಇದನ್ನ ಹಾಕೊಂಡ್ಬಿಟ್ರೆ ಬಾಯಲ್ಲಿ ಉರಿದೋಗ್ಬಿಡ್ತದೆ. ಇದೆ ಸುಟ್ಟಿದ ಸುಣ್ಣನ ಅವರು ಬಳಸ್ತಾರೆ. ಓಕೆನಾ? ಬನ್ನಿ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ, ಇಲ್ಲೊಂದಿದೆ ನೋಡಿ, ಮೇಲ್ಗಡೆ ಡಿಸ್ಕಸ್ ಮಾಡಿರದೆ ಎಕ್ಸಾಂಪಲ್ ಮತ್ತೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಏನಂತ ಕೊಟ್ಟಿದ್ದಾರೆ ಇಲ್ಲಿ ಬಂದು AgCl, ಸಿಲ್ವರ್ ಕ್ಲೋರೈಡ್. ಈ ಸಿಲ್ವರ್ ಕ್ಲೋರೈಡ್ ಇದ್ದಿದ್ದು ಏನಾಗ್ತದೆ, ಸಿಲ್ವರ್ ಆಗ್ತದೆ. ಇದು ಆಗ್ಬೇಕಂದ್ರೆ ಏನ್ ಬೇಕು, ಸೂರ್ಯನ ಬೆಳಕು. ಅದೇ ರೀತಿ ಸಿಲ್ವರ್ ಬ್ರೋಮೈಡ್ ಇದೆಯಲ್ಲ, ಬೆಳ್ಳಿಯ ಬ್ರೋಮೈಡ್, ಇದನ್ನು ಸೂರ್ಯನ ಬೆಳಕಿಗೆ ಇಟ್ಟಾಗ ಏನ ಕನ್ವರ್ಟ್ ಆಗ್ತದೆ, ಬ್ರೋಮೈಡ್ ಗ್ಯಾಸ್ ಹೊರಗಡೆ ಆಗ್ತದೆ, ಅಲ್ಲಿ ಬಂದು ಸಿಲ್ವರ್ ಉಳ್ಕೊಂಡ್ಬಿಡ್ತದೆ. ಓಕೆನಾ? ಸೊ ಹಾಗಾದ್ರೆ ಈ ಕ್ರಿಯೆನ ನಾವು ಏನಂತ ಕರೆದಿವಿ, ಇಂಗ್ಲಿಷ್ ನಲ್ಲಿ ಫೋಟೋಲೈಸಿಸ್ ಅಂತ ಕರೆದಿದ್ದೀವಿ. ಓಕೆನಾ? ಬನ್ನಿ ಹಾಗಾದ್ರೆ ನೆಕ್ಸ್ಟ್ ರಿಯಾಕ್ಷನ್ ಯಾವ್ದಂದ್ರೆ ಸ್ಥಾನಪಲ್ಲಟ ಕ್ರಿಯೆ ಬಗ್ಗೆ ಡಿಸ್ಕಸ್ ಮಾಡೋಣ. ವಿ ವಿಲ್ ಡಿಸ್ಕಸ್ ಅಬೌಟ್ ದ, ಇದೇನ್ ಕಾಣ್ತಾ ಇದಲ್ಲ, ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆಗೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರಪ್ಪ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ಇದರಲ್ಲಿ ಎರಡು ರೀತಿ ಡಿಸ್ಪ್ಲೇಸ್ಮೆಂಟ್ ಇದೆ. ಒಂದು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಮತ್ತೊಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನಾನು ಅದನ್ನೇ ಇಲ್ಲಿ ಡೆಫಿನಿಷನ್ ಬರ್ದಿದ್ದೀನಿ, ರಿಯಾಕ್ಷನ್ ನಿಮ್ಮ ಎದುರಿಗೆ ನಾನು ಹೇಳ್ತೀನಿ. ಓಕೆನಾ? ಮೊದಲನೇದಾಗಿ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋಣ. ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ನೋಡಿ, ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ತುಂಬಾ ಸಿಂಪಲ್, ಈಸಿ. ಏನಾಗ್ತದೆ ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೊದಲು ಒಂದು ಎಲಿಮೆಂಟ್ ಅಥವಾ ಒಂದು ಎಲಿಮೆಂಟ್ ಏನ್ ಮಾಡ್ತದೆ, ಡಿಸ್ಪ್ಲೇಸ್ ಮಾಡ್ತದೆ. ಅದನ್ನ ಏನನ್ನ ಡಿಸ್ಪ್ಲೇಸ್ ಮಾಡ್ತದೆ, ಮತ್ತೊಂದು ಎಲಿಮೆಂಟ್ ಅನ್ನ ಡಿಸ್ಪ್ಲೇಸ್ ಮಾಡ್ತದೆ. ಅರ್ಥ ಆಯ್ತಾ? ಒಂದು ಎಲಿಮೆಂಟ್ ಏನಿದೆಯಲ್ಲ, ಅದು ಮತ್ತೊಂದು ಎಲಿಮೆಂಟ್ ಗೆ ಡಿಸ್ಪ್ಲೇಸ್ ಮಾಡ್ತದೆ. ಸೊ ಜನರಲಿ ಇದು ಬಂದು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದೆ. ಇಲ್ಲಿ ಆಕ್ಚುಲಿ ಏನಾಗ್ತದೆ, ಯಾವ್ದು ಲೆಸ್ ರಿಯಾಕ್ಟಿವ್ ಇದೆ, ಓಕೆನಾ, ಯಾವುದು ಲೆಸ್ ರಿಯಾಕ್ಟಿವ್ ಇದೆ ಅಲ್ಲ, ಲೆಸ್ ರಿಯಾಕ್ಟಿವ್ ಇದ್ದಿದ್ದು, ಸಪೋಸ್ ಸಿಂಪ್ಲಿ ನಾನು ಮೆಟಲ್ ಎಕ್ಸಾಂಪಲ್ ತಗೊಂಡ್ರೆ, ಲೆಸ್ ರಿಯಾಕ್ಟಿವ್ ಮೆಟಲ್ಗೆ ಯಾರು ಡಿಸ್ಪ್ಲೇಸ್ ಮಾಡ್ತಾರೆ, ಸ್ಟ್ರಾಂಗ್ ಮೆಟಲ್ ಬಂದು ಡಿಸ್ಪ್ಲೇಸ್ ಮಾಡ್ತದೆ. ಸ್ಟ್ರಾಂಗ್ ಮೆಟಲ್ ಬಂದು ಡಿಸ್ಪ್ಲೇಸ್ ಮಾಡ್ತದೆ. ಸಪೋಸ್ ಆ ರೀತಿ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ. ಲೋಹದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಗಳು ಆಗ್ತವೆ. ಓಕೆನಾ? ಸೊ ಈ ರೀತಿ ಲೆಸ್ ರಿಯಾಕ್ಟಿವ್ ಇದ್ದಿದ್ದಕ್ಕೆ ಮೋರ್ ರಿಯಾಕ್ಟಿವ್ ಬಂದು ಡಿಸ್ಪ್ಲೇಸ್ ಮಾಡ್ತದೆ. ಓಕೆನಾ? ಮತ್ತೊಂದು ಇದರ ನೆನ್ಪಿಟ್ಕೋಬೇಕಾಗಿರುವಂತ ಪಾರ್ಟ್ ಏನಪ್ಪಾ ಅಂದ್ರೆ, ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಒಳಗಡೆ ಏನ್ ರಿಯಾಕ್ಷನ್ ಆಗ್ತದಲ್ಲ, ಅದರಲ್ಲಿ ಒಂದು ರಿಯಾಕ್ಟೆಂಟ್ ಏನಿರ್ತದಲ್ಲ, ಅದು ಒಂದು ರಿಯಾಕ್ಟೆಂಟ್ ಬಂದು ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇಟ್ ಈಸ್ ಫೌಂಡ್ ಇನ್ ಎಲಿಮೆಂಟಲ್ ಸ್ಟೇಟ್. ನೋಡಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಐ ವಿಲ್ ಟೇಕ್ ಸಮ್ ಎಕ್ಸಾಂಪಲ್ ಲೈಕ್ ದಿಸ್. ಒಂದು ಎಕ್ಸಾಂಪಲ್ ತಗೋತೀನಿ ಬೇಕಾದ್ರೆ. ಐ ವಿಲ್ ಟೇಕ್ ಹಿಯರ್ ಇಟ್ ಸೆಲ್ಫ್. ಇಲ್ಲ ನಾನೇನ್ ತಗೋತಿದ್ದೀನಿ, Mg ತಗೋತೀನಿ. Mg ಅಂದ್ರೆ ಏನ್ರಿ, ಮ್ಯಾಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಇನ್ನೊಂದು ಎಕ್ಸಾಂಪಲ್, ಇನ್ನೊಂದು ಏನ್ ತಗೋತೀನಪ್ಪ ಅದಕ್ಕೆ ರಿಯಾಕ್ಟೆಂಟ್ ಅಪ್ಪ ಅಂದ್ರೆ ಕ್ಯೂಪ್ರಸ್ ಕ್ಲೋರೈಡ್ ತಗೋತೀನಿ, CuCl2. ಓಕೆನಾ? ಇದನ್ನ ಈ ರೀತಿ ಬರೋಣ, CuCl2 ತಗೋತೀನಿ. ಓಕೆ, Cu ಪ್ಲಸ್ ಇದೆ, Cu2 ಪ್ಲಸ್ ಇದೆ, ಕ್ಯೂಪ್ರಿಕ್ ಕ್ಲೋರೈಡ್ ಆಗ್ತದೆ. ಕ್ಯೂಪ್ರಸ್ ಅಲ್ಲ, ಕ್ಯೂಪ್ರಿಕ್. ಈ ರೀತಿ Cu ಪ್ಲಸ್ ಇದ್ರೆ ಕ್ಯೂಪ್ರಸ್, ಪ್ಲಸ್ 2 ಇದ್ರೆ ಕ್ಯೂಪ್ರಿಕ್. ಇದು ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇದ್ರೆ ಅಸ್ ಅಂತ ಕರಿತೀವಿ, ಹೈಯರ್ ಇದ್ರೆ ಇಕ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ ಒಂದನ್ನು ಹೇಳಕ್ ಇಷ್ಟಪಡ್ತೀನಿ. ಏನಿದೆ ಅಲ್ಲ, ಇದು ಮೆಗ್ನೀಷಿಯಂ ಬಂದು, ಈ ಮೆಗ್ನೀಷಿಯಮು ಈ ಕಾಪರ್ಗೆ ಏನ್ ಮಾಡ್ತದ್ರಿ, ಡಿಸ್ಪ್ಲೇಸ್ ಮಾಡ್ತದೆ. ಏನ್ ಮಾಡ್ತದೆ, ಡಿಸ್ಪ್ಲೇಸ್ ಮಾಡ್ತದೆ. ಸೊ ಹಿಯರ್ ವಿ ಗೆಟ್ ದ ರಿಯಾಕ್ಟೆಂಟ್ ಆಸ್ MgCl2 ಸಿಗ್ತಾ ಇದೆ. MgCl2 ಸಿಕ್ಕಿದ ಕೂಡಲೇ ಇಲ್ಲಿ ಏನ್ ಹೊರಗಡೆ ಬರ್ತದೆ, ಕಾಪರ್ ಹೊರಗಡೆ ಬರ್ತಾ ಇದೆ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಏನ್ ಕೆಲಸ ಆಯ್ತಪ್ಪ ಅಂದ್ರೆ ಮ್ಯಾಗ್ನೀಷಿಯಂ ಬಂದು ಇದಕ್ಕೆ ಡಿಸ್ಪ್ಲೇಸ್ ಮಾಡ್ತು, ಇದೇನಾಗ್ಬಿಡ್ತು, ಹೊರಗಡೆ ಹೋಗ್ಬಿಡ್ತು. ಅಂಡರ್ಸ್ಟುಡ್? ಸೊ ಈ ರೀತಿಯಾದಂತ ರಿಯಾಕ್ಷನ್ಸ್ ಗಳಿಗೆ ನಾವೇನಂತ ಕರಿತೀವಿ, ಸಿಂಗಲ್
ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಾನು ಏನಂತ ಹೇಳಿದ್ದೆ, ಇದರಲ್ಲಿ ಯಾವ್ದಾದ್ರು ಒಂದು ರಿಯಾಕ್ಟೆಂಟ್ ಯಾವ ರೂಪದಲ್ಲಿ ಇರಬೇಕು, ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಇರಬೇಕು. ಇಲ್ಲಿ ನೋಡಿ, ಇದು ಯಾವ ರೂಪದಲ್ಲಿದೆ, ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಇದೆ. ಯಾವ ಸ್ಟೇಟ್ ಅಲ್ಲಿ ಇದೆ, ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ನೋಡ್ಲಿಕ್ಕೆ ನಿಮಗೆ ಸಿಗ್ತದೆ. ಅಂಡರ್ಸ್ಟುಡ್? ಸೊ ದಿಸ್ ಇಸ್ ಅಬೌಟ್ ದ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ ನೋಡಿ, ಇಲ್ಲಿ ಏನಿದೆ ನಿಮ್ದು ಐರನ್ ಅಥವಾ ಕಬ್ಬಿಣ ಇದೆ. ಇಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಹಾಕಿದಾಗ ಅಲ್ಲಿ ಏನ್ ಫಾರ್ಮೇಶನ್ ಆಗ್ತದೆ, ಕಬ್ಬಿಣದ ಸಲ್ಫೇಟ್ ಫಾರ್ಮೇಶನ್ ಆಗ್ತದೆ ಮತ್ತೆ ಕಾಪರ್ ರಿಲೀಸ್ ಆಗ್ತದೆ. ಈ ರಿಯಾಕ್ಷನ್ ಬಗ್ಗೆ ನಾನು ಲಾಸ್ಟ್ ಲೋಹಗಳ ಬಗ್ಗೆನೂ ಹೇಳಿದ್ದೆ. ಸೊ ಅಲ್ಲಿ ಏನಾಗ್ತದೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನೀಲಿ ಬಣ್ಣದಿದ್ದು ಬ್ರೌನ್ ಬಣ್ಣದಲ್ಲಿ ಕರಗ್ತದೆ. ಈ ರೀತಿ ಕಬ್ಬಿಣದ ಮೊಳೆ ಎಲ್ಲ ಏನಾಗ್ತದೆ, ಒಂದು ಸಲ್ಫೇಟ್ ದ್ರಾವಣದಿಂದ ಹೊರ ತೆಗೆದಾಗ ಇದರ ಹತ್ರ ಎಲ್ಲ ಒಂದು ಇದರ ಕಲರ್ ಏನಾಗಿದೆ, ಸ್ವಲ್ಪ ಚೇಂಜ್ ಆಗಿ ಬ್ರೌನ್ ಕಲರ್ ಆಗಿದೆ. ಓಕೆನಾ, ಕಂದು ಬಣ್ಣಕ್ಕೆ ತಿರುಗ್ತದೆ. ಓಕೆ, ಸೊ ಇದರ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ಅಂದ್ರೆ ಇದು ಯಾವ ತರ ರಿಯಾಕ್ಷನ್ ಇದೆಯಪ್ಪ ಅಂದ್ರೆ, ಇದು ಬಂದು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದು ಬಂದು ಏನ್ ಮಾಡಿದೆ, ಈ ಕಾಪರಿಗೆ ಹೊರಗೆ ಹಾಕಿದೆ. ಕಾಪರ್ ಹೊರಗೆ ಹಾಕಿದಾಗ ಇದು ಏನ್ ಫಾರ್ಮೇಶನ್ ಮಾಡ್ತದೆ, ಐರನ್ ಸಲ್ಫೇಟ್ ಫಾರ್ಮೇಶನ್ ಮಾಡ್ತದೆ ಮತ್ತೆ ಕಾಪರ್ ಹೊರಗಡೆ ಬರ್ತಾ ಇದೆ. ಸೊ ಇದು ಕೂಡ ಏನಪ್ಪಾ ಅಂದ್ರೆ ಒಂದು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನಿಮ್ಮ ಬುಕ್ಕಿನಲ್ಲಿ ಮತ್ತು ಎರಡು ಎಕ್ಸಾಂಪಲ್ ತಗೊಂಡಿದ್ದಾನೆ. ಒಂದು ಜಿಂಕ್ ತಗೊಂಡಿದ್ದಾನೆ, ಮತ್ತೊಂದು ಲೆಡ್ ತಗೊಂಡಿದ್ದಾನೆ. ಲೆಡ್ ಅಂದ್ರೆ ಗೊತ್ತಾಗತ್ತಲ್ಲ, ಸೀಸ ಅಂತ ಕರೀತಾರೆ. ಓಕೆನಾ, ಜಿಂಕ್ ಅನ್ನ ಕಾಪರ್ ಸಲ್ಫೇಟ್ ಜೊತೆ ಟ್ರೀಟ್ ಮಾಡಿದಾಗ ಅಲ್ಲೂ ಕೂಡ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿ ಜಿಂಕ್ ಸಲ್ಫೇಟ್ ಫಾರ್ಮೇಶನ್ ಆಗ್ತಾ ಇದೆ, ಕಾಪರ್ ಹೊರಗಡೆ ಬರ್ತಾ ಇದೆ. ಲೆಡ್ ಕೂಡ ಕಾಪರ್ ಸಲ್ಫೇಟ್ ಜೊತೆ ಕಂಬೈಂಡ್ ಆಗಿ ಲೆಡ್ ಕ್ಲೋರೈಡ್ ಫಾರ್ಮೇಶನ್ ಮಾಡ್ತಾ ಇದೆ. ಮತ್ತೆ ಇದು ಈ ರಿಯಾಕ್ಷನ್ ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಮೇಲ್ಗಡೆ ಜೊತೆ ಕಂಪೇರ್ ಮಾಡಿ, ಯಾವುದು ಕಾಪರ್ ಸಲ್ಫೇಟ್, ಐರನ್, ಜಿಂಕ್. ಓಕೆನಾ, ಹಾಗಾದ್ರೆ ಇಲ್ಲಿ ಮೂರು ಎಲಿಮೆಂಟ್ಗಳು ನೋಡಿದ್ವಿ. ಯಾವ್ದು ನೋಡಿದ್ವಿಪ್ಪ ಅಂದ್ರೆ ಐರನ್ ನೋಡಿದ್ವಿ, ಜಿಂಕ್ ನೋಡಿದ್ವಿ, ಕಾಪರ್ ನೋಡಿದ್ವಿ. ಅರ್ಥ ಆಯ್ತಾ? ಇಲ್ಲಿ ನೋಡಿದಾಗ ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಇಲ್ಲಿ ಇದಕ್ಕೆ ನಾವು ಡಿಸ್ಪ್ಲೇಸ್ ಮಾಡ್ತಾ ಇದೆ ಅಂದ್ರೆ ಅರ್ಥ ಏನು, ವಾಟ್ ದಟ್ ಇಂಡಿಕೇಟ್, ಇಟ್ ಇಂಡಿಕೇಟ್ಸ್ ವಾಟ್, ಇಲ್ಲೇ ಹೇಳಿದ್ನಲ್ಲ, ಇದೆ ನೋಡಿ ಅದೇ ರಿಯಾಕ್ಷನ್ ನಾನು ಮತ್ತೆ ಇಲ್ಲಿ ಬರ್ಕೊಂಡಿದ್ದೀನಿ. ಇದು ಇಟ್ ಇಂಡಿಕೇಟ್ ವಾಟ್, ಬೋತ್ ಜಿಂಕ್ ಮತ್ತೆ ಐರನ್, ಏನಿದೆ ಅಂದ್ರೆ ಕಾಪರ್ ಗಿಂತಲೂ ಏನಿದೆ ರೀ, ಮೋರ್ ಆಕ್ಟಿವ್ ಮೆಟಲ್ ಇದೆ, ಅಂದ್ರೆ ರಿಯಾಕ್ಟಿವ್ ಮೆಟಲ್ ಇದಾವೆ. ಹಾಗಾದ್ರೆ ಕಾಪರ್ ಏನಿದೆ ಅಂದ್ರೆ ಲೆಸ್ ರಿಯಾಕ್ಟಿವ್ ಮೆಟಲ್ ಇದೆ. ಅಂದ್ರೆ ಮೋರ್ ಆಕ್ಟಿವ್ ಮೆಟಲ್ ಬಂದು ಲೆಸ್ ಆಕ್ಟಿವ್ ಮೆಟಲ್ ಗಳಿಗೆ ಏನ್ ಮಾಡ್ತಾ ಇದೆ, ಹೊರಗಡೆ ದಬ್ಬುತ್ತಾ ಇದ್ದಾವೆ. ಹಾಗಾದ್ರೆ ಅವಕ್ಕ ಆಕ್ಟಿವಿಟಿಗೆ ನಾವು ಇಂಗ್ಲಿಷ್ ಅಲ್ಲಿ ಆಕ್ಟಿವಿಟಿಗೆ ಕನ್ನಡದಲ್ಲಿ ಏನಂತ ಕರಿತೀವಿ, ಕ್ರಿಯಾಶೀಲತೆ ಅಂತ ಕರಿತೀವಿ. ಹಾಗಾದ್ರೆ ಈ ರಿಯಾಕ್ಷನ್ ನೋಡಿದಾಗ ಜಿಂಕ್ ಬಂದು ಕಾಪರ್ ಗಿಂತಲೂ ಹೆಚ್ಚಿನ ಕ್ರಿಯಾಶೀಲತೆ ಹೊಂದಿದೆ. ಸಪೋಸ್ ಈ ರೀತಿ ಕ್ವಶನ್ ಕೊಟ್ಬಿಟ್ಟು ಏನ್ ಮಾಡ್ತೇನೆ, ಕ್ರಿಯಾಶೀಲತೆಯಲ್ಲಿ ಯಾವುದು ಹೆಚ್ಚಿನ ಕ್ರಿಯಾಶೀಲತೆ ಹೊಂದಿದೆ ಅಂತ ಕೇಳಿ ಈ ರೀತಿ ಕೊಟ್ಬಿಡ್ತಾನೆ. ಆಪ್ಷನ್ 1 ಈ ರೀತಿ ಕೊಡ್ತಾನೆ, ಆಪ್ಷನ್ ಮತ್ತೊಂದು ಯಾವ ರೀತಿ ಕೊಡ್ತಾನೆ, ಈ ರೀತಿ ಕೊಡ್ತಾನೆ, ಇನ್ನೊಂದು ಆಪ್ಷನ್ ಏನ್ ಕೊಡ್ತಾನೆ, ಈ ರೀತಿ ಕೊಡ್ತಾನೆ, ಮತ್ತೊಂದು ಆಪ್ಷನ್ ಏನ್ ಕೊಡ್ತಾನೆ, ನನ್ ಆಫ್ ದ ಅಬೋ ಅಂತ ಕೊಟ್ಬಿಡ್ತಾನೆ, ನನ್ ಆಫ್ ದ ಅಬೋ. ಹಾಗಾಗಿ ಸರಿಯಾದ ಉತ್ತರ ಏನಾಗ್ತದ್ರಿ, ಜಿಂಕ್ ಬಂದು ಜಾಸ್ತಿ ಏನಿದೆ ರೀ, ಕ್ರಿಯಾಶೀಲತೆ ಇದೆ ಆಸ್ ಕಂಪೇರ್ ಟು ಕಾಪರ್. ಅರ್ಥ ಆಯ್ತಾ? ಅದೇ ರೀತಿ ಈ ಕೆಳಗಿನ ಕೇಸ್ ಅಲ್ಲಿ ಏನಾಗಿದೆ, ಲೆಡ್ ಬಂದು ಮೋರ್ ರಿಯಾಕ್ಟಿವ್ ಇನ್ ನೇಚರ್ ಅಥವಾ ಜಾಸ್ತಿ ಕ್ರಿಯಾಶೀಲತೆ ಇದೆ ಆಸ್ ಕಂಪೇರ್ ಟು ಕಾಪರ್ ಅಂತ ಅರ್ಥ ಮಾಡ್ಕೋಬೇಕು. ಸರಿನಾ? ಬನ್ನಿ ಹಾಗಾದ್ರೆ ಇವಾಗ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್? ದ್ವಿಸ್ಥಾನ ಪಲ್ಲಟ ಅಂದ್ರೆ ಏನು ನೋಡಿ. ದ್ವಿಸ್ಥಾನ ಪಲ್ಲಟ ಅಂದ್ರೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂತ ಕರೀತಾರೆ. ಈ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಒಳಗಡೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿರೋದು ಏನಿದೆ ಅಂದ್ರೆ, ನೋಡಿ ಟೋಟಲಿ ಐ ವಿಲ್ ಲಿಟಲ್ ಏನ್ ಮಾಡ್ತೀನಿ, ಜೂಮ್ ಔಟ್ ಮಾಡ್ತೀನಿ. ಇಲ್ಲಿ ನೋಡಿ, ಟೋಟಲಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಎರಡು ರಿಯಾಕ್ಟೆಂಟ್ಗಳು ಇರ್ತವೆ. ಎರಡೂ ರಿಯಾಕ್ಟೆಂಟ್ಗಳು ಏನಾಗ್ತವೆ, ಒಂದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ಕೋತವೆ. ಆನ್ ಅಯನ್ ಮತ್ತೆ ಕ್ಯಾಟಯನ್ಗಳನ್ನ ಎಕ್ಸ್ಚೇಂಜ್ ಮಾಡ್ತವೆ. ಸಪೋಸ್ ಇದನ್ನ ನಾನು ಈ ರೀತಿ ಬರ್ಕೋತೀನಿ. ಇಲ್ಲಿ ಎ ಪ್ಲಸ್ ಇದೆ ಅಂತ ತಿಳ್ಕೊಳ್ಳಿ, ಬಿ ಮೈನಸ್ ಇದೆ ಅಂತ ತಿಳ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಅದೇ ರೀತಿ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ತಗೋಲ್ಲ. ಓಕೆ, ಇದು ಎ ಪ್ಲಸ್ ಇದೆ, ಮತ್ತೊಂದು ಬಿ ಮೈನಸ್ ಇದೆ. ಅದೇ ರೀತಿ ಇಲ್ಲಿ ಸಿ ಮೈನಸ್ ಇದೆ ಮತ್ತೆ ಡಿ ಪ್ಲಸ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ, ಕಂಬೈಂಡ್ ಆಗಿ ಎ ಏನಿದೆ ನೋಡಿ, ಇದು ಡಿ ಜೊತೆ ಕಂಬೈಂಡ್ ಆಗಿ ಎ ಡಿ ಫಾರ್ಮೇಶನ್ ಮಾಡ್ತದೆ. ಇದು ಬಿ ಮತ್ತೆ ಸಿ ಜೊತೆ ಕಂಬೈಂಡ್ ಆಗಿ ಸಿ ಬಿ ಫಾರ್ಮೇಶನ್ ಆಗ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಈ ರೀತಿಯಾದಂತ ಪ್ರಾಡಕ್ಟ್ ನಮ್ಗೆ ನೋಡೋಕೆ ಸಿಗ್ತದೆ. ಸೊ ಈ ರೀತಿ ರಿಯಾಕ್ಷನ್ಸ್ ಗಳು ನಾವೇನಂತ ಕರಿತೀವಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೋಡಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಂದ್ರೆ, ಇನ್ನೊಂದ್ಸರಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ದ ಟೈಪ್ ಆಫ್ ರಿಯಾಕ್ಷನ್ ವಿಚ್ ಇನ್ವಾಲ್ವ್ ದ ಎಕ್ಸ್ಚೇಂಜ್ ಆಫ್ ಅಯಾನ್ಸ್.
ಏನಾಗ್ತದೆ ಅಯಾನ್ಗಳ ಬದಲಾವಣೆಯಿಂದ ಆಗುವಂತ ರಿಯಾಕ್ಷನ್ಗಳಿಗೆ ನಾವೇನಂತ ಕರಿತೀವಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಇಲ್ಲಿ ಏನಾಗ್ತದೆ ಅಯಾನ್ಗಳು ಏನಾಗ್ತದೆ ಅವ್ರಿ ಎಕ್ಸ್ಚೇಂಜ್ ಆಗ್ತದೆ. ಯಾವ ಅಯಾನ್ಗಳು ಎಕ್ಸ್ಚೇಂಜ್ ಆಗ್ತದೆ? ಒಂದು ಕ್ಯಾಟಯನ್ ಮತ್ತೊಂದು ಆನಯನ್ ಎಕ್ಸ್ಚೇಂಜ್ ಆಗ್ತದೆ. ಟೋಟಲಿ ಇದರಲ್ಲಿ ಮತ್ತೆ 3 ವಿಧಗಳಿದಾವೆ. ಹೌ ಮೆನಿ ಟೈಪ್ಸ್ ಆರ್ ದೇರ್? 3 ಡಿಫರೆಂಟ್ ಟೈಪ್ಸ್ ಆಫ್ ದೇರ್. ಮೊದಲನೇದಾಗಿ ಯಾವ್ದಪ್ಪ ಅಂದ್ರೆ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಒಂದೇನಪ್ಪ ಪ್ರೆಸಿಪಿಟೇಷನ್ ರಿಯಾಕ್ಷನ್, ಎರಡನೇದೇನಂದ್ರೆ ಗ್ಯಾಸ್ ಫಾರ್ಮೇಶನ್, ಮೂರನೇದು ಬಂದು ಒಂದು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಮತ್ತೊಂದು ಗ್ಯಾಸ್ ಫಾರ್ಮೇಶನ್, ಮೂರನೇದೇನಿದೆ ರೀ ನ್ಯೂಟ್ರಲೈಸೇಷನ್. ಇದೆಲ್ಲ ಇದೆ ನೋಡಿ, ಇಲ್ಲಿದೆ ನೋಡಿ, ದಿಸ್ ಇಸ್ ಥರ್ಡ್ ಟೈಪ್, ದಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಅರ್ಥ ಆಯ್ತಾ? ಸೊ ಮೊದಲನೇದೇನಿದೆ ರೀ ಪ್ರೆಸಿಪಿಟೇಷನ್ ರಿಯಾಕ್ಷನ್, ಎರಡನೇದು ಗ್ಯಾಸ್ ಫಾರ್ಮೇಶನ್ ರಿಯಾಕ್ಷನ್, ಮೂರನೇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಪ್ರೆಸಿಪಿಟೇಷನ್ ರಿಯಾಕ್ಷನ್ ಕನ್ನಡದಲ್ಲಿ ಏನಂತ ಕರೀತಾರೆ ಅಂದ್ರೆ ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ರಕ್ಷೇಪಣ ಕ್ರಿಯೆ. ಇಲ್ಲೇ ಎಲ್ಲೇ ಇದೆ, ಅದು ಇಲ್ಲೇ ಇಲ್ಲ ಪಕ್ಕದಲ್ಲಿ ಇದೆ, ವೇಟ್, ಇಲ್ಲಿದೆ ನೋಡಿ. ಇದು ಬಂದು ಪ್ರಕ್ಷೇಪಣ ಕ್ರಿಯೆ. ಪ್ರಕ್ಷೇಪಣ ಕ್ರಿಯೆ ಅಂದ್ರೆ ಏನು? ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ಒಂದು ರಿಯಾಕ್ಷನ್ ಮಾಡಿದಾಗ ಈ ರೀತಿ ಟೆಸ್ಟ್ ಟ್ಯೂಬ್ ಒಳಗಡೆ 2 ರಿಯಾಕ್ಟೆಂಟ್ ಹಾಕಿದ್ದೀರಿ ಅಂತ ತಿಳ್ಕೊಳ್ಳಿ. ಯಾವ್ದಪ್ಪ? Na2SO4 ಹಾಕಿದ್ದಿದ್ರ ಒಳಗಡೆ ವಿ ಹ್ಯಾವ್ ಆಡೆಡ್ ಎಲ್ಲೋಯ್ತದು, ವಿ ಆಡೆಡ್ ಇದ್ರೊಳಗಡೆ ಏನ್ ಹಾಕೋಣ? Na2SO4 ಹಾಕೋಣ. Na2SO4 ಸೋಡಿಯಂ ಸಲ್ಫೇಟ್. ಅದೇ ರೀತಿ ಬೇರಿಯಂ ಕ್ಲೋರೈಡ್ ಹಾಕೋಣ. ಏನ್ ಹಾಕೋಣ? ಬೇರಿಯಂ ಕ್ಲೋರೈಡ್. ಬೇರಿಯಂ ಕ್ಲೋರೈಡ್ ಮತ್ತೆ ಇದು ಹಾಕಿದ ಕೂಡಲೇ ಇಲ್ಲಿ ಏನಾಗ್ತದೆ? ರಿಯಾಕ್ಷನ್ ಆಗ್ತದೆ. ರಿಯಾಕ್ಷನ್ ಆಗಿ ಏನ್ ಫಾರ್ಮೇಶನ್ ಆಗ್ತದೆ? ಈ ರೀತಿ ಕೆಳಗಡೆ ಈ ರೀತಿ ಸ್ವಲ್ಪ ಏನೋ ಬಂದು ಕೂತ್ಕೊಂಡಂಗೆ ನಿಮ್ಗೆ ಕಾಣಿಸ್ತದೆ. ಅರ್ಥ ಆಯ್ತಾ? ಇದಕ್ಕೆ ನಾವೇನಂತ ಕರಿತೀವಿ? ಇಂಗ್ಲಿಷ್ ನಲ್ಲಿ ಪ್ರೆಸಿಪಿಟೇಟ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಪ್ರಕ್ಷೇಪಣ ಅಂತ ಕರಿತೀವಿ. ಈ ರಿಯಾಕ್ಷನ್ ಅಲ್ಲಿ ಯಾವುದು ಪ್ರೆಸಿಪಿಟೇಟ್ ಆಗಿದೆಪ್ಪ ಅಂದ್ರೆ BaSO4 ಬೇರಿಯಂ ಸಲ್ಫೇಟ್ ಏನಾಗಿದೆ? ಬೇರಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಜೊತೆ ಉಲ್ಟಾ ಬರ್ತದೆ, ಬೇರಿಯಂ ಸಲ್ಫೇಟ್ ಏನಾಗಿದೆ ನೋಡಿ, ಇದು ಬಂದು ಪ್ರೆಸಿಪಿಟೇಟ್ ಆಗಿದೆ. ಮತ್ತೆ ಇದ್ರೊಳಗಡೆ ಸೊಲ್ಯೂಷನ್ ರೂಪದಲ್ಲಿ ಯಾವ್ದಿದೆ? ಸೋಡಿಯಂ ಕ್ಲೋರೈಡ್ ಇದೆ. ಅರ್ಥ ಆಯ್ತಾ? ಇದು ಇಲ್ಲಿ ನೋಡಿ, ಇದು ಬಂದು ಇದ್ರ ಜೊತೆ ಕಂಬೈಂಡ್ ಆಗ್ತಾ ಇದೆ. ಅದೇ ರೀತಿ ಇದು ಬಂದು ಸಲ್ಫೇಟ್ ಬಂದು ಇದ್ರ ಜೊತೆ ಕಂಬೈಂಡ್ ಆಗ್ತಾ ಇದೆ. ಸೊ ಈ ರೀತಿ ಎಕ್ಸ್ಚೇಂಜಸ್ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ಇಂಥ ಕ್ರಿಯೆಗಳಿಗೆ ನಾವೇನಂತ ಕರಿತೀವಿ? ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಥವಾ ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಪ್ರಕ್ಷೇಪಣ ಕ್ರಿಯೆ ಇದು ಆಕ್ಚುಲಿ ಬಂದು ಎದರಲ್ಲಿ ಬರ್ತದೆಪ್ಪ ಅಂದ್ರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳಲ್ಲಿ ಬರ್ತದೆ. ಇಟ್ ಈಸ್ ಎ ಪಾರ್ಟ್ ಆಫ್ ಎ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ವೇರ್ exchange in the cation takes place between the two substances ಮಧ್ಯೆ ಏನಾಗ್ತದೆ? ಎಕ್ಸ್ಚೇಂಜ್ ಆಗ್ತದೆ. and later on if there is a formation of precipitation then such reactions are called as precipitation reactions. ಕನ್ನಡದಲ್ಲಿ ಪ್ರಕ್ಷೇಪಣ ಉತ್ಪತ್ತಿ ಆದ್ರೆ ಅದಕ್ಕೆ ಏನಂತ ಕರಿತೀವಿ? ಪ್ರೆಸಿಪಿಟೇಟ್ ಈಸ್ ಫಾರ್ಮ್ಡ್ ಅಂತ ಕರಿತೀವಿ, ಅಥವಾ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗುವಂತ ರಿಯಾಕ್ಷನ್ಸ್ ಗಳಿಗೆ ಏನಂತ ಕರಿತೀವಿ? ಪ್ರೆಸಿಪಿಟೇಟ್ ರಿಯಾಕ್ಷನ್. ಯಾವುದೇ ಒಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆದ್ರೆ ಅದರಲ್ಲಿ ಪ್ರಕ್ಷೇಪಣ ಉತ್ಪತ್ತಿ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಅಂತಂದ್ರೆ ಎ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ವೇರ್ ದೇರ್ ಇಸ್ ಎ ಫಾರ್ಮೇಶನ್ ಆಫ್ ಪ್ರೆಸಿಪಿಟೇಟ್ ದೆನ್ ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಪ್ರೆಸಿಪಿಟೇಟ್ ರಿಯಾಕ್ಷನ್. ಅರ್ಥ ಆಯ್ತಾ? ಸೊ ಇದು ಬಂದು ನಿಮ್ದು ಪ್ರೆಸಿಪಿಟೇಟ್ ರಿಯಾಕ್ಷನ್ ಇದೆ. ಓಕೆ, ಸೊ ಪ್ರೆಸಿಪಿಟೇಟ್ ರಿಯಾಕ್ಷನ್ ಆದ ಕೂಡಲೇ ನೆಕ್ಸ್ಟ್ ಬಂದು ಗ್ಯಾಸ್ ಫಾರ್ಮೇಶನ್ ಬಗ್ಗೆ ಮಾತಾಡೋಣ. ಲೆಟ್ ಅಸ್ ಟಾಕ್ ಅಬೌಟ್ ದ ಗ್ಯಾಸ್ ಫಾರ್ಮೇಶನ್. ಯಾವುದೇ ಒಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಒಳಗಡೆ ರಿಯಾಕ್ಷನ್ ಕ್ರಿಯೆ ನಡೀತಾ ಇದ್ದಾಗ ಒಂದು ವೇಳೆ ಗ್ಯಾಸ್ ಪ್ರೊಡ್ಯೂಸ್ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಡಕ್ಟ್ ಒಳಗಡೆ ಗ್ಯಾಸ್ ಪ್ರೊಡ್ಯೂಸ್ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಪ್ರಾಡಕ್ಟ್ ಒಳಗಡೆ ಏನ್ ಪ್ರೊಡ್ಯೂಸ್ ಆಗ್ಬೇಕ್ರಿ? ಗ್ಯಾಸ್ ಪ್ರೊಡ್ಯೂಸ್ ಆಗ್ಬೇಕು. ಒಂದು ವೇಳೆ ಗ್ಯಾಸ್ ಪ್ರೊಡ್ಯೂಸ್ ಆದ್ರೆ ಅಂತ ರಿಯಾಕ್ಷನ್ ಗಳಿಗೆ ನಾವೇನಂತ ಕರಿತೀವಿ? ಗ್ಯಾಸ್ ಫಾರ್ಮೇಶನ್ ಅಂತ ಕರಿತೀವಿ. ಮೊದಲನೇದಾಗಿ ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇರಬೇಕು. ಎರಡನೇದಲ್ಲಿ ಪ್ರಾಡಕ್ಟ್ ಒಳಗಡೆ ಏನ್ ಫಾರ್ಮೇಶನ್ ಆಗಬೇಕು? ಗ್ಯಾಸ್ ಫಾರ್ಮೇಶನ್ ಆಗಬೇಕು. ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಗ್ಯಾಸ್ ಫಾರ್ಮೇಶನ್ ರಿಯಾಕ್ಷನ್. ಒಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಒಳಗಡೆ ಪ್ರಾಡಕ್ಟ್ ಸೈಡ್ ನಲ್ಲಿ ಗ್ಯಾಸ್ ಫಾರ್ಮೇಶನ್ ಆದ್ರೆ ಅದಕ್ಕೆ ಏನಂತ ಕರಿತೀವಿ? ಗ್ಯಾಸ್ ಫಾರ್ಮೇಶನ್ ರಿಯಾಕ್ಷನ್ ಅಂತ ಕರಿತೀವಿ. ಬೇಕಾದ್ರೆ ಒಂದು ಎಕ್ಸಾಂಪಲ್ ತಗೋಣ. ಯಾವ್ದು ಎಕ್ಸಾಂಪಲ್ ತಗೋತೀನಪ್ಪ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಎಕ್ಸಾಂಪಲ್ ತಗೋತೀನಿ. ಸೋಡಿಯಂ ಕಾರ್ಬೋನೇಟ್, ಓಕೆನಾ? ಕಾಸ್ಟಿಕ್ ಸೋಡಾ ಅಂತ ಕೂಡ ಕರೀತಾರೆ ಅದಕ್ಕೆ, ಸೋಡಿಯಂ ಕಾರ್ಬೋನೇಟ್. ಓಕೆನಾ? ಸೊ
ಇದನ್ನ ನಾವೇನ್ ಮಾಡೋಣ ಅಂದ್ರೆ HCl ಜೊತೆ ಟ್ರೀಟ್ ಮಾಡೋಣ. ವಿ ಟ್ರೀಟ್ ವಿತ್ HCl ಜೊತೆ ಟ್ರೀಟ್ ಮಾಡಿದಾಗ ಏನ್ ಫಾರ್ಮೇಶನ್ ಆಗ್ತದೆ, ನಮ್ಮ ಪ್ರಾಡಕ್ಟ್ ಬಂದು 2 ಮಾಲಿಕ್ಯೂಲ್ಸ್ ಆಫ್ NaCl ಫಾರ್ಮೇಶನ್ ಆಗ್ತದೆ. ಇದು ಮತ್ತೆ ಇದು ಎಕ್ಸ್ಚೇಂಜ್ ಆದ್ರೆ ಇದು ಮತ್ತೆ ಇದೇನಾಗ್ತದೆ, ಎಕ್ಸ್ಚೇಂಜ್ ಆಗ್ತದೆ. ಸೊ ಈಗ ನೋಡಿ ಮತ್ತೆ ಇಲ್ಲಿ ಏನ್ ಫಾರ್ಮೇಶನ್ ಆಯ್ತು, H2CO3 ಆಯ್ತು. ನೋಡಿ H2CO3 ಅಂದ್ರೆ ಕಾರ್ಬೋನಿಕ್ ಆಸಿಡ್. ಇದು ಸುಮ್ಮನೆ ಹಾಗೆ ಕೂತ್ಕೊಳ್ಳಲ್ಲ, ಮತ್ತೆ ಇದು ಸ್ಪ್ಲಿಟ್ ಅಪ್ ಆಗಿ ಏನಾಗ್ತದೆ, H2O ಮತ್ತೆ CO2 ಆಗ್ತದೆ. ನಾ ಈ ಸ್ಟೆಪ್ ಅನ್ನ ಡೈರೆಕ್ಟ್ ಆಗಿ ಬರಲ್ಲ, ಅದಕ್ಕಾಗಿ ಇದನ್ನ ನಾನೇನ್ ಮಾಡ್ತೀನಿ, ಈ ರೀತಿ ಈ H2O ನ ಬದಲಾಗಿ ನಾವ್ ಏನಂತ ಬರಿತೀವಿ ಇಲ್ಲಿ, H2O ಮತ್ತೆ CO2 ಅಂತ ಬರಿತೀವಿ. ಸೊ ಒಂದನ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಿಮಗೆ ಏನ್ ನೋಡ್ಲಿಕ್ಕೆ ಸಿಕ್ತಂದ್ರೆ, ಒಂದು CO2 ಗ್ಯಾಸ್ ನೋಡ್ಲಿಕ್ಕೆ ಸಿಕ್ತಲ್ವಾ. ಸೊ ಹಾಗಾದ್ರೆ ಇದು ಒಂದು ರಿಯಾಕ್ಷನ್ ಯಾವ ತರ ರಿಯಾಕ್ಷನ್ ಇದೆಯಪ್ಪ ಅಂದ್ರೆ, ಇದಕ್ಕೆ ನಾವೇನಂತ ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಎ ಗ್ಯಾಸ್ ಫಾರ್ಮೇಶನ್ ರಿಯಾಕ್ಷನ್. ಏನಂತ ಕರಿತೀವಿ, ಗ್ಯಾಸ್ ಫಾರ್ಮೇಶನ್ ರಿಯಾಕ್ಷನ್. ಮೂರನೇದು ಬಂದು ಯಾವ್ದಿದಪ್ಪ ಅಂದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸ್ವಲ್ಪ ನಿಮ್ಗೆ ಇದು ಸ್ವಲ್ಪ ಡೀಟೇಲ್ ಆಗಿ ತಗೊಂಡಿದ್ದೀನಿ. ನಿಮ್ ಬುಕ್ ಅಲ್ಲಿ ಇಲ್ಲಿ ಕೇವಲ ಏನು ಕೊಟ್ಟಿದ್ದಾನೆ, ಪ್ರೆಸಿಪಿಟೇಷನ್ ಫಾರ್ಮೇಶನ್ ಅಷ್ಟೇ ಕೊಟ್ಟಿದ್ದಾನೆ. ಇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬಗ್ಗೆ ಕೊಟ್ಟಿಲ್ಲ, ಬಟ್ ಆದ್ರೂ ಕೂಡ ನಾವು ಹೋಗೋಣ. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಏನು, ಪ್ರಾಪರ್ಲಿ ಕನ್ನಡದಲ್ಲಿ ಏನಂತಾರೆ ನಮ್ಗೆ ಗೊತ್ತಿಲ್ಲ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹಾಗೆ ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನಾಗ್ತದೆ ಅಂದ್ರೆ H+ ಅಯಾನ್ ಆಫ್ ದ ಆಸಿಡ್ ರಿಯಾಕ್ಟ್ ವಿತ್ OH- ಅಯಾನ್ ಆಫ್ ದ ಬೇಸ್. ಅಂದ್ರೆ ಏನ್ರಿ, ಒಂದು H+ ಅಯಾನ್ ಇದೆ ಇಲ್ಲಿ, ಯಾವ್ದ್ರ ಜೊತೆ ಯಾವ್ದ್ರದ್ದು ಅದು ಆಸಿಡ್ ಇದೆ, OH- ಅಯಾನ್ ಇದೆ, ಅದು ಯಾವ್ದ್ರದ್ದು ಇದೆ ರೀ, ಬೇಸ್ ಇದೆ. ಅರ್ಥ ಆಯ್ತಾ ನಾನು ಹೇಳಿದ್ದು, ಇದು ಬಂದು OH- ಅಯಾನ್ ಬಂದು ಯಾವ್ದ್ರದ್ದಿದೆ, ಬೇಸ್ ಇದೆ. H+ ಅಯಾನ್ ಬಂದು ಯಾವ್ದ್ರದ್ದಿದೆ, ಆಸಿಡ್ ಇದೆ. ಸೊ H+ ಅಯಾನ್ ಫ್ರಮ್ ದ ಆಸಿಡ್ ರಿಯಾಕ್ಟ್ ವಿತ್ OH- ಅಯಾನ್ ಆಫ್ ದ ಬೇಸ್. ಹಾಗಾದ್ರೆ H+ OH- ಕಂಬೈಂಡ್ ಆಗಿ ಏನ್ ಫಾರ್ಮೇಶನ್ ಆಗ್ತಾ ಇದೆ, ಎರಡು ಕಂಬೈಂಡ್ ಆಗಿ ವಾಟರ್ ಫಾರ್ಮೇಶನ್ ಆಗ್ತಾ ಇದೆ. ಏನ್ ಫಾರ್ಮೇಶನ್ ಆಗ್ತಾ ಇದೆ ರೀ, ವಾಟರ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಒಳಗಡೆ ಅದರ ಲಕ್ಷಣ ಏನಂದ್ರೆ ವಾಟರ್ ಫಾರ್ಮೇಶನ್ ಆಗ್ಬೇಕು. ಅಂತ ರಿಯಾಕ್ಷನ್ಸ್ ಗಳು ನಾವೇನಂತ ಕರಿತೀವಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಬೇಕಾದ್ರೆ ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನೋಡೋದೇ ಆದ್ರೆ ನೀವು ಎಲ್ಲಿ ನೋಡ್ಬೋದಪ್ಪ ಅಂದ್ರೆ ಆಸಿಡ್ ಬೇಸ್ ಮಧ್ಯೆ ರಿಯಾಕ್ಷನ್ ನೋಡ್ಬೋದು. H+ ಅದೇ Cl- ಅಂದ್ರೆ H+ ಆಫ್ ದ ಆಸಿಡ್, ಅದೇ ರೀತಿ ಒಂದು ಬೇಸ್ ತಗೊಳ್ಳಿ OH- ಸೋಡಿಯಂ ಹೈಡ್ರಾಕ್ಸೈಡ್, ಇದು OH- ಇದೆ. ಓಕೆನಾ, ಇಲ್ಲಿ ಏನಾಗ್ತಿದೆ, ಸ್ವಲ್ಪ ಕಣ್ಣು ತೆರೆದು ನೋಡಿದ್ರೆ ನಿಮ್ಗೆ ಗೊತ್ತೇ ಆಗ್ಬಿಡುತ್ತೆ. ಇಲ್ಲಿ ನೋಡಿ H+ ಏನಿದೆ, ಆಸಿಡ್ ಇದೆ, OH- ಏನಿದೆ, ಬೇಸ್ ಇದೆ. ಅರ್ಥ ಆಯ್ತಾ ನಾನು ಹೇಳಿದ್ದು, ಏನಿದೆ ರೀ ಇದು, OH- ಬಂದು ಬೇಸು, H+ ಬಂದು ಆಸಿಡ್. ಈ ಎರಡು ಕಂಬೈಂಡ್ ಆಗಿ ಏನ್ ಕೊಡ್ತಾ ಇದೆ, ಎರಡು ಕಂಬೈಂಡ್ ಆಗಿ ಏನು ಕೊಡ್ತಾ ಇದೆ, ದಟ್ ಈಸ್ ಅ ಥಿಂಗ್ ವಿ ಹ್ಯಾವ್ ಟು ಡಿಸ್ಕಸ್. ಏನ್ ಕೊಡ್ತಾ ಇದೆ, ಆಸಿಡ್ ಬೇಸ್ ಕಂಬೈಂಡ್ ಆಗಿ ಸಾಲ್ಟ್ ಕೊಡ್ತದೆ. ಆಲ್ ರೈಟ್, ಏನ್ ಕೊಡ್ತಾ ಇದೆ, ಸಾಲ್ಟ್. ಇದನ್ನ ನಾನು ಸ್ವಲ್ಪ ಮೇಲ್ಗಡೆ ಬರೀತೀನಿ ಈ ರೀತಿ. NaCl ಕೊಡ್ತಾ ಇದೆ, ಮತ್ತೇನ್ ಕೊಡ್ತಾ ಇದೆ, ಅಗೇನ್ ದೇರ್ ಇಸ್ ಎ ಫಾರ್ಮೇಶನ್ ಆಫ್ ವಾಟರ್. ಅರ್ಥ ಆಯ್ತಾ, ನೀರು ಕೂಡ ಇಲ್ಲಿ ಸಿಗ್ತದೆ. ಸೊ ಇಂಥ ರಿಯಾಕ್ಷನ್ಸ್ ಗಳು ನಾವೇನಂತ ಕರಿತೀವಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಹಾಗಾದ್ರೆ ಇಲ್ಲಿವರೆಗೆ ನಾವೇನೇನ್ ಡಿಸ್ಕಸ್ ಮಾಡಿದ್ವಿ, ಮೀನಿಂಗ್ ಆಫ್ and types of chemical reactions, combination chemical reaction, decomposition chemical reaction, displacement and double displacement reaction. ಇವಾಗ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ ಆಕ್ಸಿಡೇಷನ್ ಅಂದ್ರೆ ಏನು, ರಿಡಕ್ಷನ್ ಅಂದ್ರೆ ಏನು ಡಿಸ್ಕಷನ್ ಮಾಡೋಣ. ಆಕ್ಸಿಡೇಷನ್ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ರಿಯಾಕ್ಷನ್ಸ್ ಇದಾವೆ, ಯಾವ್ದಂದ್ರೆ ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್. ಇವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಮತ್ತೆ ಎಂಡೋಥರ್ಮಿಕ್ ಅಂತ ಕರಿತೀವಿ. ನೋಡಿ, ಎಕ್ಸೋಥರ್ಮಿಕ್ ಅಂದ್ರೇನು, ಎಂಡೋಥರ್ಮಿಕ್ ಅಂದ್ರೇನು. ಎಕ್ಸೋಥರ್ಮಿಕ್ ಅಂದ್ರೆ ಬಾಹಿರ್ ಉಷ್ಣ ಕ್ರಿಯೆ ಅಂತ ಕರೀತಾರೆ. ಬಾಹಿರ್ ಉಷ್ಣ ಕ್ರಿಯೆ, ಇದು ಬಾಹಿರ್ ಉಷ್ಣ ಕ್ರಿಯೆ ಆದ್ರೆ ಇದೇನಿರುತ್ತೆ, ಅಂತರ್ ಉಷ್ಣ ಕ್ರಿಯೆ ಆಗ್ತದೆ. ಅಂತರ್ ಉಷ್ಣ ಕ್ರಿಯೆ, ಓಕೆನಾ. ಸೊ ನೀವು ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಐ ಥಿಂಕ್ ಫ್ರಮ್ PUC, ದಟ್ ಟು ಫ್ರಮ್ ದ ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ ಸ್ವಲ್ಪ ಇದು ನಿಮ್ಗೆ ಈಸಿ ಆಗ್ತದೆ ಇಟ್ಕೊಳ್ಳಿಕ್ಕೆ, ನೆನ್ಪಿಟ್ಕೊಳ್ಳಿಕ್ಕೆ. ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವುದೇ ಒಂದು ನಾವು ರಿಯಾಕ್ಷನ್ ತಗೋತಾ ಇದ್ದೀವಿ, ರಿಯಾಕ್ಷನ್ ನಾವ್ ಏನಂತ ಕರಿಬೇಕು, ಒಂದು ಸಿಸ್ಟಮ್ ಅಂತ ಕರೆಯೋಣ. ಏನಂತ ಕರೆಯೋಣ, ಸಿಸ್ಟಮ್. ಇದನ್ನ ನಾವು ಒಂದು ಕ್ಲೋಸ್ಡ್ ವೆಸಲ್ ಅಲ್ಲಿ ಒಂದು ರಿಯಾಕ್ಷನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಏನಾಗ್ತದೆ, ಕ್ಲೋಸ್ ವೆಸಲ್ ಅಲ್ಲಿ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ರಿಯಾಕ್ಷನ್ ಮಾಡಬೇಕಾದ್ರೆ ಹೀಟ್ ಎನರ್ಜಿ ಏನಾಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಎನರ್ಜಿ ಇಸ್ ರಿಲೀಸ್ಡ್. ಎಲ್ಲಿಂದ, ಈ ಸಿಸ್ಟಮ್ ಇಂದ ಹೊರಗಡೆ ಬರ್ತದೆ. ಹೊರಗಡೆ ಇರೋದಕ್ಕೆಲ್ಲ ನಾವೇನಂತ ಕರಿತೀವಿ, ಸರೌಂಡಿಂಗ್ ಅಂತ ಕರಿತೀವಿ. ಒಳಗಡೆ ಇದ್ದಕ್ಕೆಲ್ಲ ನಾವೇನಂತ ಕರಿತೀವಿ, ಸಿಸ್ಟಮ್ ಅಂತ ಕರಿತೀವಿ. ಸೊ ಸಿಸ್ಟಮ್ ಇಂದ ಸರೌಂಡಿಂಗ್, ಅರ್ಥ ಆಯ್ತಾ ನಾನು ಹೇಳಿದ್ದು, ಸಿಸ್ಟಮ್ ಇಂದ ಸರೌಂಡಿಂಗ್ ಕಡೆ ಎನರ್ಜಿ ರಿಲೀಸ್ ಆದ್ರೆ ಯಾವ ರೂಪದಲ್ಲಿ, ಹೀಟ್ ರೂಪದಲ್ಲಿ. ಅರ್ಥ ಆಯ್ತಾ, ಹೀಟ್ ರೂಪದಲ್ಲಿ ಹೀಟ್ ಎನರ್ಜಿ ಈಸ್ ರಿಲೀಸ್ಡ್ ಫ್ರಮ್ ಸಿಸ್ಟಮ್ ಟು ಸರೌಂಡಿಂಗ್.
ಈ ರೀತಿ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಅದೇ ಇದ್ರ ಉಲ್ಟಾ ಪ್ರೊಸೆಸ್ ಅಂದ್ರೆ ಹೀಟ್ ಈಸ್ ಅಬ್ಸಾರ್ಬ್ಡ್ ಬೈ ದ ಸಿಸ್ಟಮ್ ಫ್ರಮ್ ದ ಸರೌಂಡಿಂಗ್. ಈ ರೀತಿ ಆದ್ರೆ ಇದಕ್ಕೆ ನಾವೇನಂತ ಕರಿತೀವಿ, ಎಂಡೋಥರ್ಮಿಕ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಒಳಗಡೆ ಏನಾಗ್ತದೆ, ಪ್ರೊಡಕ್ಟ್ಸ್ ಗಳು ಏನಿದಾವಲ್ಲ ದೇ ಆರ್ ಸ್ಟೇಬಲ್ ದ್ಯಾನ್ ದಟ್ ಆಫ್ ದ ರಿಯಾಕ್ಟಂಟ್. ಇದರಲ್ಲಿ ಉಲ್ಟಾ, ಇಲ್ಲೇನಿದೆ, ಪ್ರಾಡಕ್ಟ್ ಏನಿದಾವಲ್ಲ ದೇ ಆರ್ ಲೆಸ್ ಸ್ಟೇಬಲ್ ದ್ಯಾನ್ ದ ರಿಯಾಕ್ಟಂಟ್. ಎಲ್ಲಿ, ಎಂಡೋಥರ್ಮಿಕ್ ಒಳಗಡೆ. ಫಾರ್ ಎಕ್ಸಾಂಪಲ್ ನಾನು ಈ ರೀತಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಅಂತ ತಿಳ್ಕೊರಿ. ನೈಟ್ರೋಜನ್ ಇದೆ ಮತ್ತೆ ಆಕ್ಸಿಜನ್ ಇದೆ, ಎರಡೂ ಕಂಬೈಂಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಾಗ್ತದೆ, ನನಗೆ ಹೀಟ್ ಅಪ್ಲೈ ಮಾಡ್ಬೇಕಾಗ್ತದೆ. ಹೀಟ್ ಅಪ್ಲೈ ಮಾಡಿದಾಗ ಮಾತ್ರ ಈ ರಿಯಾಕ್ಷನ್ ಇಲ್ಲಿ ನಡೀತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಹೀಟ್ ಅಪ್ಲೈ ಮಾಡ್ಬೇಕಾಗ್ತದೆ, ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್. ಈಗ ಸಿಂಪಲ್ ಆಗಿ ಇದನ್ನ ಈ ರಿಯಾಕ್ಷನ್ ನೀವೇನಂತ ತಿಳ್ಕೊತೀರಿ, ಒಂದು ಇಕ್ವೇಶನ್ ಸೈನ್ ತರ ತಿಳ್ಕೊಳ್ಳಿ. ಹಾಗಾದ್ರೆ ಈ ಹೀಟ್ ಅನ್ನ ಈ ಕಡೆ ತಂದ್ರೆ ಏನ್ ಬರುತ್ತೆ, ವ್ಯಾಲ್ಯೂ ಬಂದು ನೆಗೆಟಿವ್ ಬರ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸಪೋಸ್ ಇಲ್ಲಿ 4 + 3 + 2 ಇದೆ ಅಂತ ತಿಳ್ಕೊಳ್ಳಿ, ಓಕೆನಾ. ಇಲ್ಲಿ ಈ 2 ನ ನೀವು ಈ ಕಡೆ ತಂದ್ರೆ ಏನಂತ ಬರ್ಕೋತೀರಿ, -2 ಅಂತ ಬರ್ಕೋತಿರ್ತಾನೆ. ಸೊ ಅದೇನೆ ನಾವು ಈ ಹೀಟ್ ಅನ್ನ ಈ ಕಡೆ ರೀಪ್ರೆಸೆಂಟ್ ಮಾಡ್ಬೇಕಾದ್ರೆ ಡೆಲ್ಟಾ ಎಚ್ ಅಂತ ರೀಪ್ರೆಸೆಂಟ್ ಮಾಡ್ತೀವಿ. ಡೆಲ್ಟಾ ಎಚ್ ಅಂದ್ರೆ ಎಂಥಾಲ್ಪಿ ಅಂತ ಕರೀತಾರೆ. ಹಾಗಾದ್ರೆ ಎಂಥಾಲ್ಪಿ ವ್ಯಾಲ್ಯೂ ಯಾವಾಗ್ಲೂ ಏನಿರ್ತದೆ, ನೆಗೆಟಿವ್ ಇರ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಹಾಗಾದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಗಳು ಡೆಲ್ಟಾ ಎಚ್ ವ್ಯಾಲ್ಯೂ ಪಾಸಿಟಿವ್ ಕೊಟ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಗಳು ಡೆಲ್ಟಾ ಎಚ್ ವ್ಯಾಲ್ಯೂ ಏನ್ ಕೊಡ್ತದೆ, ನೆಗೆಟಿವ್ ವ್ಯಾಲ್ಯೂಗಳು ಕೊಡ್ತದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಡೆಲ್ಟಾ ಎಚ್ ವ್ಯಾಲ್ಯೂ ಬಂದು ಏನಿದೆ ರೀ, ವಿ ಹ್ಯಾವ್ ಅ ನೆಗೆಟಿವ್ ವ್ಯಾಲ್ಯೂ. ಓ ಶಿಟ್, we have a negative value, delta H value. For example, nitrogen gas ಇದೆ, ಹೈಡ್ರೋಜನ್ ಗ್ಯಾಸ್ ಇದೆ, ಎರಡರ ಜೊತೆ ಕಂಬೈಂಡ್ ಆಗಿ ಅಮೋನಿಯಾ ಫಾರ್ಮೇಶನ್ ಮಾಡ್ತಿದೆ. ಅದಕ್ಕೆ ಬೇಕಾದಂತ ಎನರ್ಜಿ ಏನಿದೆ ನೋಡಿ, ಅರ್ಥ ಆಗ್ಲದ ನಾನು ಹೇಳಿದ್ದು, ದಿಸ್ ಮಚ್ ಅಮೌಂಟ್ ಆಫ್ ಎನರ್ಜಿ ವಿ ಹ್ಯಾವ್ ಟು ಆಡ್ ಇಷ್ಟು ಎನರ್ಜಿ ನಾವೇನ್ ಮಾಡ್ಬೇಕಾಗ್ತದೆ, ಆಡ್ ಮಾಡಿದ್ವಿ. ಅರ್ಥ ಆಯ್ತಾ? ಎಕ್ಸೋಥರ್ಮಿಕಲಿ ಈ ರೀತಿ, ಎಂಡೋಥರ್ಮಿಕಲಿ ಈ ರೀತಿ ಆಗ್ತದೆ. ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ, ಕನ್ಫ್ಯೂಷನ್ ಆಯ್ತಾ ನಿಮ್ಗೆ? ಈ ಕಡೆ ಹೇಳ್ಬೇಕಿತ್ತು, ಸಾರಿ. ಅಂದ್ರೆ ಇಲ್ಲಿ ಏನಾಗ್ತದೆ, ಇಷ್ಟು ಅಮೌಂಟ್ ಆಫ್ ಹೀಟ್ ನಾವೇನ್ ಅಪ್ಲೈ ಮಾಡಿದೀವಲ್ಲ, ದಟ್ ಹೀಟ್ ವಿ ಕಾಲ್ ಇಟ್ ಆಸ್ ಎಕ್ಸ್ಟ್ರಾ ಅಮೌಂಟ್ ಆಫ್ ಹೀಟ್ ನಮ್ಗೆ ಏನ್ ಮಾಡ್ಬೇಕಾಗಿದೆ, ಸಪ್ಲೈ ಮಾಡ್ಬೇಕಾಗಿದೆ. ಸೊ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಮತ್ತೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇರುವಂತ ಡಿಫರೆನ್ಸಸ್. ಓಕೆ 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 ಇಲ್ಲೂ ಒಂದಿದೆ ನೋಡಿ. ಇಲ್ಲಿ ಹೀಟ್ ಅಂತ ಬರ್ದಿದ್ದೀನಿ ಅಂದ್ರೆ ಇದರ ಅರ್ಥ ಇಷ್ಟು ಹೀಟ್ ನಾನು ಅಪ್ಲೈ ಮಾಡ್ಬೇಕು ಅಂತಲ್ಲ. ಬಹುಶಃ ನಾನು ಆ ರೀತಿ ಹೇಳಿದ್ರೆ ಸ್ವಲ್ಪ ಇಲ್ಲಿ ತಪ್ಪಾಗ್ತದೆ. ಇದು ಏನಕ್ಕೆ ಇಲ್ಲಿ ಬರ್ದಿದ್ದೀನಪ್ಪ ಅಂದ್ರೆ ಇದನ್ನ ನಾನು ಹೇಳಿಕೆ ಬರ್ದಿದ್ದೀನಿ. ಅದನ್ನು ಅರ್ಥ ಆಯ್ತಾ? ಇದನ್ನ ಈ ಸೈಡ್ ತಂದ್ರೆ ಮೈನಸ್ ಆಗ್ತದೆ ಅಂತ ಹೇಳಕ್ ಬರ್ದಿರೋದು. ಆಕ್ಚುಲಿ ಬಂದು ಏನಾಗ್ತದೆ ಅಂದ್ರೆ ಇವೆರಡು ರಿಯಾಕ್ಷನ್ ಆದಾಗ ಹೀಟ್ ರಿಲೀಸ್ ಆಗ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಹೀಟು ರಿಲೀಸ್ ಆಗ್ತದೆ. ಆ ರಿಲೀಸ್ ಆಗೋದ್ರಿಂದ ಆ ಡೆಲ್ಟಾ ಎಚ್ ವ್ಯಾಲ್ಯೂ ನಾವು ನೆಗೆಟಿವ್ ಅಂತ ತೋರಿಸ್ತೀವಿ. ವಿ ಶೋನ್ ಇಟ್ ಆಸ್ ಅ ನೆಗೆಟಿವ್ ಪಾರ್ಟ್. ಅರ್ಥ ಆಯ್ತಾ? ಸಿಂಪಲ್ ಆಗಿ ನೋಡಿ, ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಬಾಹಿರ್ ಉಷ್ಣ ಕ್ರಿಯೆ ಮತ್ತೆ ಅಂತರ್ ಉಷ್ಣ ಕ್ರಿಯೆ ಒಳಗಡೆ ಇರುವಂತ ಒಂದು ಕ್ವಶನ್ ಡೆಲ್ಟಾ ಎಚ್ ಮೇಲೆ ಬರ್ತದೆ, ಡೆಲ್ಟಾ ಎಚ್ ವ್ಯಾಲ್ಯೂ ಮೇಲೆ ಬರ್ತದೆ. ಇನ್ನೊಂದು ಕ್ವಶನ್ ಏನ್ ಬರ್ತದೆ, ಹೀಟ್ ಮೇಲೆ ಬರ್ತದೆ. ಓಕೆ, ಡೆಫಿನಿಷನ್ ಮೇಲೆ ಬರ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಂಡೋಥರ್ಮಿಕ್ ಅಂದ್ರೆ ಹೀಟ್ ಒಳಗಡೆ ಅಬ್ಸಾರ್ವ್ ಆಗ್ತಾ ಇದೆ, ಅಂದ್ರೆ ಹೀಟ್ ಒಳಗಡೆ ತಗೋತಾ ಇದೆ. ಈ ರೀತಿ ಚಿತ್ರ ಕಾಣ್ತಿದೆಲ್ಲ, ನಾನು ಸರೌಂಡಿಂಗ್ ಇಂದ ಸಿಸ್ಟಮ್ ಒಳಗಡೆ ಏನ್ ಮಾಡ್ತಾ ಇದ್ದೀನಿ, ಹೀಟ್ ಅನ್ನ ಕಳಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ಹೀಟ್ ಅನ್ನ ಕಳಿಸ್ತಾ ಇದ್ದೀನಿ. ಅಂತ ರಿಯಾಕ್ಷನ್ಸ್ ಗಳಿಗೆ ನಾವೇನಂತ ಕರಿತೀವಿ, ಎಂಡೋಥರ್ಮಿಕ್. ಅಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಸ್ಟಾರ್ಟ್ ಆಗ್ಬೇಕಂದ್ರೆ ಏನ್ ಬೇಕು, ಸ್ವಲ್ಪ ಹೀಟ್ ಬೇಕು. ಸರ್ ಹಾಗಾದ್ರೆ ಇದು ಸರಿ ಅಲ್ವಾ ನೀವು ಅನ್ಕೊಂಡ್ರೆ, ನೋಡಿ ಇದನ್ನ ನಾನು ಆಕ್ಚುಲಿ ಹೀಟ್ ಎಕ್ಸ್ಟ್ರಾ ಪ್ಲಸ್ ಮಾಡ್ಬೇಕಲ್ವಾ ಅಂತ ಅನ್ಕೊಂಡ್ರೆ ಹೌದು ಮಾಡ್ಬೇಕು, ಇಲ್ಲ ಅಂತೆಲ್ಲ. ಬಟ್ ನಾನು ಈ ಕಾನ್ಸೆಪ್ಟ್, ಈ ಕಂಟೆಸ್ಟ್ ಅನ್ನ ಯಾಕೆ ಈ ರೀತಿ ಬರ್ದಿದ್ದೀನಪ್ಪ ಅಂದ್ರೆ, ಇಲ್ಲಿ ಹೀಟ್ ಅನ್ನು ಇದನ್ನ ಯಾಕೆ ಇಲ್ಲಿ ಬರ್ದಿದ್ದೀನಿ ಅಂದ್ರೆ, ಈ ಡೆಲ್ಟಾ ಎಚ್ ವ್ಯಾಲ್ಯೂ ತೋರಿಸ್ಲಿಕ್ಕೆ. ಸಪೋಸ್ ಇಲ್ಲಿ ಡೆಲ್ಟಾ ಎಚ್ ವ್ಯಾಲ್ಯೂ ಪಾಸಿಟಿವ್ ಬರುತ್ತೆ ಅಂದ್ರೆ ಇದಕ್ಕೆ ಈಕ್ವಲ್ ಸೈನ್ ತರ ಮಾಡ್ಕೊಂಡ್ರೆ, ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗ್ತದೆ, ವಿ ವಿಲ್ ಗೆಟ್ ದ, ಅಂದ್ರೆ ಇಲ್ಲಿ ಏನ್ ಹೀಟ್ ರಿಲೀಸ್ ಆಗಿದೆ ಅಲ್ಲ, ಅಂದ್ರೆ ಇಷ್ಟು ಹೀಟ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾವು ಹಾಗಾದ್ರೆ ಇಲ್ಲಿ ನಾವು ಏನಂತ ಬರೀಬೇಕಾಗ್ತದೆ, ವಿ ಶುಡ್ ರೈಟ್ ಇಟ್ ಆಸ್ ಎ ಮೈನಸ್. ಇದನ್ನ ಈ ಕಡೆ ಬರೆದ್ರೆ ಏನಂತ ಹೋಗ್ತದೆ, ಅದು ಪ್ಲಸ್ ಆಗ್ತದೆ. ಸೊ ಆ ಒಂದು ಕಾಂಟೆಸ್ಟ್ ಅಲ್ಲಿ ಬರ್ದಿರೋದು ಹೊರತು ನೀವು ಅದನ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆನಾ? ಸಪೋಸ್ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಗ್ತಾ ಇದೆ, ನಾನು ಎರಡೇ ಪಾಯಿಂಟ್ ಅಲ್ಲಿ ಹೇಳ್ತೀನಿ ನೋಡಿ. ಎಕ್ಸೋಥರ್ಮಿಕ್ ಅಂದ್ರೆ ಒಂದೇನಪ್ಪ ಅಂದ್ರೆ ಹೀಟ್ ಏನಿದೆ ಅಲ್ಲ ರಿಲೀಸ್ ಆಗೋದು ಅಂತ ಅರ್ಥ. ಹೀಟ್ ಏನಾಗೋದು, ರಿಲೀಸ್ ಆಗೋದು. ಡೆಲ್ಟಾ ಎಚ್ ವ್ಯಾಲ್ಯೂ ಬಂದು ಏನಿರ್ತದ್ರಿ, ಮೈನಸ್ ವ್ಯಾಲ್ಯೂ ಇರ್ತದೆ. ಅರ್ಥ ಆಯ್ತಾ? ಹಾಗಾದ್ರೆ ಎಂಡೋಥರ್ಮಿಕ್ ಅಂದ್ರೆ ಏನಂತ ಅರ್ಥ ಅಂದ್ರೆ, ಹೀಟ್ ಬಂದು ಅಬ್ಸಾರ್ಬ್ ಆಗ್ತದೆ, ಹೀಟ್ ಬೇಕಾಗ್ತದೆ. ಆ ನಂತರ ಡೆಲ್ಟಾ ಎಚ್ ವ್ಯಾಲ್ಯೂ ಬಂದು ಏನಿರ್ತದ್ರಿ, ಪಾಸಿಟಿವ್ ಇರ್ತದೆ. ಇವು ಎರಡೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇದಕ್ಕಿಂತ ಜಾಸ್ತಿ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇಲ್ಲಿ.
ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಡೆಲ್ಟಾ ಎಚ್ ವ್ಯಾಲ್ಯೂ ಪಾಸಿಟಿವ್ ಇದ್ರೆ ಎಂಡೋಥರ್ಮಿಕ್, ಡೆಲ್ಟಾ ಎಚ್ ವ್ಯಾಲ್ಯೂ ನೆಗೆಟಿವ್ ಇದ್ರೆ ಎಕ್ಸೋಥರ್ಮಿಕ್. ಎಕ್ಸೋಥರ್ಮಿಕಲ್ಲಿ ಹೀಟ್ ರಿಲೀಸ್ ಆಗ್ತದೆ, ಎಂಡೋಥರ್ಮಿಕಲ್ಲಿ ಹೀಟು ಅಬ್ಸಾರ್ಬ್ ಆಗ್ತದೆ, ಹೀಟು ಪಡೆದುಕೊಳ್ತದೆ, ಹೀಟು ಕೊಡ್ತದೆ. ಹೀಟು ಕೊಟ್ರೆ ಎಕ್ಸೋಥರ್ಮಿಕ್, ಹೀಟು ಪಡ್ಕೊಂಡ್ರೆ ಎಂಡೋಥರ್ಮಿಕ್. ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟ್ ದ ರಿಯಾಕ್ಷನ್ಸ್ ಆಫ್ ದ ಎಕ್ಸೋಥರ್ಮಿಕ್ ಮತ್ತೆ ಎಂಡೋಥರ್ಮಿಕ್. ಸೊ ಹಾಗಾದ್ರೆ ಇವಾಗ ಆಲ್ರೈಟ್, ಇಲ್ಲಿ ಡೆಲ್ಟಾ ಎಚ್ ವ್ಯಾಲ್ಯೂ ನಿಮ್ಗೆ ಇದೊಂದು ಬರೆಯಕ್ ಮರ್ತೋಗಿತ್ತು. ಡೆಲ್ಟಾ ಎಚ್ ವ್ಯಾಲ್ಯೂ ಎಷ್ಟಾಗುತ್ತೆ? ಐ ಥಿಂಕ್ ಅರೌಂಡ್ ಡೆಲ್ಟಾ ಎಚ್ ವ್ಯಾಲ್ಯೂ ಬಂದು ಇಟ್ ಈಸ್ ಅರೌಂಡ್ 180 ಸಮಥಿಂಗ್ ಬರ್ತದೆ, ಪ್ಲಸ್ 180 ಏನೋ ಬರ್ಬೋದು, ಎಕ್ಸಾಕ್ಟ್ ಶೂರ್ ಇಲ್ಲ, ಬಟ್ 180 ಅಂತ ನನಗೆ ಗೊತ್ತು ಅಷ್ಟೇ. ಸೊ ಇಲ್ಲಿ ಮೈನಸ್ ಇದ್ರೆ ಡೆಲ್ಟಾ ಎಚ್ ವ್ಯಾಲ್ಯೂ ಏನು ಬರ್ತದೆ? ಪ್ಲಸ್ ಬರ್ತದೆ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಏನ್ ಡಿಸ್ಕಷನ್ ಮಾಡೋಣ ಅಂದ್ರೆ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ರಿಯಾಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ. ಉತ್ಕರ್ಷಣ ಕ್ರಿಯೆಗೆ ಏನಂತ ಕರೀತಾರೆ? ಆಕ್ಸಿಡೇಷನ್ ಅಂತ ಕರೀತಾರೆ. ವಿ ಕಾಲ್ ಇಟ್ ಆಸ್ ಎ ಆಕ್ಸಿಡೇಷನ್. ಉತ್ಕರ್ಷಣ ಕ್ರಿಯೆ ಅಂದ್ರೆ ಯಾವುದು? ಆಕ್ಸಿಡೇಷನ್, ಇದು ಉತ್ಕರ್ಷಣ ಕ್ರಿಯೆ. ರಿಡಕ್ಷನ್ ಅಂದ್ರೆ ಯಾವ್ದ್ರಿ? ರಿಡಕ್ಷನ್ ಅಂದ್ರೆ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಏನಂತ ಕರಿತೀವಿ? ಅಪಕರ್ಷಣ ಕ್ರಿಯೆ. ನೋಡಿ ಇಲ್ಲಿ 2 ಪಾರ್ಟ್ ನಿಮ್ಮ ಇದರಲ್ಲಿ ಕೊಟ್ಟಿದ್ದಾನೆ, ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನೆ. ಏನಪ್ಪಾ ಅಂದ್ರೆ ಆಕ್ಸಿಡೇಷನ್ ರಿಯಾಕ್ಷನ್ ಬಗ್ಗೆನೂ ಡಿಸ್ಕಸ್ ಮಾಡಿ ಅಂತ ಹೇಳಿದಾನೆ, ರಿಡಾಕ್ಸ್ ಬಗ್ಗೆನೂ ಡಿಸ್ಕಷನ್ ಮಾಡಿ ಅಂತ ಹೇಳಿದಾನೆ, ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನು, ಇದರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡಿ ಅಂತ ಹೇಳಿದಾನೆ. ಆಲ್ರೈಟ್. ಸೊ ಇವಾಗ ನಾನೇನ್ ಮಾಡ್ತಿದ್ದೀನಪ್ಪ ಅಂದ್ರೆ ನಿಮ್ಗೆ 1 by 1 ಸಿಂಪಲ್ ಫಾರ್ಮ್ ಅಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಆಕ್ಸಿಡೇಷನ್, ವಾಟ್ ಈಸ್ ದ ಮೀನಿಂಗ್ ಆಫ್ ರಿಡಕ್ಷನ್ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ಓದ್ಕೊಂತ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಡಿಷನ್ ಆಫ್ ಆಕ್ಸಿಜನ್ ಅಥವಾ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇದ್ರೆ ಅದಕ್ಕೆ ಏನಂತ ಕರಿತೀರಿ? ಆಕ್ಸಿಡೇಷನ್ ಅಂತ ಕರಿತೀರಿ. ಅಡಿಷನ್ ಆಫ್ ಆಕ್ಸಿಜನ್ ಇರಬಹುದು ಅಥವಾ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇದ್ರೆ ಅದಕ್ಕೆ ಏನಂತ ಕರಿತೀರಿ? ಆಕ್ಸಿಡೇಷನ್ ಅಂತ ಕರಿತೀರಿ. ಅದರ ಕೌಂಟರ್ ಅಂದ್ರೆ ಆಕ್ಸಿಜನ್ ಆಡ್ ಮಾಡಿದ್ರೆ ಏನ್ ರಿಮೂವ್ ಆಗ್ತದ್ರಿ? ಆಟೋಮೆಟಿಕ್ಲಿ ಹೈಡ್ರೋಜನ್ ರಿಮೂವ್ ಮಾಡೋದು. ಹೈಡ್ರೋಜನ್ ರಿಮೂವ್ ಆದ್ರೂ ಮಾಡ್ರಿ, ಇಲ್ಲಾಂದ್ರೆ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಆದ್ರೂ ರಿಮೂವ್ ಮಾಡಿ. ಆ ರೀತಿ ಮಾಡಿದ್ರೆ ವಾಟ್ ದಟ್ ಇಂಡಿಕೇಟ್? ಇಟ್ ಇಂಡಿಕೇಟ್ಸ್ ದ process of oxidation. ಅರ್ಥ ಆಯ್ತಾ? ಸೊ ಆಕ್ಸಿಡೇಷನ್ ಇದಾದ್ರೆ ದೆನ್ ಕಮ್ಸ್ ದ ರಿಡಕ್ಷನ್. ನೋಡಿ ರಿಡಕ್ಷನ್ ಪಾರ್ಟ್ ಅಲ್ಲಿ ಏನಾಗ್ತದೆ ನೋಡಿ. ರಿಡಕ್ಷನ್ ಪಾರ್ಟ್ ಅಲ್ಲಿ ಇದ್ರ ಉಲ್ಟಾ ಆಗ್ತದೆ. ಉಲ್ಟಾ ಅಂದ್ರೆ ಏನಾಗ್ತದೆ? ರಿಮೂವಲ್ ಆಫ್ ಆಕ್ಸಿಜನ್ ಮತ್ತೆ ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂಡ್ ಅಡಿಷನ್ ಆಫ್ ಹೈಡ್ರೋಜನ್ ಮತ್ತೆ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್. ಈ ರೀತಿ ಆದ್ರೆ ಅದಕ್ಕೆ ಏನಂತ ಕರೀತಾರೆ? ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಅಂತ ಕರೀತಾರೆ. ಓಕೆನಾ? ಸೊ ಇನ್ನು ನಿಮಗೆ ಸಿಂಪಲ್ ಆಗಿ ನಾನು ಒಂದು ಏನ್ ಮಾಡ್ತೀನಿ, ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ. ಐ ವಿಲ್ ಟೇಕ್ ಸಮ್ ಆಫ್ ದ ಎಕ್ಸಾಂಪಲ್ಸ್. ಯಾಕಂದ್ರೆ ಆಕ್ಸಿಡೇಷನ್ಗೆ ಮೂರು ಡೆಫಿನಿಷನ್ಸ್ಗಳು ಬರ್ತಾವೆ. 3 ಡೆಫಿನಿಷನ್ಸ್ ಇಲ್ಲಿ ಕವರ್ ಮಾಡಿದ್ದೀನಿ. ಅದನ್ನ ಹೇಳಕ್ಕಿಂತ ಮುಂಚೆ ನಾನು ಮೊದಲು ಏನ್ ಮಾಡ್ತೀನಿ, ಇಲ್ಲಿ ಒಂದು ಎಕ್ಸಾಂಪಲ್ ರೂಪದಲ್ಲಿ ತಗೊಂಡು ಹೇಳ್ತೀನಿ. ಸಪೋಸ್ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೆ? ಆಕ್ಸಿಡೇಷನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಓಕೆನಾ? ಈ ಸೈಡ್ ಬರೀತಿದ್ದೀನಿ ಆಕ್ಸಿಡೇಷನ್, ಇಲ್ಲಿ ಏನಂತ ಬರೀತಿದ್ದೀನಿ? ಆಕ್ಸಿಡೇಷನ್. ಮತ್ತೊಂದ್ ಕಡೆ ಏನಂತ ಬರೀತೀನಿ? ರಿಡಕ್ಷನ್ ಅಂತ ಬರೀತೀನಿ. ಐ ರೈಟ್ ಇಟ್ ಆಸ್ ಎ ರಿಡಕ್ಷನ್. ಆಲ್ ರೈಟ್. ಹಾ, ಆಕ್ಸಿಡೇಷನ್ ಅಂದ್ರೆ ಏನ್ ಮಾಡೋದ್ರಿ? ಆಡ್ ಮಾಡೋದು. ಏನ್ ಆಡ್ ಮಾಡಬೇಕು? ಆಕ್ಸಿಜನ್ ಅನ್ನ ಆಡ್ ಮಾಡಿ, ಇಲ್ಲ ಅಂದ್ರೆ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಗಳನ್ನ ಆಡ್ ಮಾಡಿ. ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಅರ್ಥ ಆಯ್ತಾ? ಇದು ಒಂದು. ಇದು ಅದರ ಕೌಂಟರ್ ಅಂದ್ರೆ ಏನ್ ಮಾಡೋದು? ರಿಮೂವಲ್ ಅಂದ್ರೆ ಏನ್ ಮಾಡಿ? ರಿಮೂವಲ್ ಆಫ್ ಹೈಡ್ರೋಜನ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್. ಓಕೆನಾ? ಇವೆರಡನ್ನ ಆಗ್ಬೇಕು. ಅದೇ ರೀತಿ ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಆದ ಕೂಡಲೇ ಇನ್ನೊಂದು ಬರ್ತದೆ. ಏನಂತ ಬರ್ತದಪ್ಪ ಅಂದ್ರೆ ಅದ್ರ ಬಗ್ಗೆನೂ ಇಲ್ಲೇ ಹೇಳ್ಬಿಡ್ತೀನಿ. ಇಲ್ಲೇ ಬರ್ಬಿಡ್ತೀನಿ ತಡೀರಿ. ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆದ್ರೆ, ಆಕ್ಸಿಡೇಷನ್ ನಂಬರು ಜಾಸ್ತಿ ಆದ್ರೆ ಕೂಡ ಅದಕ್ಕೂ ನಾವೇನಂತ ಕರಿತೀವಿ? ಆಕ್ಸಿಡೇಷನ್ ಅಂತಾನೆ ಕರಿತೀವಿ. ಮತ್ತೊಂದು ಲಾಸ್ ಆಫ್ ಎಲೆಕ್ಟ್ರಾನ್ ಆದ್ರೆ, ಅಂದ್ರೆ ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಕೂಡ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಲಾಸ್ ಆಫ್ ಎಲೆಕ್ಟ್ರಾನ್ ಆದ್ರೂ ಕೂಡ ಆಕ್ಸಿಡೇಷನ್ ಆಗ್ತದೆ. ಇವು 3 ಬಗ್ಗೆ ನೀವು ನೆನಪಿರ್ಬೇಕು. ಒಂದು ಇದು ಪಾರ್ಟ್, ಎರಡನೇದು ಇದು, ಮೂರನೇದು ಇದು. ಅರ್ಥ ಆಯ್ತಾ? ಸೊ ಇದು ಮೊದಲನೇ ಡೆಫಿನಿಷನ್, ಇದು ಎರಡನೇ ಡೆಫಿನಿಷನ್, ಇದು ಮೂರನೇ ಡೆಫಿನಿಷನ್. ಯಾವ್ದಕ್ ಬಂದು? ಆಕ್ಸಿಡೇಷನ್ಗೆ ಬಂದು. ಇದರ ಕೌಂಟರ್ ಪಾರ್ಟ್ ಈ ಕಡೆ ಅಂದ್ರೆ ರಿಡಕ್ಷನ್. ರಿಡಕ್ಷನ್ ಅಲ್ಲಿ ಏನಂತ ಬರೀತೀರಿ? ಅಡಿಷನ್ ಆಫ್ ಹೈಡ್ರೋಜನ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಅದನ್ನಿರಬಹುದು. ಇಲ್ಲ ಅಂದ್ರೆ ಇದರ ಅಪೋಸಿಟ್ ಅಂದ್ರೆ ರಿಮೂವಲ್ ಆಫ್
oxygen or electronegative element. electronegative element. ಓಕೆನಾ, ಇದು ಒಂದು ಡೆಫಿನೇಷನ್. ಆದ್ರೆ ಎರಡನೇ ಡೆಫಿನೇಷನ್ ಏನಂತ ಹೇಳ್ತದೆ, ಡಿಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್, ಆಕ್ಸಿಡೇಷನ್ ನಂಬರ್ ಕಡಿಮೆ ಆಗ್ಬೇಕು. ಮೂರನೇದು ಬಂದು ಗೇನ್ ಆಫ್ ಎಲೆಕ್ಟ್ರಾನ್, ಗೇನ್ ಆಫ್ ಎಲೆಕ್ಟ್ರಾನ್. ಇವು ಮೂರು ಆದ್ರೆ ಇವಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ರಿಡಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಡಕ್ಷನ್. ಅರ್ಥ ಆಯ್ತಾ? ಆಕ್ಸಿಡೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಆರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಈಗ ಒಂದು ಪ್ರಶ್ನೆ ಬರುತ್ತೆ, ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಂದ್ರೆ ಯಾವುದು? ನೋಡಿ, ಆಕ್ಸಿಜನ್ ಅಕ್ಕಪಕ್ಕದಲ್ಲಿರುವಂತಹ ಪಿ ಬ್ಲಾಕ್ ಎಲಿಮೆಂಟ್ಗಳು. ಅರ್ಥ ಆಯ್ತಾ? ಹಾಗಾದ್ರೆ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಅಂದ್ರೆ ಯಾವು? ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ನಾವಿಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ ಅನ್ನ ಪ್ರಿಫರ್ ಮಾಡ್ತೀವಿ. ಯಾವ್ದು ಎಲಿಮೆಂಟ್? ಎಸ್ ಬ್ಲಾಕ್ ಎಲಿಮೆಂಟ್ಗಳು. ಓಕೆನಾ, ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಪಿ ಬ್ಲಾಕ್ ಎಲಿಮೆಂಟ್ ಅಥವಾ ಆಕ್ಸಿಜನ್ ಎಲೆಕ್ಟ್ರೋನೆಗೆಟಿವ್ ಅಂದ್ರೆ ಅವೇ ಇರ್ತವೆ. ಪಿ ಬ್ಲಾಕ್ ಇರೋಲ್ಲ ಎಲೆಕ್ಟ್ರೋನೆಗೆಟಿವ್ ಇರ್ತವೆ. ಸೊ ಎಸ್ ಬ್ಲಾಕ್ ಇರೋಲ್ಲ ಎಲೆಕ್ಟ್ರೋ ಪಾಸಿಟಿವ್ ಇರ್ತವೆ. ರಿಮೂವಲ್ ಆಫ್ ಹೈಡ್ರೋಜನ್ ಅಥವಾ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್, ಅಡಿಷನ್ ಆಫ್ ಆಕ್ಸಿಜನ್ ಆರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆದ್ರೆ ಆಕ್ಸಿಡೇಷನ್. ಎರಡನೇ ಸ್ಟೇಟ್ಮೆಂಟ್ ಬಂದು ಇನ್ಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ ಆದ್ರೆ ಕೂಡ ಆಕ್ಸಿಡೇಷನ್, ಲಾಸ್ ಆಫ್ ಎಲೆಕ್ಟ್ರಾನ್ ಆದ್ರೂ ಕೂಡ ಆಕ್ಸಿಡೇಷನ್ ಅಂತಾನೆ ನಾವು ಹೇಳಬಹುದು. ಸೊ ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಇಲ್ಲಿ ನಾನು ಏನ್ ಮಾಡ್ತೀನಿ, ಕೆಲವು ಎಕ್ಸಾಂಪಲ್ಸ್ ಗಳನ್ನು ತಗೋತೀನಿ. ಲೈಕ್ ನಾನು ಇವಾಗಲೇ ಹೇಳಿದ್ನಲ್ಲ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಎಕ್ಸಾಂಪಲ್ಸ್ ನಾನು ತಗೋತೀನಿ. ಸೊ ಐ ವಿಲ್ ರೈಟ್ ಇಟ್ ಹಿಯರ್ ಆಸ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಲ್ಲಿ ಏನಾಗ್ತದೆ ಅಂದ್ರೆ ಅದರ ಒಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್. ನೋಡೋಣ, ವಾಟ್ ವಿ ಟೇಕ್ ಅಡಿಷನ್ ಆಫ್ ಆಕ್ಸಿಜನ್. ಸೊ ಅಡಿಷನ್ ಆಫ್ ಆಕ್ಸಿಜನ್ ಆದ್ರೆ ಯಾವ ರೀತಿಯಾದಂತ ರಿಯಾಕ್ಷನ್ ಆಗ್ತದೆ ನೋಡಿ. ನಾನೇನ್ ಮಾಡ್ತೀನಿ, ಮ್ಯಾಗ್ನೀಷಿಯಂ ತಗೋತೀನಿ, ಆಕ್ಸಿಜನ್ ತಗೋತೀನಿ, ಕಂಬೈನ್ ಮಾಡ್ತೀನಿ. ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್? ಮ್ಯಾಗ್ನೀಷಿಯಂ ಆಕ್ಸೈಡ್. ಸೊ ಇದೇನಿದೆ ಅಂದ್ರೆ ಒಂದು ಆಕ್ಸಿಡೇಷನ್ ರಿಯಾಕ್ಷನ್ ಇದೆ. ಓಕೆನಾ. ನೆಕ್ಸ್ಟ್ ಬಂದು ರಿಮೂವಲ್ ಆಫ್ ಹೈಡ್ರೋಜನ್ ಬಗ್ಗೆ ಕೂಡ ಮಾತಾಡೋಣ. ರಿಮೂವಲ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಹೈಡ್ರೋಜನ್. ರಿಮೂವಲ್ ಆಫ್ ಹೈಡ್ರೋಜನ್ ಅಂದ ಕೂಡಲೇ ನಾನೇನ್ ಮಾಡ್ತೀನಿ, ಒಂದು H2S ತಗೋತೀನಿ ಮತ್ತೆ Cl2 ಜೊತೆ ಕಂಬೈನ್ ಮಾಡ್ತೀನಿ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಸಲ್ಫರ್ ಹತ್ರ ಇರುವಂತ ಹೈಡ್ರೋಜನ್ ರಿಮೂವ್ ಆಗಿ ಕ್ಲೋರಿನ್ ಕಡೆ ಹೋಗ್ತದೆ. ಓಕೆನಾ. ಸೊ 2 ಮಾಲಿಕ್ಯೂಲ್ ಆಫ್ HCl ಪ್ಲಸ್ ಎಸ್ ಫಾರ್ಮೇಶನ್ ಆಗ್ತದೆ. ಓಕೆನಾ. ಸೊ ಈ ರಿಯಾಕ್ಷನ್ ಅಲ್ಲಿ ಏನಾಯ್ತು? ರಿಮೂವಲ್ ಆಫ್ ಹೈಡ್ರೋಜನ್ ಆಯ್ತು. ಏನಾಯ್ತ್ರಿ? ರಿಮೂವಲ್ ಆಫ್ ಹೈಡ್ರೋಜನ್ ಆಯ್ತು. ಅದೇ ರೀತಿ ನೀವು ಬೇಕಾದ್ರೆ ಎಲೆಕ್ಟ್ರೋ ಪಾಸಿಟಿವ್ ಮತ್ತೆ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಕೂಡ ತಗೋಬಹುದು. ಎಲೆಕ್ಟ್ರೋ ಪಾಸಿಟಿವ್ ಎಲೆಕ್ಟ್ರೋ ನೆಗೆಟಿವ್ ಅಂದ್ರೆ ಯಾವ್ದಂದ್ರೆ ಇಲ್ಲಿ ತಗೋತೀನಿ, ಅಡಿಷನ್ ಆಫ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್, ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಆಡ್ ಮಾಡೋಣ. ಅದು ಕೂಡ ಆಕ್ಸಿಡೇಷನ್ ಎಕ್ಸಾಂಪಲ್ ಆಗ್ತದೆ. So what I do is I will simply take a magnesium to which I will add chlorine. Chlorine is a 17 group element. ಅದು ಎಲೆಕ್ಟ್ರೋನೆಗೆಟಿವ್ ಇದೆ. ಸೊ ಹಾಗಾಗಿ ನಮಗೆ ಏನ್ ಸಿಗ್ತದೆ? MgCl2 ಸಿಗ್ತಾ ಇದೆ. We are going to get the MgCl2. So this is the reaction. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಈ ರೀತಿ ನಮಗೆ ಇದನ್ನ ಬೇಕಾದ್ರೆ ನಾನು ಎರಡು ಜಾಗದಲ್ಲಿ ಒಂದು ತಗೊಂಡ್ರೆ ಬರ್ತದೆ. ಸೊ ದಿಸ್ ಇಸ್ ಅಬೌಟ್ ದ ಅಡಿಷನ್ ಆಫ್ ದ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಇದರ ಕೌಂಟರ್ ಪಾರ್ಟ್ ಅಂದ್ರೆ ರಿಮೂವಲ್ ಆಫ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್. ಇದ್ರದ್ದು ಒಂದು ಎಕ್ಸಾಂಪಲ್ ಇಲ್ಲೇ ತಗೋಣ. ಓಕೆ, ಇದರ ಎಕ್ಸಾಂಪಲ್ ನಾನು ಇಲ್ಲೇ ತಗೋತೀನಿ ನೋಡಿ. ವಾಟ್ ಐ ಡೂ ಹಿಯರ್ ಈಸ್ ಎಲೆಕ್ಟ್ರೋ ಪಾಸಿಟಿವ್ ಯಾವ್ದು ತಗೋಣ, ಸ್ವಲ್ಪ ದೊಡ್ಡದು ಬರುತ್ತೆ. ಎಕ್ಸಾಂಪಲ್ ಬಂದು ಯಾವ್ದು ನಿಮ್ದು ಇದು ನೋಡಿರ್ಬೋದಲ್ಲ, ಫೆರಸ್ ಪೊಟ್ಯಾಷಿಯಂ ಫೆರೋಸೈನೈಡ್ ಮತ್ತೆ ಹೈಡ್ರೋಜನ್ ಪರಾಕ್ಸೈಡ್ ಮಧ್ಯೆ ರಿಯಾಕ್ಷನ್ ಬರುತ್ತೆ. ಅದನ್ನು ಬೇರೆ ಪೆನ್ ಬರೀತೀನಿ ಯಾಕಂದ್ರೆ ಮತ್ತೆ ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ. ಐ ವಿಲ್ ಯೂಸ್ ರೆಡ್ ಕಲರ್ ಪೆನ್. ಸೊ ಪೊಟ್ಯಾಷಿಯಂ ಫೆರೋಸೈನೈಡ್ ಅಂದ್ರೆ ಯಾವುದು? K4FeCN6. ಪೊಟ್ಯಾಷಿಯಂ ಫೆರೋಸೈನೈಡ್ ಅಂತ ಕರೀತಾರೆ. ಓಕೆನಾ. ಇದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಹೈಡ್ರೋಜನ್ ಪರಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೀವಿ. ಟ್ರೀಟ್ ಮಾಡಿದಾಗ ಏನಾಗ್ತದೆ? ವಿ ಆರ್ ಗೋಯಿಂಗ್ ಟು ಗೆಟ್ ದ ಕಂಪೌಂಡ್ ಸಮಥಿಂಗ್ ಲೈಕ್ ದಿಸ್. ಅಂಡರ್ಸ್ಟುಡ್? ಅಗೇನ್ ದೇರ್ ಇಸ್ ಎ ಫಾರ್ಮೇಶನ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲಿ ನೋಡಿದಾಗ ನಿಮ್ಗೆ ಏನಾಯ್ತಪ್ಪ ಅಂದ್ರೆ ಇಲ್ಲಿರುವಂತ ಒಂದು ಕೆ ಇದೆಯಲ್ಲ, ಇದೇನಾಯ್ತು? ರಿಮೂವ್ ಆಯ್ತು. ಅರ್ಥ ಆಯ್ತಾ? ಹೊರಗಡೆ ಬಂದ್ಬಿಡ್ತು. ಸೊ ಇದು ಕೂಡ ಏನಿದೆ ಅಂದ್ರೆ ಒಂದು ಆಕ್ಸಿಡೇಷನ್ ರಿಯಾಕ್ಷನ್ ಇದೆ. ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ ಟೈಪ್ಸ್ ಆಫ್ ಆಕ್ಸಿಡೇಷನ್ ರಿಯಾಕ್ಷನ್. ಇದು ಒಂದು ರೀತಿ ಆಕ್ಸಿಡೇಷನ್ ರಿಯಾಕ್ಷನ್ ಆದ್ರೆ ನಿಮ್ಗೆ ಇನ್ನೊಂದು ರೀತಿ ಹೇಳ್ಬೇಕು. ಏನಪ್ಪಾ ಹೇಳ್ಬೇಕಪ್ಪ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್ ಬಗ್ಗೆನೂ ಹೇಳ್ಬೇಕಲ್ವಾ? ಲಾಸ್ ಆಫ್ ಎಲೆಕ್ಟ್ರಾನ್. ಸಪೋಸ್ ಇದು ಒಂದು ಸೋಡಿಯಂ ಇದೆ ಅಂತ ತಿಳ್ಕೊಳ್ಳಿ. ಇಫ್ ಐ ಆಮ್ ಟಾಕಿಂಗ್ ಅಬೌಟ್ ದ ಸೋಡಿಯಂ ಇದ್ದಾಗ ಇದೇನಾಗ್ತದೆ? ಸೋಡಿಯಂ ಪ್ಲಸ್ ಆಯ್ತು ಅಂತ ತಿಳ್ಕೊಳ್ಳಿ. ಈ ರೀತಿ ಎಲೆಕ್ಟ್ರಾನ್ ಕಳ್ಕೊಂಡ್ಬಿಡ್ತದೆ.
ಅರ್ಥ ಆಯ್ತಾ? ಈ ರೀತಿ ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಇದು ಕೂಡ ಏನಿದೆ ಒಂದು ಆಕ್ಸಿಡೇಷನ್ ರಿಯಾಕ್ಷನ್. ಆಕ್ಸಿಡೇಷನ್ ರಿಯಾಕ್ಷನ್ ಇಲ್ಲಿ ಏನಾಗಿದೆ, ಲಾಸ್ ಆಫ್ ಎಲೆಕ್ಟ್ರಾನ್ ಆಗಿದೆ. ಸೆಕೆಂಡ್ ಡೆಫಿನಿಷನ್ ಪ್ರಕಾರ, ಇದು ಥರ್ಡ್ ಡೆಫಿನಿಷನ್ ಪ್ರಕಾರ ಹೋಗ್ತಾ ಇದೀನಿ. ಸೆಕೆಂಡ್ ಡೆಫಿನಿಷನ್ ಅಲ್ಲಿ ಏನಾಯ್ತು, ಇನ್ಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್. ಆಕ್ಸಿಡೇಷನ್ ನಂಬರ್ ಒಂದು ದೊಡ್ಡ ಕಾನ್ಸೆಪ್ಟ್ ಇದೆ. ಸಪೋಸ್ ತಿಳ್ಕೊಳ್ಳಿ, ಇಲ್ಲಿ ಇದ್ರ ಮೇಲೆ ಏನು ಇಲ್ಲ ಅಂದ್ರೆ ಜೀರೋ ಆಕ್ಸಿಡೇಷನ್ ಸ್ಟೇಟ್ ಅಂತ ಅರ್ಥ. ಸಿಂಗಲ್ ಅಟಮ್ ಇದ್ದು ಇದ್ರ ಮೇಲ್ಗಡೆ ಏನು ಚಾರ್ಜ್ ಇಲ್ಲ ಅಂದ್ರೆ ಏನಂತ ಅರ್ಥ, ಜೀರೋ ಆಕ್ಸಿಡೇಷನ್ ಸ್ಟೇಟ್. ಈ ರೀತಿ ಪ್ಲಸ್ ಬಂದ್ರೆ ಅದೇನಾಗಿದೆ, ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಏನಾಯ್ತು, ಜೀರೋ ಇಂದ +1 ಆಯ್ತು. ಜೀರೋ ಇಂದ +1 ಆಗಿದೆ ಅಂದ್ರೆ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಇನ್ಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ ಆದ್ರೂ ಕೂಡ ಏನಂತ ಕರಿತೀವಿ, ಆಕ್ಸಿಡೇಷನ್ ಅಂತಾನೆ ಕರಿತೀವಿ. Okay, so these are all about what the definition of the oxidation state, oxidation reactions. Okay, I hope you understood very detailedly about the oxidation reaction. Okay na, ಅದನ್ನೇ ಕನ್ನಡದಲ್ಲಿ ನಾನು ಇಲ್ಲಿ ಬರೆದಿದ್ದೀನಿ. ದಯವಿಟ್ಟು ತಾವು ಸ್ವಲ್ಪ ಅದನ್ನ ಪಾಸ್ ಮಾಡ್ಕೊಂಡ್ಬಿಟ್ಟು ನೋಡ್ಕೊಂಡ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಇದು ಒಂದನ್ನ ಪಾಸ್ ಮಾಡ್ಕೊಂಡು ನೀವೇನ್ ಮಾಡ್ಕೊಂಬೇಡಿ, ಬರ್ಕೊಂಡ್ಬಿಡಿ. ಅದಾದ ಕೂಡಲೇ ಮತ್ತೊಂದು ಇಲ್ಲೊಂದು ಸ್ವಲ್ಪ ಇದೆ, ಇದನ್ನು ಇದೆ. ಇವುಗಳ ಬಗ್ಗೆನೂ ಕೂಡ ತಾವು ಸ್ವಲ್ಪ ಬರ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗ್ತದೆ ನಿಮ್ಗೆ. ಓಕೆನಾ? ಸೊ ಪಾಸ್ ಮಾಡಿ ಸರಿಯಾಗಿ ಬರ್ಕೊಂಡ್ಬಿಡಿ. ನಾನು ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆನಾ? ಬನ್ನಿ ಹಾಗಾದ್ರೆ ಈಗ ನೆಕ್ಸ್ಟ್ ಏನ್ ಡಿಸ್ಕಷನ್ ಮಾಡೋಣ ಅಂದ್ರೆ, ಆಕ್ಸಿಡೇಷನ್ ಆಯ್ತು, ರಿಡಕ್ಷನ್ ಆಯ್ತು, ಇನ್ಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್, ಡಿಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್, ಲಾಸ್ ಆಫ್ ಎಲೆಕ್ಟ್ರಾನ್, ಗೇನ್ ಆಫ್ ಎಲೆಕ್ಟ್ರಾನ್. ಈಗ ನಾನು ಯಾವ್ದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೊರಟಿದ್ದೀನಪ್ಪ ಅಂದ್ರೆ, ರಿಡಕ್ಷನ್ ರಿಯಾಕ್ಷನ್ ಬಗ್ಗೆ ಹೊರಟಿದ್ದೀನಿ. ಮೇಲ್ಗಡೆ ಆಕ್ಸಿಡೇಷನ್ ಆಯ್ತಾ, ಇವಾಗ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ, ರಿಡಕ್ಷನ್ ರಿಯಾಕ್ಷನ್ಸ್ ಬಗ್ಗೆ ಮಾಡೋಣ. ಸೊ ಲೆಟ್ ಅಸ್ ಟಾಕ್ ಅಬೌಟ್ ದ ರಿಡಕ್ಷನ್ ರಿಯಾಕ್ಷನ್. ಸೊ ರಿಡಕ್ಷನ್ ಅಂದ್ರೆ ಯಾವ ರೀತಿ ಆಗ್ತದೆ, ನಾನು ಅವಾಗಲೇ ಹೇಳಿದೆ. ರಿಡಕ್ಷನ್ ಅಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ addition of hydrogen or electropositive element, removal of oxygen or electronegative element. ಎಲ್ಲ ಒಂದೊಂದು ಎಕ್ಸಾಂಪಲ್ ತಗೋಣ. ಮೊದಲನೇದು ಯಾವ ತಗೋಣ ಅಂದ್ರೆ, ರಿಮೂವಲ್ ಆಫ್ ಯಾವ ತಗೋತೀರಿ, ಆಕ್ಸಿಜನ್ ತಗೊಳ್ಳಿ. ಅಲ್ಲಿ ಅಡಿಷನ್ ಆಫ್ ಆಕ್ಸಿಜನ್ ತಗೊಂಡಿದ್ದೀನಲ್ಲ, ಇಲ್ಲಿ ಏನ್ ತಗೋತೀರಿ, ರಿಮೂವಲ್ ಆಫ್ ಆಕ್ಸಿಜನ್ ತಗೊಳ್ಳಿ. ಸಮಥಿಂಗ್ ಅದ್ರ ಉಲ್ಟಾನೆ ತಗೊಂಡ್ಬಿಡೋಣ. ಇಲ್ಲಿ HGO ಇದೆ ಅಂತ ತಿಳ್ಕೊಳ್ಳಿ. ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್, Hg plus O2. ಸೊ ಇಲ್ಲಿ ಏನಾಯ್ತು, ಆಕ್ಸಿಜನ್ ರಿಮೂವ್ ಆಯ್ತು. ಇಲ್ಲಿದ್ದ ಆಕ್ಸಿಜನ್ ಏನಾಯ್ತು, ಹೊರಗಡೆ ಬಂದ್ಬಿಡ್ತು. ಸೊ ದಟ್ ಈಸ್ ಯುವರ್ ರಿಮೂವಲ್ ಆಫ್ ಆಕ್ಸಿಜನ್. ಓಕೆನಾ? ಸೊ ದೆನ್ ಕಮ್ಸ್ ನೆಕ್ಸ್ಟ್ ವಿಲ್ ಬಿ ಯುವರ್ ನೆಕ್ಸ್ಟ್ ಯಾವ ತಗೋತೀರಿ, ಯಾವ ತಗೋಣ, ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ತಗೋಣ. ನೆಗೆಟಿವ್ ಎಲಿಮೆಂಟ್ ಅಲ್ಲಿದ್ದಿದ್ದೇ ನಾವು ಉಲ್ಟಾ ಮಾಡ್ಕೊಂಡ್ರು ಬರ್ತದೆ. ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್, ಯಾಕಂದ್ರೆ ಅಪೋಸಿಟ್ ಆಫ್ ದ ಆಕ್ಸಿಡೇಷನ್ ರಿಯಾಕ್ಷನ್ ಈಸ್ ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಹಿಯರ್ ವಾಟ್ ಐ ವಿಲ್ ಡು, ಅದೇ ತಗೊಳಲ್ಲ, ಬೇರೆ ತಗೋತೀನಿ. ಯಾವ ತಗೋಣಪ್ಪ ಅಂದ್ರೆ, ಓಕೆ, FeCl3 ತಗೋತೀನಿ. FeCl3 ಏನಂತ ಕರಿತೀರಿ, ಇದಕ್ಕ ಫೆರಿಕ್ ಕ್ಲೋರೈಡ್ ಅಂತ ಕರಿತೀರಿ. ಏನಂತ ಕರಿತೀರಿ, ಫೆರಿಕ್ ಕ್ಲೋರೈಡ್. ಇನ್ನೊಂದ್ಸರಿ ಹೇಳ್ತೀವಿ ನೋಡಿ, Fe2+ ಇದ್ರೆ ಫೆರಸ್, Fe3+ ಇದ್ರೆ ಫೆರಿಕ್, Cu+ ಇದ್ರೆ ಕ್ಯೂಪ್ರಸ್, Cu2+ ಇದ್ರೆ ಕ್ಯೂಪ್ರಿಕ್. ಓಕೆ, ಸೊ ಇದೇನಿದೆ, ಫೆರಿಕ್ ಕ್ಲೋರೈಡ್ ಇದೆ. ಈ ಫೆರಿಕ್ ಕ್ಲೋರೈಡ್ ಅನ್ನ ಎದ್ರ ಜೊತೆ ಟ್ರೀಟ್ ಮಾಡ್ತಾ ಇದ್ದೀನಿ, ಹೈಡ್ರೋಜನ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀನಿ. ಇದ್ರೊಳಗಡೆ ಇದು ಕ್ಲೋರಿನ್ ಅನ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಕ್ಲೋರಿನ್ ಅನ್ನು ರಿಮೂವ್ ಮಾಡಿದ್ರೆ ಏನಾಗ್ತದೆ, FeCl2 ಆಗ್ತದೆ, ಮತ್ತೆ 2HCl ಆಗಿ ಕನ್ವರ್ಟ್ ಆಗ್ತದೆ. ಸೊ ದಿಸ್ ಇಸ್ ದ ರಿಯಾಕ್ಷನ್. ಈ ರಿಯಾಕ್ಷನ್ ನೀವು ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ, ಇದನ್ನ ಬೇಕಾದ್ರೆ ನೀವು ಬ್ಯಾಲೆನ್ಸ್ ಮಾಡಬಹುದು. ಅಂದ್ರೆ ಹೇಗ್ ಮಾಡ್ತೀರಿ, ಇಫ್ ಐ ಟೇಕ್ 2 ಆದ್ರೆ ಇಲ್ಲೂ ಕೂಡ 2 ಆಗ್ತದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಅವರ್ ರಿಯಾಕ್ಷನ್. ಸೊ 4 ಇಲ್ಲೂ 6 ಇದಾವೆ, ಇಲ್ಲೂ 4 ಕ್ಲೋರಿನ್ ಇದೆ, ಇಲ್ಲೂ 2 4, ಇಲ್ಲಿ 2 6 ಕ್ಲೋರಿನ್, 2 ಹೈಡ್ರೋಜನ್, 2 ಫೆರಸ್, 2 ಐರನ್, 2 ಐರನ್. ಸೊ ಇಟ್ ಈಸ್ ಅ ಬ್ಯಾಲೆನ್ಸ್ ರಿಯಾಕ್ಷನ್. ನಂತರ ಬಂದು ಮೂರನೇ ರಿಯಾಕ್ಷನ್. ಅಲ್ಲಿ ಏನೋಣ, ಅಡಿಷನ್ ಆಫ್ ಹೈಡ್ರೋಜನ್ ಬಗ್ಗೆ ಮಾತಾಡೋಣ. ವಿ ಆರ್ ಟಾಕಿಂಗ್ ಅಬೌಟ್ ಅಡಿಷನ್ ಆಫ್ ಹೈಡ್ರೋಜನ್. ಅಡಿಷನ್ ಆಫ್ ಹೈಡ್ರೋಜನ್ ಅಂದ್ರೆ ಅಗೇನ್ ಯಾವ ತಗೋತೀರಿ ನೀವು ಅಲ್ಕೈನ್ಸ್ ನೋಡಿರಲ್ವಾ? ಸೊ CH2 ಡಬಲ್ ಬಾಂಡ್ CH2, ಇದಕ್ಕೆ ಏನಂತ ಕರೀತಾರೆ, ಅಲ್ಕೀನ್ಸ್ ಅಂತ ಕರೀತಾರೆ. ಡಬಲ್ ಬಾಂಡ್ ಇದ್ರೆ ಅಲ್ಕೀನ್. ಇದಕ್ಕೆ ಹೈಡ್ರೋಜನ್ ಆಡ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ, ಪ್ರೆಸೆನ್ಸ್ ಆಫ್ ಲಿಕ್ಕಲ್ ಅಥವಾ ಪ್ಲಾಟಿನಮ್ ಅಥವಾ ಪೆಲ್ಲಾಡಿಯಂ ಹೈಡ್ರೋಜನೇಷನ್ ಮಾಡಿದ್ರೆ ಏನಾಗ್ತದೆ, ಇದು ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗ್ತದೆ. ಅಂದ್ರೆ ಅಲ್ಕೀನ್ ಇದ್ದಿದ್ದು ಏನಾಗಿ ಕನ್ವರ್ಟ್ ಆಗ್ತದ್ರಿ, ಅಲ್ಕೇನ್ ಆಗಿ ಕನ್ವರ್ಟ್ ಆಗ್ತದೆ.
ಅಲ್ಕೀನ್ ಇದ್ದಿದ್ದು ಅಲ್ಕೇನ ಕನ್ವರ್ಟ್ ಆಗ್ಬೇಕಂದ್ರೆ ಏನ್ ತಗೋತಾ ಇದೆ, ಹೈಡ್ರೋಜನ್ ತಗೋತಾ ಇದೆ. ಅಂದ್ರೆ ಹೈಡ್ರೋಜನ್ ಆಡ್ ಮಾಡಿದ್ವಿ ಅಂದ್ರೆ ಇದು ಯಾವ ರಿಯಾಕ್ಷನ್ ರೀ, ಇದು ಬಂದು ರಿಡಕ್ಷನ್ ರಿಯಾಕ್ಷನ್. ಓಕೆನಾ. ಸೊ 4ನೇ ರಿಯಾಕ್ಷನ್ ಯಾವ್ದು ತಗೋಣ, 4ನೇದು ಬಂದು ಯಾವ್ದಾದ್ರು ಮೆಟಲ್ ತಗೊಳ್ಳಿ, ಎಡಿಷನ್ ಆಫ್ ಮೆಟಲ್ಸ್ ತಗೊಳ್ಳಿ. ಯಾವ್ದಾದ್ರು ಎಡಿಷನ್ ಆಫ್ ಮೆಟಲ್ಸ್, ಅಡಿಷನ್ ಆಫ್ ಅದೇ ಎಲೆಕ್ಟ್ರೋ ಪಾಸಿಟಿವ್ ಅಂದ್ರೆ ಮೆಟಲ್ ಬರುತ್ತಲ್ಲ. ಸೊ ಎಡಿಷನ್ ಆಫ್ ಎಲೆಕ್ಟ್ರೋ ಪಾಸಿಟಿವ್ ಅಂತ ತಗೋತೀನಿ ನಾನು. ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್. ಸೊ ಇದರಲ್ಲಿ ಯಾವ್ದು ಎಕ್ಸಾಂಪಲ್ ತಗೋತ್ರಿ, ಎಕ್ಸಾಂಪಲ್ ಬಂದು ಮರ್ಕ್ಯೂರಿ ಕ್ಲೋರೈಡ್ ತಗೋಣ, ಮತ್ತೊಂದು SnCl2 ತಗೋಣ. ಸರ್ ಇದು ಎಲ್ಲಿಂದ ಬಂತಪ್ಪ ಅಂತ ಕೇಳಿದ್ರೆ, ಸೊ ದೀಸ್ ಆಲ್ ಆರ್ ವಾಟ್, ಇವೆಲ್ಲ ಏನಿದಾವ ಅಂದ್ರೆ ಎಲ್ಲ ಮೆಟಲ್ಸ್ ಕೂಡ ಇನ್ವಾಲ್ವ್ ಆಗ್ತವೆ. ಇದಕ್ಕಾಗಿ ನೀವು ಎಲೆಕ್ಟ್ರೋ ಪಾಸಿಟಿವ್, ಆಲ್ ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್. ಮೆಟಲ್ಗಳ ಕೆಲಸನೇ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ ಕಳ್ಕೊಳ್ಳೋದು. ಓಕೆನಾ. ಸೊ ಹಾಗಾಗಿ ಇಲ್ಲಿ ಪ್ರಾಡಕ್ಟ್ ಏನಾಗ್ತದೆ, ಇದು ಈ ಕಡೆ ಬರ್ತದೆ, HgCl2 ಇದ್ದಿದ್ದು ಏನಾಗ್ತದಪ್ಪ ಅಂದ್ರೆ ಇಲ್ಲಿರುವಂತ ಇದಕ್ಕೆ ಫ್ರೀ ಮಾಡ್ಬಿಡ್ತೀವಿ. ಫ್ರೀ ಮಾಡೋದ್ರಿಂದ ಏನಾಗ್ತದೆ, ಇದೇನಾಗ್ತದೆ SnCl4 ಆಗ್ತದೆ, ಅಂಡ್ ಹಿಯರ್ ಕಮ್ಸ್ ಯುವರ್ Hg. ಸೊ ಇಲ್ಲಿ ಏನಾಯ್ತು ನೋಡ್ರಿ, ರಿಡಕ್ಷನ್ ಆಫ್ ಬ್ಯಾಲೆನ್ಸ್ ಆಗ್ತದ. ಇದಕ್ಕೆ ನಾನು 2 ತಗೊಳ್ಳ, 2 4 ಅಂದ್ರೆ ಇಲ್ಲಿ 2 ತಗೋಬೇಕಾಗ್ತದೆ ಐ ಥಿಂಕ್. ಸೊ 2 ತಗೊಂಡಾಗ ಮಾತ್ರ ಏನಾಗ್ತದೆ ಇದು, ದಿಸ್ ವಿಲ್ ಬಿ ಯುವರ್ Cl2 ಎಷ್ಟಿದೆ ನೋಡಪ್ಪ, Cl2 ಬಂದು ಇದು ಇಲ್ಲಿ ಬ್ಯಾಲೆನ್ಸ್ ಆಗಲ್ಲ. ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಹೇಗ್ ಮಾಡ್ತೀರಿ, ಇಟ್ ಶುಡ್ ಬಿ ಸಮಥಿಂಗ್ ಲೈಕ್ ದಿಸ್, Hg2Cl ಅಂತ ಬರ್ಕೋಬೇಕಾಗ್ತದೆ, Hg2Cl2. ಸೊ ದಿಸ್ ವಿಲ್ ಬಿ ದಿ ಬ್ಯಾಲೆನ್ಸ್ ರಿಯಾಕ್ಷನ್. ಇಲ್ಲಿ ಏನ್ ಮಾಡಿದ್ವಿ, ಮೆಟಲ್ ಅನ್ನ ನಾವು ಆಡ್ ಮಾಡಿದ್ವಿ, ಎಡಿಷನ್ ಆಫ್ ಮೆಟಲ್ ಮಾಡಿದ್ವಿ. ಎಡಿಷನ್ ಆಫ್ ಮೆಟಲ್ ಮಾಡೋದ್ರಿಂದ ದಟ್ ಈಸ್ ಆಲ್ಸೋ ಎ ರಿಡಕ್ಷನ್ ರಿಯಾಕ್ಷನ್ ಅಂತ ನಾವು ಹೇಳ್ಬಹುದು. ಸೊ ದೀಸ್ ಆಲ್ ಅಬೌಟ್ ವಾಟ್ ಯುವರ್ ಯಾವ್ದ್ರಿ ಫಸ್ಟ್ ಡೆಫಿನಿಷನ್, ಎಡಿಷನ್ ರಿಮೂವಲ್ ಇದರದಾಯ್ತು. ಇದೊಂದು ಡೆಫಿನಿಷನ್. 2ನೇ ಡೆಫಿನಿಷನ್ ಪ್ರಕಾರ ಹೋದ್ರೆ, ಸಪೋಸ್ ನನ್ನ ಹತ್ರ Cl ಇದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ನಾನು ಸೋಡಿಯಂ ಲಾಸ್ ಆಗಿತ್ತು, ಎಲ್ಲಿ ಇಲ್ಲಿ ಮೇಲ್ಗಡೆ ಇಲ್ಲಿ ಕಾಣ್ತಾ ಇದೆಯಾ, ಇಲ್ಲಿ ಏನಾಗಿತ್ತು, ಸೋಡಿಯಂ ಎಲೆಕ್ಟ್ರಾನ್ ಒಂದು ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡಿತ್ತು ಅಲ್ವಾ. ಈಗ ಇದ್ರ ಉಲ್ಟಾ ಪ್ರೊಸೆಸ್, ಇಲ್ಲಿ ಉಲ್ಟಾ ಪ್ರೊಸೆಸ್ ನೋಡೋಣ. ಉಲ್ಟಾ ಪ್ರೊಸೆಸ್ ಅಲ್ಲಿ ಏನಾಗ್ತದೆ, Cl2 ಗ್ಯಾಸ್ ರೂಪದಲ್ಲಿ ಇರ್ತದೆ. ಇದೇನ್ ಮಾಡ್ತದ್ರಿ, 2 ಎಲೆಕ್ಟ್ರಾನ್ ತಗೋತದೆ, 2 ಎಲೆಕ್ಟ್ರಾನ್ ತಗೊಂಡು Cl ಮೈನಸ್ ಆಗಿ ಕನ್ವರ್ಟ್ ಆಗ್ತದೆ. ಏನಾಗಿ ಕನ್ವರ್ಟ್ ಆಗ್ತದೆ, Cl ಮೈನಸ್ ಅಯಾನ್ ಆಗಿ ಕನ್ವರ್ಟ್ ಆಗ್ತದೆ. ಅಂದ್ರೆ ಇಲ್ಲಿ ಏನಾಯ್ತು, ಗೇನ್ ಆಫ್ ದ ಎಲೆಕ್ಟ್ರಾನ್ ಆಯ್ತು. ಗೇನ್ ಆಫ್ ದ ಎಲೆಕ್ಟ್ರಾನ್ is also called as what? Gain of the electron is also called as reduction ಅಂತ ಕರಿತೀವಿ. ಏನಂತ ಕರಿತೀವಿ, ರಿಡಕ್ಷನ್. ಅರ್ಥ ಆಯ್ತಾ. ಮತ್ತೊಂದು, ಈಗ ಆಕ್ಸಿಡೇಷನ್ ನಂಬರ್ ಪ್ರಕಾರ ಬಂದ್ರೆ ಇಲ್ಲಿ ನೋಡಿ, ಇದ್ರ ಆಕ್ಸಿಡೇಷನ್ ಸಂಖ್ಯೆ ಎಷ್ಟಿದೆ, 0 ಇದೆ. ಇಲ್ಲಿ ನೋಡಿದ್ರೆ ಎಷ್ಟಿದೆ ರೀ, -1 ಇದೆ. ಸೊ ಇನ್ಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ ಇದ್ರೆ ಆಕ್ಸಿಡೇಷನ್ ಆಯ್ತು. ಈಗ ಇದು 0 ಇದೆ, ಈ ಕಡೆ ಎಲ್ಲ ಪ್ಲಸ್ಗಳು ಇರ್ತವೆ, ಈ ಕಡೆ ಎಲ್ಲ ಮೈನಸ್ ಅಲ್ಲಿ ಇರ್ತವೆ. ಓಕೆನಾ, ಅರ್ಥ ಆಯ್ತಾ ನಾನು ಹೇಳಿದ್ದು. ಸೊ ಆಕ್ಸಿಡೇಷನ್ ನಂಬರು ಪ್ಲಸ್ ಇಂದ 0 ಆದ್ರೂ ಡಿಕ್ರೀಸ್ ಅಂತಾನೆ ಅರ್ಥ, 0 ಇಂದ ಮೈನಸ್ ಕಡೆ ಹೋದ್ರು ಕೂಡ ಡಿಕ್ರೀಸ್ ಆಗಿದ್ದಾನೆ ಅಂತ ಅರ್ಥ. ಸೊ ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸರ್ 0 ಇದ್ದು 1 ಆಗಿದೆ ಅಲ್ಲ ಅಂತ ಅನ್ಬೇಡಿ. ಅದ್ರ ಮೇಲೆ ಚಾರ್ಜ್ ನೋಡಿ, ಚಾರ್ಜ್ ನೋಡ್ಕೊಂಡು ಮಾತಾಡ್ಬೇಕು. ಸೊ ಇಲ್ಲಿ ಏನಾಗಿದೆ, ಆಕ್ಸಿಡೇಷನ್ ನಂಬರ್ ಕೂಡ ಏನಾಗಿದೆ ರೀ, ಡಿಕ್ರೀಸ್ ಆಗಿದೆ. ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆದ್ರೆ ಅದಕ್ಕೆ ಏನಂತ ಕರೀತಾರೆ, ರಿಡಕ್ಷನ್ ಅಂತ ಕರೀತಾರೆ. ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆದ್ರೆ ಆಕ್ಸಿಡೇಷನ್ ಅಂತ ಕರೀತಾರೆ. ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆದ್ರೆ ರಿಡಕ್ಷನ್ ಅಂತ ಕರೀತಾರೆ. ಮತ್ತೊಂದು ಲಾಸ್ ಆಫ್ ಎಲೆಕ್ಟ್ರಾನ್ ಆದ್ರೆ ಆಕ್ಸಿಡೇಷನ್ ಅಂತ ಕರೀತಾರೆ. ಗೇನ್ ಆಫ್ ಎಲೆಕ್ಟ್ರಾನ್ ಆದ್ರೆ ರಿಡಕ್ಷನ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಇದು ಕೂಡ ಗೇನ್ ಆಫ್ ಎಲೆಕ್ಟ್ರಾನ್ ಆಗಿದೆ, ಎಲೆಕ್ಟ್ರಾನ್ ಗೇನ್ ಆಯ್ತು. ಎಲೆಕ್ಟ್ರಾನ್ ಗೇನ್ ಆಗೋದ್ರಿಂದ ಇದನ್ನು ಕೂಡ ಏನಿದೆ ರೀ, ರಿಡಕ್ಷನ್ ಆಗಿದೆ ಅಂತ ಅರ್ಥ. ಸೊ ಟೋಟಲಿ ನಾನು 3 ಡೆಫಿನೇಷನ್ಸ್ ಗಳ ಮುಖಾಂತರ ನಿಮಗೆ ಫುಲ್ ಈ ಕಾನ್ಸೆಪ್ಟ್ ಅನ್ನ ತುಂಬಾ ಡೀಟೇಲ್ ಆಗಿ ಹೇಳಿದ್ದೀನಿ. ಅರ್ಥ ಆಯ್ತಾ. ಸೊ ಹಾಗಾದ್ರೆ ನಾನು ಬೇರೆ ಪೆನ್ ಅಲ್ಲಿ ಯೂಸ್ ಮಾಡ್ಕೊಂಡು ನಮಗೆ ಏನಂತ ತೋರಿಸಬಲ್ಲೆ ಅಂದ್ರೆ, ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ಇಲ್ಲಿವರೆಗೆ, ರಿಮೂವಲ್ ಆಫ್ ಇಲ್ಲಿಂದ ಇಲ್ಲಿವರೆಗೆ ಏನ್ ಡಿಸ್ಕಷನ್ ಮಾಡಿದ್ದೀನಿ ನಾನು, ರಿಡಕ್ಷನ್ ಡಿಸ್ಕಷನ್ ಮಾಡಿದ್ದೀನಿ. ಅದೇ ರೀತಿ ಇಲ್ಲಿಂದ ಇಲ್ಲಿವರೆಗೆ ಏನ್ ಡಿಸ್ಕಷನ್ ಮಾಡಿದ್ದೀನಿ, ಆಕ್ಸಿಡೇಷನ್ ಡಿಸ್ಕಷನ್ ಮಾಡಿದ್ದೀನಿ. ಅರ್ಥ ಆಯ್ತಾ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಏನ್ ಎಕ್ಸ್ಟ್ರಾ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಕ್ಸಿಡೇಷನ್ ನಂಬರ್ ಅಂದ್ರೆ ಏನು ಅಂತ ಹೇಳಕ್ ಇಷ್ಟಪಡ್ತೀನಿ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಆಕ್ಸಿಡೇಷನ್ ನಂಬರ್. ನೋಡಿ, ಆಕ್ಸಿಡೇಷನ್ ನಂಬರ್ ಅಂದ್ರೆ ಬಹಳ ಸಿಂಪಲ್ ಇದೆ. ಅದೇನ್ ಇಂಡಿಕೇಟ್ ಮಾಡ್ತದಪ್ಪ ಅಂದ್ರೆ ವ್ಯಾಲೆನ್ಸಿ ಬಗ್ಗೆ ಹೇಳ್ಕೊಡ್ತದೆ. ಈಗ ಸಪೋಸ್ ನಾನೇನ್ ಮಾಡ್ತೀನಿ, ಸೋಡಿಯಂ ಇದೆ ಅಂತ ತಿಳ್ಕೊಳ್ಳಿ.
ಸೋಡಿಯಂ ಒಂದು ಎಲೆಕ್ಟ್ರಾನ್ ಲಾಸ್ ಆಗಿ Na+ ಆಗಿದೆ ಅಂತ ಹೇಳಿದ್ವಿ. ಅಂದ್ರೆ ಇದಕ್ಕೂ ಮುಂಚೆ ಹತ್ರ ಎಲೆಕ್ಟ್ರಾನ್ಗಳು ಎಷ್ಟಿದ್ವು ರೀ? 11 ಇದ್ವು. ಈಗ ಆದ್ವು ಎಷ್ಟು? 10 ಆದ್ವು. 10 ಎಲೆಕ್ಟ್ರಾನ್ಸ್ ಆಯ್ತು. ಅರ್ಥ ಆಯ್ತಾ? ಆದ್ರೆ ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಆದ್ವು? 8 ಆದ್ವು. ಅರ್ಥ ಆಯ್ತಾ? ಮೊದಲು ಎಷ್ಟಿದ್ವು? 9 ಎಲೆಕ್ಟ್ರಾನ್ಸ್ ಇದ್ವು. ಸೊ 9 ಇದ್ದಿದ್ದು ಎಲೆಕ್ಟ್ರಾನ್ 8 ಮಾಡ್ಕೊಲಿಕ್ಕೆ ಅದು ಎಷ್ಟು ಎಲೆಕ್ಟ್ರಾನ್ ಲಾಸ್ ಮಾಡ್ಕೋತಿದೆಯಲ್ಲ ಅದೇ ಬಂದು ಅದರದ್ದು ಆಕ್ಸಿಡೇಷನ್ ಸ್ಟೇಟ್. ಅದೇ ರೀತಿ ಕ್ಲೋರಿನ್ ಬಗ್ಗೆ ಮಾತಾಡೋಣ. ಕ್ಲೋರಿನ್ ಇದೆ ಅಂತ ತಿಳ್ಕೊಳ್ಳಿ. ಕ್ಲೋರಿನ್ ಏನ್ ಮಾಡ್ತಿದೆ? ಒಂದು ಎಲೆಕ್ಟ್ರಾನ್ ಪಡ್ಕೊಂಡು ಅದು ಮೈನಸ್ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಇದಕ್ಕೂ ಮುಂಚೆ ಕ್ಲೋರಿನ್ ಒಳಗಡೆ ಎಷ್ಟು ಎಲೆಕ್ಟ್ರಾನ್ ಇದ್ದು? 17 ಎಲೆಕ್ಟ್ರಾನ್ ಇದ್ದು. ಅದೊಂದು ಪಡ್ಕೊಂಡು ಎಷ್ಟಾಯ್ತು? 18 ಎಲೆಕ್ಟ್ರಾನ್ ಆಯ್ತು. ಅರ್ಥ ಆಯ್ತಾ? ಹಾಗಾದ್ರೆ ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ ಮೊದಲು ಎಷ್ಟು ಎಲೆಕ್ಟ್ರಾನ್ಸ್ ಇದ್ದು? ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ 7 ಎಲೆಕ್ಟ್ರಾನ್ಸ್ ಇದ್ದು. ಅದು ಒಂದು ಪಡ್ಕೊಂಡು ಎಷ್ಟು ಎಲೆಕ್ಟ್ರಾನ್ ಆಯ್ತು? 8 ಎಲೆಕ್ಟ್ರಾನ್ ಆಯ್ತು. ಅರ್ಥ ಆಯ್ತಾ? ಹಾಗಾದ್ರೆ 8 ಎಲೆಕ್ಟ್ರಾನ್ ಮಾಡ್ಕೊಳ್ಳಿಕ್ಕೆ ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ 8 ಎಲೆಕ್ಟ್ರಾನ್ ತುಂಬಿಕೊಳ್ಳಿಕ್ಕೆ ಎಷ್ಟು ಎಲೆಕ್ಟ್ರಾನ್ ಕೊಡ್ತಾವೋ ಅಥವಾ ಎಷ್ಟು ಎಲೆಕ್ಟ್ರಾನ್ ಪಡ್ಕೋತಾವೋ ಅದೇ ಬಂದು ಅವ್ರದ್ದು ಏನಿರ್ತದ್ರಿ? ಆಕ್ಸಿಡೇಷನ್ ಸ್ಟೇಟ್ ಇರ್ತದೆ. ಅರ್ಥ ಆಯ್ತಾ? ವ್ಯಾಲೆನ್ಸಿ ಅಂತ ಕೂಡ ಕರೀತಾರೆ. ಎಷ್ಟು ನೀವು ನೆನ್ಪಿಟ್ಕೊಳ್ಳಿ, ಆಕ್ಸಿಡೇಷನ್ ಸ್ಟೇಟ್. ಸಪೋಸ್ ಇವಾಗ ನಿಮ್ಗೊಂದು ಚಿಕ್ಕದಾಗಿರೋದು ಒಂದು ಎಕ್ಸಾಂಪಲ್ ಬೇಕಾದ್ರೆ ನಾನು ತಗೋತೀನಿ. ಯಾವ್ದು ತಗೋತೀನಪ್ಪ ಅಂದ್ರೆ ಈ ರೀತಿ ಬರಬಹುದೇನೋ ಅಂತ ನನಗೊಂದು ಅಷ್ಟೇ ಅನಿಸಿಕೆ. ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಮತ್ತೆ ಸುಮ್ಮನೆ ಜಸ್ಟ್ ಹೇಳ್ತಾ ಇದ್ದೀನಿ. ಲೈಕ್ ದಿಸ್ H2SO4 ಇದೆ ಅಂತ ತಿಳ್ಕೊಳ್ಳಿ. H2SO4 ಓಕೆನಾ? ಈ H2SO4 ಅಲ್ಲಿ ಸಲ್ಫರ್ದು ಆಕ್ಸಿಡೇಷನ್ ಸ್ಟೇಟ್, ಆಕ್ಸಿಡೇಷನ್ ನಂಬರ್ ಎಷ್ಟಪ್ಪ ಅಂತ ಕೇಳ್ದ ಅಂತ ತಿಳ್ಕೊಳ್ಳಿ. ವಾಟ್ ಈಸ್ ದಿ ಆಕ್ಸಿಡೇಷನ್ ನಂಬರ್ ಅಂತ ಕೇಳಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಬರ್ಬೇಕಲ್ಲ, ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ನೋಡ್ರಿ, H ಅಂದ ಕೂಡಲೇ ಅದು ಯಾವ ಗ್ರೂಪ್ ಅಲ್ಲಿ ಬರ್ತದ್ರಿ? H ಬಂದು ಫಸ್ಟ್ ಗ್ರೂಪ್ ಅಲ್ಲಿ ಬರ್ತದೆ. ಫಸ್ಟ್ ಗ್ರೂಪ್ ಅಲ್ಲಿ ಇರೋದ್ರೆಲ್ಲ ಆಕ್ಸಿಡೇಷನ್ ಸ್ಟೇಟ್ 1 ಇರ್ತದೆ. ಆಕ್ಸಿಜನ್ ಹತ್ರ ನೋಡಿ, ಆಕ್ಸಿಜನ್ ಹತ್ರ 6 ಎಲೆಕ್ಟ್ರಾನ್ ಇದೆ. ಇನ್ನ 2 ಎಲೆಕ್ಟ್ರಾನ್ ಪಡ್ಕೋಬೇಕು. ಇನ್ನ 2 ಎಲೆಕ್ಟ್ರಾನ್ ಪಡ್ಕೊಂಡ್ರೆ ಅದು 8 ಎಲೆಕ್ಟ್ರಾನ್ ಆಗ್ತದೆ. ಕರೆಕ್ಟಾ? ಹಾಗಾಗಿ ಅದರ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಇರ್ತದೆ? -2 ಇರ್ತದೆ. ಈ ರೀತಿ ನೀವು ನೆನ್ಪಿಟ್ಕೋಬೇಕು. ಓಕೆನಾ? ಹಾಗಿದ್ರೆ ಇಲ್ಲಿ ನಾನು ಏನಂತ ಬರ್ಕೋತೀನಿ? H2SO4 = 0 ಅಂತ ಬರ್ಕೋತೀನಿ. ನನಗೆ ಯಾವ್ದು ಬೇಕಾಗಿದೆ? ಸಲ್ಫರ್ ಬೇಕಾಗಿದೆ. ಸಲ್ಫರ್ ಬೇಕಾಗಿದೆ ಅಂದ್ರೆ ಅದನ್ನ ನಾನು ಏನ್ ಮಾಡ್ಕೋತೀನಪ್ಪ ಅಂದ್ರೆ, ಸಲ್ಫರ್ ಬೇಕಾಗಿರೋದನ್ನ ನಾನು ಈ ರೀತಿ X ಅಂತ ಬರ್ಕೋತೀನಿ. ಐ ವಿಲ್ ರೈಟ್ ಇಟ್ ಆಸ್ X. ಓಕೆನಾ? ನಂತರ ಏನ್ ಮಾಡ್ತೀನಿ? ಆಕ್ಸಿಜನ್ ಅಂದ್ರೆ ಎಷ್ಟಿದೆ ಅಂತ ಹೇಳಿದೆ ನಾನು? -2 ಇದೆ. ಎಷ್ಟು ಟೈಮ್ ಇದೆ ರೀ? 4 ಟೈಮ್ ಇದೆ. ಈ ರೀತಿ ಬರ್ಕೊಂಡೆ. ಹೈಡ್ರೋಜನ್ ಅಂದ್ರೆ ಏನಂತ ಬರ್ಕೊಂಡಿದೀನಿ? +1. ಅದು ಎಷ್ಟು ಸರಿ ಇದೆ? 2 ಟೈಮ್ ಇದೆ. = 0 ಅಂತ ಬರ್ಕೋತೀನಿ. ಸೊ -8 X +2 = 0. X -8 ಅನ್ನ ಈ ಕಡೆ ಕಳಿಸಿದ್ರೆ +8 ಆಗ್ತದೆ. ಇದು ಈ ಕಡೆ ಕಳಿಸಿದ್ರೆ -2 ಆಗ್ತದೆ. X ಎಷ್ಟಾಗ್ತದ್ರಿ? +6 ಆಗ್ತದೆ. ಸೊ ಹಾಗಾದ್ರೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಎಷ್ಟಿದೆ ಅಂದ್ರೆ +6 ಅಂತ ಹೇಳಕ್ ಬರಬೇಕು. ಅದೇ ರೀತಿ HNO3 ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? H ಅಂದ ಕೂಡಲೇ ಇವಾಗಲೇ ಹೇಳಿದೆ ನಾನು. H ದ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ ರೀ? H ಆಕ್ಸಿಡೇಷನ್ ಸ್ಟೇಟ್ ಬಂದು +1. ಆಕ್ಸಿಜನ್ ಎಷ್ಟಿದೆ? -2. ಹೌದಾ? ನಡುವಿದ್ದನ್ನ X ಅಂತ ಬರ್ಕೊಳ್ಳಿ. ಈ ಕಡೆ ಏನ್ ಮಾಡ್ರಿ? ಈ ಕಡೆ -2 ಇಂಟು ಎಷ್ಟು ಸರಿ ಇದೆ? 3 ಸರಿ ಇದೆ. ಈ ಕಡೆ ಎಷ್ಟು ಸರಿ ಇದೆ? +1 ಇಂಟು 1 ಸರಿ ಇದೆ. ಈ ರೀತಿ ಬರ್ಕೊಳ್ಳಿ. ಟೋಟಲ್ = 0 ಮಾಡ್ಕೊಳ್ಳಿ. X -6 ಈ ಕಡೆ ಹಾಕೊಳ್ಳಿ. ಈ ಕಡೆ ಏನ್ ಹಾಕೋದ್ರಿ? +1 ಹಾಕೊಳ್ಳಿ. ಎಷ್ಟು ಹಾಕೋತೀರಿ? +1. ಟೋಟಲಿ 0 ಮಾಡ್ರಿ. X ಇದು -6 ಇದು ಈ ಕಡೆ ಬಂದ್ರೆ +6 ಆಗ್ತದೆ. ಇದು -1 ಆಗ್ತದೆ. X +5. ಹಾಗಾದ್ರೆ ಇದರದ್ದು ಬಂದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ ಅಂದ್ರೆ ಎಷ್ಟಂತ ಹೇಳ್ತೀರಿ? +5. ಈ ರೀತಿ ನಿಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡ್ಲಿಕ್ಕೆ ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಓಕೆನಾ? ಸೊ ಬರಬಹುದು ಇಲ್ಲೋ ನನಗೆ ಗೊತ್ತಿಲ್ಲ. ಜಸ್ಟ್ ನಾನು ಇದನ್ನ ಆಕ್ಸಿಡೇಷನ್ ರಿಡಕ್ಷನ್ ಹೇಳ್ಬೇಕಾದ್ರೆ ಇದು ಹೇಳಿದ್ರೆ ಕೂಡ ಪರ್ಫೆಕ್ಟ್ ಅನ್ಸುತ್ತೆ ಅಂತ ನಾನು ಇದನ್ನು ಕೂಡ ತಗೊಂಡಿದ್ದೀನಿ. ಓಕೆ, ನಾವು ಇವಾಗ ವೆರಿ ಇಂಪಾರ್ಟೆಂಟ್ ಥಿಂಗ್ ನನಗೇನ್ ಡಿಸ್ಕಷನ್ ಮಾಡ್ಬೇಕಾಗಿದೆಯಪ್ಪ ಅಂದ್ರೆ, ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತೆ ರೆಡ್ಯೂಸಿಂಗ್ ಏಜೆಂಟ್. ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರು, ಆಕ್ಸಿಡೈಸಿಂಗ್ ಏಜೆಂಟ್ ಕೆಲಸ ಏನು, ರೆಡ್ಯೂಸಿಂಗ್ ಏಜೆಂಟ್ ಕೆಲಸ ಅಂದ್ರೆ ಏನು. ನೋಡಿ, ಒಂದ್ ಸಿಂಪಲ್ ಆಗಿ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಓಕೆ, ಇಲ್ಲೊಬ್ಬನು ಇದ್ದಾನೆ. ಈ ವ್ಯಕ್ತಿಗೆ ನಾನು ಒಂದು ಬ್ಯಾಗ್ ಹಾಕಿದ್ದೀನಿ, ಕೈಯಲ್ಲಿ ಒಂದು ಬ್ಯಾಗ್ ಕೊಟ್ಟಿದ್ದೀನಿ. ಓಕೆನಾ, ಇವನಿಗೆ ನಾನು ಏನಂತ ಕರಿತೀನಿ? LIC ಏಜೆಂಟ್ ಅಂತ ಕರಿತೀನಿ. ಏನಂತ ಕರಿತೀನಿ? LIC ಏಜೆಂಟ್. ಇವನು ಈ ವ್ಯಕ್ತಿಗೆ ಅಪ್ರೋಚ್ ಮಾಡಿ, ಸರ್ ಪಾಲಿಸಿ ಮಾಡಿಸಿ ಅಂತ ಹೇಳ್ತಾನೆ. ಏನ್ ಮಾಡಿಸಿ ಅಂತ ಹೇಳ್ತಾನೆ? ಪಾಲಿಸಿ ಮಾಡಿಸಿ ಅಂತ ಹೇಳ್ತಾನೆ. ಓಕೆನಾ, ಗೊತ್ತಾಗ್ತದೆ ನಾನು ಹೇಳಿದ್ದು? ಸರ್ ಪಾಲಿಸಿ ಮಾಡಿಸಿ. ಯಾವ ಪಾಲಿಸಿ ಮಾಡಿಸ್ಬೇಕು? LIC ಪಾಲಿಸಿ ಮಾಡಿಸಿ. ಹಾಗಿದ್ದ ಇವನ್ ಹತ್ರ ಇದ್ದಿದ್ದ LIC ಪಾಲಿಸಿ ಇವನಿಗೆ ಕೊಟ್ಬಿಡ್ತೇನೆ. ಅರ್ಥ ಆಯ್ತಾ? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇಲ್ಲ ಅಂದ್ರೆ
ಈಗ ಏನಾಯ್ತಪ್ಪ ಅಂದ್ರೆ ಇವನಿಗೆ ಕೊಟ್ಬಿಟ್ಟ ಅಂದ್ರೆ ಇವನ ಹತ್ರ ಅದು ಪಾಲಿಸಿ ಬಂದ್ಬಿಡ್ತು. ಹಾಗಾದ್ರೆ ಇವನಿಗೆ ಏನಂತ ಕರಿತೀರಿ ನೀವು? LIC ಏಜೆಂಟ್ ಅಂತ ಕರಿತೀರಿ, ಕರೆಕ್ಟಾ? ಅದೇ ರೀತಿ ಯಾವುದೇ ಒಂದು ರಿಯಾಕ್ಷನ್ ಒಳಗಡೆ ಆಕ್ಸಿಡೇಷನ್ ಆಗ್ತದೆ ಅಂತ ತಿಳ್ಕೊಳ್ಳಿ. ಆಕ್ಸಿಡೇಷನ್ ಆಗ್ತಾ ಇದೆ, ರಿಯಾಕ್ಷನ್ ಒಳಗಡೆ ಏನಾಗ್ತದೆ? ಆಕ್ಸಿಡೇಷನ್ ಆಗ್ತದೆ. ಇಲ್ಲಿ ಒಂದು ರಿಯಾಕ್ಟೆಂಟ್ಗಳಿದಾವೆ. ಏನಿದಾವ್ರಿ? ರಿಯಾಕ್ಟೆಂಟ್. ಈ ಕಡೆ ಏನಿದೆ? ಪ್ರಾಡಕ್ಟ್ ಇದೆ. ಅರ್ಥ ಆಯ್ತಾ? ಈ ಕಡೆ ರಿಯಾಕ್ಟೆಂಟ್ ಇದೆ, ಈ ಕಡೆ ಪ್ರಾಡಕ್ಟ್ ಇದೆ. ಈ ರಿಯಾಕ್ಟೆಂಟು ಇದ್ರದ್ದು ಪ್ರಾಡಕ್ಟ್ದು ಆಕ್ಸಿಡೇಷನ್ ಮಾಡಿದ್ರೆ ಈ ರಿಯಾಕ್ಟೆಂಟ್ ಏನಂತ ಕೆಲಸ ಆಗ್ತದೆ ಅಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ತರ ಕೆಲಸ ಮಾಡ್ತದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅಂದ್ರೆ ರಿಯಾಕ್ಟೆಂಟ್ ಯಾವ್ದ್ರ ತರ ವರ್ತನೆ ಮಾಡ್ತದೆ? ಆಕ್ಸಿಡೈಸಿಂಗ್ ಏಜೆಂಟ್ ತರ ವರ್ತನೆ ಮಾಡ್ತದೆ. ಇದ್ರ ಕೌಂಟರ್ ಪಾರ್ಟ್ ಅಂದ್ರೆ ಹೆಂಗ್ರಿ? ಇದ್ರ ಉಲ್ಟಾ ಪ್ರಕ್ರಿಯೆ ಅಂದ್ರೆ ಇದು ಪ್ರಾಡಕ್ಟ್ ಇದೆ ಅಂತ ತಿಳ್ಕೊಳ್ಳಿ. ಸೊ ನಾನು ಈ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತೀನಿ. ಇದು ಏನ್ ಮಾಡ್ತದೆ? ಇದಕ್ಕೆ ರಿಯಾಕ್ಟೆಂಟ್ ಈ ರೀತಿ ಇಲ್ಲಿ ಬರೀತೀನಿ. ಇಲ್ಲಿ ರಿಡಕ್ಷನ್ ಆಗ್ತದೆ ಅಂತ ತಿಳ್ಕೊಳ್ಳಿ. ರಿಡಕ್ಷನ್ ಆಗ್ತದೆ. ಎದರಿದ್ದ ರಿಯಾಕ್ಷನ್ಗೆ ರಿಡಕ್ಷನ್ ಮಾಡ್ತದೆ ಅಂದ್ರೆ ಈ ಪ್ರಾಡಕ್ಟ್ ಯಾವ್ದು ತರ ವರ್ತನೆ ಮಾಡ್ತದೆ ಅಂದ್ರೆ ರೆಡ್ಯೂಸಿಂಗ್ ಏಜೆಂಟ್ ತರ ವರ್ತನೆ ಮಾಡ್ತದೆ. ಯಾವ್ದ್ರ ತರ ವರ್ತನೆ ಮಾಡ್ತದೆ? ರೆಡ್ಯೂಸಿಂಗ್ ಏಜೆಂಟ್. ನೋಡಿ ಮತ್ತೊಂದು ಫನಿ ಥಿಂಗ್ ಏನ್ ಗೊತ್ತಾ? ಫನಿ ಥಿಂಗ್ ಏನಪ್ಪಾ ಅಂದ್ರೆ ಐ ವಿಲ್ ಟೇಕ್ ಸಮ್ವೇರ್, ಎಲ್ಲಾದ್ರೂ ಇಲ್ಲಿ ಖಾಲಿ ಜಾಗ ಇದೆ. ಇಲ್ಲಿದೆ ನೋಡಿ. ಆಕ್ಸಿಡೈಸಿಂಗ್ ಏಜೆಂಟ್ ಕೆಲಸ ಏನು? ಆಕ್ಸಿಡೈಸಿಂಗ್ ಏಜೆಂಟ್ ಕೆಲಸ ಏನಪ್ಪಾ ಅಂದ್ರೆ ಮತ್ತೊಬ್ಬರಿಗೆ ಆಕ್ಸಿಡೇಷನ್ ಮಾಡಿಸೋದು. ಮತ್ತೊಬ್ಬರಿಗೆ ಏನ್ ಮಾಡಿಸೋದು? ಆಕ್ಸಿಡೇಷನ್ ಮಾಡೋದು. ತಾನು ಏನಾಗುತ್ತೆ ಅಂದ್ರೆ ರೆಡ್ಯೂಸ್ ಆಗುತ್ತೆ, ಅಂದ್ರೆ ರಿಡಕ್ಷನ್ ಆಗ್ತದೆ. ತನಗೆ ರಿಡಕ್ಷನ್ ರಿಯಾಕ್ಷನ್ ಆಗ್ತದೆ, ಬಟ್ ಮತ್ತೊಬ್ಬರಿಗೆ ಏನ್ ಮಾಡ್ತದೆ? ಆಕ್ಸಿಡೇಷನ್ ಮಾಡ್ತದೆ. ಹಾಗಾಗಿ ಅದಕ್ಕೆ ನಾವೇನಂತ ಕರೆದಿದ್ದೀವಿ? ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರೆದಿದ್ದೀವಿ. ಅದೇ ರೀತಿ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಮತ್ತೊಬ್ಬರಿಗೆ ಏನ್ ಮಾಡೋದು? ರಿಡಕ್ಷನ್ ಮಾಡಿಸೋದು. ಮತ್ತೊಬ್ಬರಿಗೆ ಏನ್ ಮಾಡಿಸೋದು? ರಿಡಕ್ಷನ್ ಮಾಡಿಸೋದು. ತಾನೇನಾಗುತ್ತೆ ಅಂದ್ರೆ ಅದೇನಾಗ್ತದೆ? ಆಕ್ಸಿಡೇಷನ್ ಆಗ್ತದೆ. ಅದು ಯಾವ ರಿಯಾಕ್ಷನ್ ಒಳಗೆ ಹೋಗ್ತದೆ? ಆಕ್ಸಿಡೇಷನ್ ರಿಯಾಕ್ಷನ್ಗೆ ಒಳಗೆ ಹೋಗ್ತದೆ. ಅಂಥ ರಿಯಾಕ್ಷನ್ಸ್ಗಳಿಗೆ, ಅಂಥ ಸ್ಪೀಸೀಸ್ಗಳಿಗೆ ನಾವೇನಂತ ಕರಿತೀವಿ? ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತೆ ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಓಕೆನಾ? ಒಂದು ಎಕ್ಸಾಂಪಲ್ ತಗೋತೀನಿ. ಇದು ತಿಳಿಬೇಕಂದ್ರೆ ಒಂದು ಎಕ್ಸಾಂಪಲ್ ತಗೋತೀನಿ. ಏನ್ ತಗೋತಿದ್ದೀನಪ್ಪ ಅಂದ್ರೆ ಓಕೆ, Fe2O3 ಓಕೆನಾ, ಫೆರಿಕ್ ಆಕ್ಸೈಡ್ ಅಂತ ಕರೀತಾರೆ. ಇದನ್ನ ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಮಾಡೋಣ. ಯಾವ್ದು ಜೊತೆ ರಿಯಾಕ್ಟ್ ಮಾಡೋಣ? ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಮಾಡೋಣ. ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಮಾಡಿದ್ರೆ ಇಲ್ಲಿ ಏನ್ ಫಾರ್ಮೇಶನ್ ಆಗ್ತದೆ? Al2O3 ಮತ್ತೆ ಐರನ್ ಕೊಡ್ತದೆ. ಇದು ಹೊರಗಡೆ ಹಾಕ್ತದೆ. ಓಕೆನಾ? ಇಲ್ಲಿ ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ, ಇದು ಏನಾಯ್ತು? ಇದರ ಆಕ್ಸಿಡೇಷನ್ ಸ್ಟೇಟ್ ಮೇಲೆ ನಿಮ್ಗೆ ಹೇಳಬಹುದು. ಓಕೆನಾ? ಏನಾಗಿದೆ? ಇದು ಫ್ರೀ ಸ್ಟೇಟಲ್ಲಿ ಬಂದಿದೆ. ಫ್ರೀ ಸ್ಟೇಟಲ್ಲಿ ಬಂದಿದೆ. ಆಕ್ಸಿಡೇಷನ್ ಸಂಖ್ಯೆ ಏನಾಯ್ತು? 0 ಆಯ್ತು. ಇಲ್ಲೇನಿತ್ತು? ಇದ್ರ ಆಕ್ಸಿಡೇಷನ್ ಸಂಖ್ಯೆ 0 ಆಯ್ತು. ನೋಡಿ, ಕಂಪೌಂಡ್ ಸ್ಟೇಟಲ್ಲಿ ಹೋದಾಗ ಅದರ ಆಕ್ಸಿಡೇಷನ್ ಸಂಖ್ಯೆ ಚೇಂಜ್ ಆಗುತ್ತಾ? ಆಗಲ್ವಾ? ಹಾಗೆ ಆಗುತ್ತೆ. ಹೇಗೆ? ಇದು Al2O3 ಇದೆ. ನಾನು ಅವಾಗಲೇ ಹೇಳಿದೆ, O ಅಂದ್ರೆ -2 ಇರ್ತದೆ. -2 × 3 ಪ್ಲಸ್ Al ಗೊತ್ತಿಲ್ಲ, ಅದಕ್ಕೆ ನಾನೇನಂತ ಬರ್ಕೋತಿದ್ದೀನಿ? 2x ಅಂತ ಬರ್ಕೊಂಡು 0 ಹಾಕೋತೀನಿ. ಸೊ 2x = ಏನಂತ ಹಾಕೋತೀನಿ? +6 ಅಂತ ಹಾಕೋತೀನಿ. ದೇರ್ಫೋರ್ x = ಏನಂತ ಹಾಕೋತಾ ಇದ್ದೀನಿ? +3. ಹಾಗಾದ್ರೆ ಅಲ್ಯೂಮಿನಿಯಂ ಆಕ್ಸಿಡೇಷನ್ ಸ್ಟೇಟ್ ಏನಾಗಿದೆ? +3 ಆಗಿದೆ. ಅದೇ ರೀತಿ Fe2O3 ಇಲ್ಲೇ ಬರ್ಕೋಣ. Fe2O3 ಅಂದ್ರೆ O ಅಂದ್ರೆ ಏನಂತ ಬರ್ಕೊಂಡಿರಿ? -3. ಓಕೆನಾ? ಪ್ಲಸ್ 2x ಅಂತ ಬರ್ಕೊಳ್ಳಿ =0. ಓಕೆನಾ? ಅದಾದ ಕೂಡಲೇ 2x +3, ಇದು +6. ದೇರ್ಫೋರ್ x ಏನಾಯ್ತು? +3. ಅಂದ್ರೆ ಇಲ್ಲಿ ಏನಾಗಿದೆ? +3. ನೋಡಿ, ಇನ್ಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ 0 ಇಂದ +3 ಹೋದ್ರೆ ಅದಕ್ಕೆ ಏನಂತ ಕರೀತಾರೆ? ಆಕ್ಸಿಡೇಷನ್ ಅಂತ ಕರೀತಾರೆ. ಅರ್ಥ ಆಯ್ತಾ? 0 ದಿಂದ -3 ಹೋದ್ರೆ ಅದಕ್ಕೆ ಏನಂತ ಕರೀತಾರೆ? ರಿಡಕ್ಷನ್. ಅಂದ್ರೆ ಇಲ್ಲಿ ಆಕ್ಸಿಡೇಷನ್ ನಂಬರ್ ಏನಾಗಿದೆ? ಡಿಕ್ರೀಸ್ ಆಗಿದೆ. ಇಲ್ಲಿ ಆಕ್ಸಿಡೇಷನ್ ನಂಬರ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಡಿಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್. ಇಲ್ಲಿ ನೋಡಿದ್ರೆ ನೀವು ಆರಾಮಾಗಿ ಹೇಳ್ಬಹುದು. ಏನಂತ ಹೇಳ್ಬೋದಪ್ಪ ಅಂದ್ರೆ, ತಾವು ಎಲ್ಲಿಂದ ಎಲ್ಲಿಗೆ ಆಕ್ಸಿಡೇಷನ್ ಆಗಿದೆ, ಎಲ್ಲಿಂದ ಎಲ್ಲಿಗೆ ರಿಡಕ್ಷನ್ ಆಗಿದೆ. ಐ ಹೋಪ್ ಯು ಗೆಟ್ ದಿಸ್ ಒನ್. ಈಗ ನಾನು ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ ಏನಾಗಿದೆ ಅಂತ ಹೇಳ್ತೀರಿ? 0 ಇದ್ದಿದ್ದು +3 ಆಗಿದೆ.
ಏನಾಗಿದೆ, 0 ಇದ್ದಿದ್ದು +3 ಆಗಿದೆ. ಸೊ 0 ಇದ್ದಿದ್ದು +3 ಆಗಿದೆ ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಅರ್ಥ, ಆಕ್ಸಿಡೇಷನ್ ಆಗಿದೆ ಅಂತ ಅರ್ಥ. +3 ಇದ್ದಿದ್ದು 0 ಆಗಿದೆ ಅಂದ್ರೆ ಏನಂತ ಅರ್ಥ, ಗೇನ್ ಆಫ್ ಎಲೆಕ್ಟ್ರಾನ್. ಇಲ್ಲಿ ಲಾಸ್ ಆಫ್ ಎಲೆಕ್ಟ್ರಾನ್, ಇಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್. ಅರ್ಥ ಆಯ್ತಾ? ಇದು ನಾನು ಹೇಳಿ ತಿಳಿತಾ? ಹಾಗಾದ್ರೆ ಒಂದು ಏನಿತ್ತು +3 ಇತ್ತು, +3 ಇದ್ದಿದ್ದು 0 ಆಯ್ತು. +3 ಇದ್ದಿದ್ದು 0 ಆದ್ರೂ ಕೂಡ ಏನಂತ ಹೇಳಿ, ಡಿಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ ಈಸ್ ಕಾಲ್ಡ್ ಎಸ್ ರಿಡಕ್ಷನ್. ಇಲ್ಲಿಂದ ಇಲ್ಲಿಗೆ ಏನಾಗಿದೆ ಅಂದ್ರೆ ರಿಡಕ್ಷನ್ ಆಗಿದೆ ಅಂತ ಅರ್ಥ. ಈಗ ನೋಡಿ ಇಲ್ಲಿ ಬನ್ನಿ, ಇದರಲ್ಲಿ ಯಾವ್ದು ಆಕ್ಸಿಡೈಸಿಂಗ್ ಏಜೆಂಟು, ಯಾವ್ದು ರೆಡ್ಯೂಸಿಂಗ್ ಏಜೆಂಟು? ಇದರಲ್ಲಿ ಯಾವುದು ಆಕ್ಸಿಡೈಸಿಂಗ್ ಏಜೆಂಟು ಮತ್ತೆ ಯಾವುದು ರೆಡ್ಯೂಸಿಂಗ್ ಏಜೆಂಟು, ಇದನ್ನು ನಮಗೆ ಪತ್ತೆ ಹಚ್ಚಬೇಕಾಗಿದೆ. ಪತ್ತೆ ಹಚ್ಚಬೇಕಾಗಿದೆ ಅಂದ್ರೆ ನಾನೇನ್ ಮಾಡ್ತೀನಿ, ಸ್ಟ್ರೇಟ್ ಅವೇ ಐ ವಿಲ್ ಗೋ ಥ್ರೂ ದಿಸ್ ಡೆಫಿನಿಷನ್. ಏನಂತ ಹೇಳ್ತದೆ, ಆಕ್ಸಿಡೈಸಿಂಗ್ ಏಜೆಂಟ್ ಏನ್ ಮಾಡ್ತದೆ, ಮತ್ತೊಬ್ಬರಿಗೆ ಆಕ್ಸಿಡೇಷನ್ ಮಾಡ್ತದೆ. ಹಾಗಾದ್ರೆ ಇದ್ರದ್ದು ಆಕ್ಸಿಡೇಷನ್ ಆಗ್ತಾ ಇದೆ. ಯಾರು ಮಾಡ್ತಾ ಇದ್ದಾರೆ? ಇವ್ರು ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಹಾಗಾದ್ರೆ ಇವ್ರು ಏನಾಗ್ತಾರೆ, ಇವ್ರು ಬಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಗ್ತಾರೆ. ಏನಾಗ್ತಾರ್ರಿ? ಹಿ ವಿಲ್ ಬಿಕಮ್ ಆಕ್ಸಿಡೈಸಿಂಗ್ ಏಜೆಂಟ್. ಅರ್ಥ ಆಯ್ತಾ? ಇವ್ರು ಏನಾಗ್ತಾರೆ, ಇವರು ಬಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಗ್ತಾರೆ. ಆಕ್ಸಿಡೈಸಿಂಗ್ ಏಜೆಂಟ್. ಇವರು ಆಕ್ಸಿಡೈಸಿಂಗ್ ಏಜೆಂಟ್ ಆದ್ರೆ ಆಟೋಮೆಟಿಕ್ಲಿ ಇವ್ರು ಏನಾಗ್ತಾರೆ, ಇವರು ಬಂದು ರೆಡ್ಯೂಸಿಂಗ್ ಏಜೆಂಟ್. ಯಾಕ್ರಿ ರೆಡ್ಯೂಸಿಂಗ್ ಏಜೆಂಟು? ಇವರು ಮತ್ತೊಬ್ಬರಿಗೆ, ಇವ್ರು ನೋಡಿ, ಇವ್ರದ್ದು ಆಕ್ಸಿಡೇಷನ್ ಆಯ್ತು. ಅರ್ಥ ಆಯ್ತಾ? ಇವ್ರದ್ದೇನಾಯ್ತು, ಆಕ್ಸಿಡೇಷನ್ ಆಯ್ತು. ಯಾರು ಮಾಡಿಸಿದ್ರು? ಇವ್ರು ಮಾಡಿಸಿದ್ರು. ಇದ್ರ ಕೌಂಟರ್ ಪಾರ್ಟ್ ಯಾರು ಇರ್ತಾರೆ? ಇವ್ರು ಇರ್ತಾರೆ. ಸೊ ಹಾಗಾದ್ರೆ ಇವ್ರು ಏನಾಗ್ತಾರೆ, ರೆಡ್ಯೂಸಿಂಗ್ ಏಜೆಂಟ್ ಆಗ್ತಾರೆ. ಇನ್ನೊಂದು ಫನಿ ಫ್ಯಾಕ್ಟರ್ ನೋಡಿ, ಯಾರ್ದು ಇದು ಏನ್ ಮಾಡಿದೆ, ಇವ್ರಿಗೆ ಆಕ್ಸಿಡೇಷನ್ ಮಾಡಿಸಿದೆ, ಖುದ್ದು ಏನಾಗಿದೆ, ಖುದ್ದು ರೆಡ್ಯೂಸ್ ಆಗಿದೆ. ರಿಡಕ್ಷನ್ ಅಂದ್ರೆ ಏನಂತ ಅರ್ಥ? ರಿಡಕ್ಷನ್ ಅಂದ್ರೆ ಡಿಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ ಆಗಿದೆ. ಡಿಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್, +3 ಇದ್ದಿದ್ದು 0 ಆಯ್ತಾ? ಸೊ ಈ ರೀತಿ ನೀವು ಇದನ್ನ ನೆನ್ಪಿಟ್ಕೋಬೇಕು. ಓಕೆನಾ? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಒಂದ್ ವೇಳೆ ತಿಳಿದಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ತಾ ಇದೀನಿ ನೋಡ್ರಿ. ಆಕ್ಸಿಡೇಷನ್ ಅರ್ಥ ಏನಪ್ಪಾ ಅಂದ್ರೆ, ಸಾರಿ, ಹಿಯರ್ ವಿ ಗೋ. ಆಕ್ಸಿಡೇಷನ್ ಅರ್ಥನೇ ಇಷ್ಟೇ. ಆಕ್ಸಿಡೇಷನ್ ಅಂದ್ರೆ ಏನು? ಲಾಸ್ ಆಫ್ ಎಲೆಕ್ಟ್ರಾನ್, increase in the oxidation number, addition of oxygen or electronegative element, or minus of hydrogen or electropositive element. ಇದೆಲ್ಲ ಆಕ್ಸಿಡೇಷನ್ ಆದ್ರೆ then comes ರಿಡಕ್ಷನ್ ಅಂದ್ರೆ ಏನ್ರಿ? ರಿಡಕ್ಷನ್ ಅಂದ್ರೆ ಗೇನ್ ಆಫ್ ಎಲೆಕ್ಟ್ರಾನ್ ಅಥವಾ ಡಿಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್. ಅರ್ಥ ಆಗ್ಲತ್ತದ? ಆರ್ ಇದು ಒಂದು ಡೆಫಿನಿಷನ್. ಇದು ಎರಡನೇ ಡೆಫಿನಿಷನ್. ಮೂರನೇ ಡೆಫಿನಿಷನ್ ಏನ್ರಿ? ಅಡಿಷನ್ ಆಫ್ ಹೈಡ್ರೋಜನ್ ಆರ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್. ಓಕೆನಾ? ಅಥವಾ ಮೈನಸ್ ಆಫ್ ಆಕ್ಸಿಜನ್ ಆರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಮೈನಸ್ ಅಂದ್ರೆ ರಿಮೂವಲ್. ಅರ್ಥ ಆಯ್ತಾ? ಉಳಿತೇನು? ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ನೋಡಿ. ಯಾವ್ದು ರಿಡಕ್ಷನ್ ಆಗ್ತದಲ್ಲ ಅದೇನಿರ್ತದ್ರಿ, ಆಕ್ಸಿಡೈಸಿಂಗ್ ಏಜೆಂಟ್ ಇರ್ತದೆ. ಯಾವ್ದು ಆಕ್ಸಿಡೇಷನ್ ಆಗ್ತದಲ್ಲ ಅದೇನಿರ್ತದ್ರಿ, ರೆಡ್ಯೂಸಿಂಗ್ ಏಜೆಂಟ್ ಇರ್ತದೆ. ರೆಡ್ಯೂಸಿಂಗ್ ಏಜೆಂಟ್ ಏನ್ ಕೆಲಸ ಮಾಡ್ತದೆ? ಇಟ್ ಆಕ್ಸಿಡೈಸಸ್ ಅದರ್ಸ್. ಹಾಗಾದ್ರೆ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಏನ್ರಿ? ಇಟ್ ರೆಡ್ಯೂಸಸ್ ಅದರ್ಸ್. ಓಕೆನಾ? ಇಟ್ ಆಕ್ಸಿಡೈಸಸ್ ಅದರ್ಸ್ ಅಂದ್ರೆ ಖುದ್ದು ಏನಾಗ್ತದೆ, ಇಟ್ ವಿಲ್ ಅಂಡರ್ಗೋ ರಿಡಕ್ಷನ್. It undergo ಉಲ್ಟಾ ಇದ್ದೇನು? ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಸಾರಿ, ಇದಿಷ್ಟೇ ಚೇಂಜ್ ಮಾಡೋಣ ಈ ಕಡೆ, ಯಾಕಂದ್ರೆ ಸಿಸ್ಟಮೆಟಿಕ್ ಕಾಣ್ತದೆ. ಓಕೆ. It oxidizes others, itself undergo oxidation. ಇಲ್ಲಿ ಏನಂತ ಬರೀತ್ರಿ? itself undergo
undergo, it reduces others, itself undergo oxidation, itself undergo reduction. ಅರ್ಥ ಆಯ್ತಾ? So this is all about the oxidation and reduction, oxidizing agent and reducing agent. Now let us come to the syllabus. Syllabus ಅಲ್ಲಿ ಏನು ಉಳಿತು ಇವಾಗ? Oxidizing agent ಮುಗಿಸಿದ್ವಿ. We finished the oxidizing agent. ಹೌದಾ? ಎಂಡೋಥರ್ಮಿಕ್ ರಿಯಾಕ್ಷನ್, ಎಕ್ಸೋಥರ್ಮಿಕ್ ರಿಯಾಕ್ಷನ್, ರೆಡ್ಯೂಸಿಂಗ್ ಏಜೆಂಟ್, ಆಕ್ಸಿಡೈಸಿಂಗ್ ಏಜೆಂಟ್ ಮುಗಿಸಿದ್ವಿ. ಇವಾಗ ಏನು ಡಿಸ್ಕಸ್ ಮಾಡೋಣ? ಈಕ್ವಿಲಿಬ್ರಿಯಂ ಅಂದ್ರೆ ಏನು, ಮತ್ತು ಕೆಮಿಕಲ್ ಪ್ರೊಸೆಸಸ್ ವಿತ್ ಲೀ ಶೆಟ್ಲಿಯರ್ ಪ್ರಿನ್ಸಿಪಲ್, ಫ್ಯಾಕ್ಟರ್ ಅಫೆಕ್ಟಿಂಗ್ ಆನ್ ದೆಮ್ ಅಂಡ್ ಅಯೋನಿಕ್ ಈಕ್ವಿಲಿಬ್ರಿಯಂ, ಇವಿಷ್ಟನ್ನ ಡಿಸ್ಕಷನ್ ಮಾಡೋಣ. ಸೊ ಲೆಟ್ ಅಸ್ ಗೋ ಥ್ರೂ ದ ಫಸ್ಟ್ ಆಫ್ ಆಲ್ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಈಕ್ವಿಲಿಬ್ರಿಯಂ ಅಂದ್ರೆ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಈಕ್ವಿಲಿಬ್ರಿಯಂ? ನೋಡಿ, ಈಕ್ವಿಲಿಬ್ರಿಯಂ ಹೋಗಕ್ಕಿಂತ ಮುಂಚೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ರಿಯಾಕ್ಷನು ಫಾರ್ವರ್ಡ್ ಡೈರೆಕ್ಷನ್, ಒಂದೇ ಡೈರೆಕ್ಷನ್ ಅಂದ್ರೆ ಇಲ್ಲಿ ತೋರಿಸಿದ್ದೇನಿಲ್ಲ, ಇಲ್ಲಿ ಕಾಣ್ತಾ ಇದೆಲ್ಲ. ಸೊ ಈ ರೀತಿ ನಾನು ತೋರಿಸಿದ್ರೆ ಇದಕ್ಕೆ ಏನಂತ ತಿಳ್ಕೊಬೇಕು? ಫಾರ್ವರ್ಡ್ ಡೈರೆಕ್ಷನ್ ಅಂತ ತಿಳ್ಕೊಬೇಕು. ಈ ರೀತಿ ತೋರಿಸಿದ್ರೆ ಏನಂತ ಅರ್ಥ? ಫಾರ್ವರ್ಡ್ ಡೈರೆಕ್ಷನ್ ಅಥವಾ ಇರ್ರಿವರ್ಸಿಬಲ್ ಅಂತ ಅರ್ಥ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಇದು ಫಾರ್ವರ್ಡ್ ಡೈರೆಕ್ಷನ್ ಆದ್ರೆ, ಹಾಗಾದ್ರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂದ್ರೆ ಯಾವ್ದಾಗ್ತದೆ? ಇದಾಗ್ತದೆ. ಓಕೆನಾ? ಫಾರ್ವರ್ಡ್ ಡೈರೆಕ್ಷನ್, ಬ್ಯಾಕ್ವರ್ಡ್ ಡೈರೆಕ್ಷನ್ ಇರುವಂತ ವ್ಯತ್ಯಾಸ ಇದು. ಸೊ ಇಲ್ಲ ಅಂದ್ರೆ ಇನ್ನೊಂದು ಹೆಂಗ್ ಹೇಳ್ಬೋದಪ್ಪ ಅಂದ್ರೆ, ಒಂದು ರಿವರ್ಸಿಬಲ್ ಮತ್ತೊಂದು ಇರ್ರಿವರ್ಸಿಬಲ್ ಅಂತ ಹೇಳ್ತೀವಿ. ಇದು ಇರ್ರಿವರ್ಸಿಬಲ್ ಆದ್ರೆ, ರಿವರ್ಸಿಬಲ್ ಇದ್ರೆ ನಾವು ಈ ರೀತಿ ಹಾಕ್ತೀವಿ, ಅರ್ಧ ಬಾಣದ ಗುರುತು ಎರಡು ಕಡೆ ಹಾಕ್ತೀವಿ. ಓಕೆನಾ? ಈ ಕಡೆ ಒಂದು, ಈ ಕಡೆ ಒಂದು. ಸೊ ಇದು ಇರ್ರಿವರ್ಸಿಬಲ್ ಆದ್ರೆ ಮೇಲ್ಗಡೆದು, ರಿವರ್ಸಿಬಲ್ ಆದ್ರೆ ಕೆಳಗಡೆದು. ಓಕೆನಾ? ಸೊ ಯಾವುದೇ ಒಂದು ರಿಯಾಕ್ಷನ್ ಒಂದೇ ಡೈರೆಕ್ಷನ್ ಅಲ್ಲಿ ಹೋದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಎ ಇರ್ರಿವರ್ಸಿಬಲ್ ರಿಯಾಕ್ಷನ್. ಅದಕ್ಕೆ ಏನಂತ ಕರಿತೀರಿ? ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆನಾ? ಸೊ ಸಪೋಸ್, ಅರ್ಥ ಆಯ್ತಾ ನಾನು ಹೇಳಿದ್ದು? ಸಪೋಸ್ ಅದು ಎರಡೂ ಕಡೆ ಹೋದ್ರೆ ಅಂದ್ರೆ ಪ್ರಾಡಕ್ಟ್ ಆಗಿ ಮತ್ತೆ ರಿಯಾಕ್ಟೆಂಟ್ ಆಗ್ತಾ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ರಿವರ್ಸಿಬಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸರಿ, ಹಾಗಾದ್ರೆ ಒಂದು ರಿವರ್ಸಿಬಲ್ ಗೊತ್ತಾಯ್ತು, ಇರ್ರಿವರ್ಸಿಬಲ್ ಗೊತ್ತಾಯ್ತು. ಈಗ ಮುಂದೆ ಏನ್ ನೋಡ್ಬೇಕಾಗಿದೆ ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಅಂದ್ರೆ ಏನು, ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂದ್ರೆ ಏನು. ನೋಡ್ರಿ, ಯಾವ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತದೆ ಮತ್ತೆ ಹೊಳ್ಳಿ ಮತ್ತೆ ಅದು ಪ್ರಾಡಕ್ಟ್ ರಿಯಾಕ್ಟೆಂಟ್ ಆಗಿ ಕನ್ವರ್ಟ್ ಆಗಲ್ವೋ ಅದಕ್ಕೆ ನಾವೇನಂತ ಕರಿತೀವಿ? ಫಾರ್ವರ್ಡ್ ರಿಯಾಕ್ಷನ್ ಅಂತ ಕರಿತೀವಿ, ಮತ್ತೆ ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ಯಾವ ರಿಯಾಕ್ಷನ್ ರಿಯಾಕ್ಟೆಂಟ್ ಕಡೆಯಿಂದ ಪ್ರಾಡಕ್ಟ್ ಕಡೆ ಹೋದ್ರೆ ಅದಕ್ಕೆ ಫಾರ್ವರ್ಡ್. ಅಂದ್ರೆ ಈ ತರ ಹೆಂಗ್ ಹೇಳೋದಪ್ಪ ಅಂದ್ರೆ, ಇದು ಸಪೋಸ್ ನಿಮ್ದು ರಿಯಾಕ್ಟೆಂಟ್ ಈ ಕಡೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಪ್ರಾಡಕ್ಟ್ ಕಡೆ ಹೋದ್ರೆ ಅದು ಫಾರ್ವರ್ಡ್ ರಿಯಾಕ್ಷನ್. ಹಾಗಾದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂದ್ರೆ ಏನ್ರಿ? ಪ್ರಾಡಕ್ಟ್ ಕಡೆಯಿಂದ ಮತ್ತೆ ಹೊಳ್ಳಿ ರಿಯಾಕ್ಟೆಂಟ್ ಕಡೆ ಬಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬ್ಯಾಕ್ವರ್ಡ್ ರಿಯಾಕ್ಷನ್. ನೋಡಿ, ಫಾರ್ವರ್ಡ್ ರಿಯಾಕ್ಷನ್ ಹೋಗ್ಲಿಕ್ಕೆ ಬೇಕಾಗುವಂತ ಸ್ಪೀಡ್ ಏನಿದೆ ನೋಡಿ, ಅದಕ್ಕೆ ನಾವೇನಂತ ಕರಿತೀವಿ? ರೇಟ್ ಅಂತ ಕರಿತೀವಿ. ರೇಟ್ ಆಫ್ ದ ರಿಯಾಕ್ಷನ್. ರೇಟ್ ಆಫ್ ದ ರಿಯಾಕ್ಷನ್ ಎಕ್ಸ್ ಸೆಕೆಂಡ್, ಎಕ್ಸ್ ಮಿನಿಟ್ ಇದೆ ಅಂತ ತಗೊಳ್ಳಿ. ಎಷ್ಟು ಒಂದು ಮಿನಿಟ್ಸ್ ಇದೆ, ಎಷ್ಟಿದೆ ರೀ? ಎಕ್ಸ್ ಮಿನಿಟ್ ತಗೋತಾ ಇದೆ. ಎಷ್ಟು ಮಿನಿಟ್ ತಗೋತಾ ಇದೆ? ಎಕ್ಸ್ ಮಿನಿಟ್. ಅದೇ ರೀತಿ ಪಿ ಇಂದ ಆರ್ ಬರ್ಲಿಕ್ಕೂ ಕೂಡ ಸೇಮ್ ಮಿನಿಟ್ ತಗೊಂಡು ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಅದಕ್ಕೆ ನಾವೇನಂತ ಕರಿತೀವಿ? ರೇಟ್ ಅಂತ ಕರಿತೀವಿ. ದ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಅಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್. ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ಬ್ಯಾಕ್ವರ್ಡ್ ರಿಯಾಕ್ಷನ್. ಅರ್ಥ ಆಯ್ತಾ? ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ಬ್ಯಾಕ್ವರ್ಡ್ ರಿಯಾಕ್ಷನ್. ಬ್ಯಾಕ್ವರ್ಡ್ ರಿಯಾಕ್ಷನಿಗೆ ಸಮನಾಗಿದ್ರೆ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಈಕ್ವಿಲಿಬ್ರಿಯಂ ಸ್ಟೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ಈಕ್ವಿಲಿಬ್ರಿಯಂ ಸ್ಟೇಟ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಫಾರ್ ಎಕ್ಸಾಂಪಲ್, ಲಿಕ್ವಿಡ್ ಸ್ಟೇಟ್ ಆಫ್ ವಾಟರ್ ಮತ್ತೆ ಐಸ್ ಮಧ್ಯೆ ಏನಿರ್ತದೆ? ಈಕ್ವಿಲಿಬ್ರಿಯಂ ಸ್ಟೇಟ್ ಇರ್ತದೆ. ಲಿಕ್ವಿಡ್ ಸ್ಟೇಟ್ ಆಫ್ ವಾಟರ್ ಮತ್ತೆ ಯಾವುದ್ರ ಮಧ್ಯೆ? ಲಿಕ್ವಿಡ್ ಸ್ಟೇಟ್ ಆಫ್ ವಾಟರ್ ಮತ್ತೆ ಸಾಲಿಡ್ ಸ್ಟೇಟ್ ಆಫ್ ವಾಟರ್ ಮಧ್ಯೆ ಏನಿರ್ತದೆ? ಈಕ್ವಿಲಿಬ್ರಿಯಂ ಇರ್ತದೆ. ಅಂದ್ರೆ ಐಸ್ ಮತ್ತೆ ವಾಟರ್ ಮಧ್ಯೆ ಏನಿರ್ತದ್ರಿ? ಈಕ್ವಿಲಿಬ್ರಿಯಂ ಸ್ಟೇಟ್ ಇರ್ತದೆ ಅಂತ ಅರ್ಥ.
ಬನ್ನಿ ಹಾಗಾದ್ರೆ ಈಗ ನಿಮ್ಗೆ ಒಂದು ಕ್ವಶನ್ ಇಲ್ಲಿ ನಾವು ಇನ್ನೊಂದು ರೈಸ್ ಮಾಡ್ಬೋದು. ಏನಪ್ಪಾ ಅಂದ್ರೆ ನಿಮ್ಮ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನೆ ಕೆಮಿಕಲ್ ಈಕ್ವಿಲಿಬ್ರಿಯಂ ಬಗ್ಗೆ ಕೊಟ್ಟಿದ್ದಾನೆ. ಯಾವ್ದ್ರ ಬಗ್ಗೆ ಕೊಟ್ಟಿದ್ದಾನೆ? ಕೆಮಿಕಲ್ ಈಕ್ವಿಲಿಬ್ರಿಯಂ ಬಗ್ಗೆ ಕೊಟ್ಟಿದ್ದಾನೆ. ಮತ್ತೆ ಫಿಸಿಕಲ್ ಈಕ್ವಿಲಿಬ್ರಿಯಂ ಬಗ್ಗೆನೂ ಕೂಡ ಕೊಟ್ಟಿದ್ದಾನೆ. ಸಾರಿ, ಅಯಾನಿಕ್ ಈಕ್ವಿಲಿಬ್ರಿಯಂ ಬಗ್ಗೆ ಕೂಡ ಕೊಟ್ಟಿದ್ದಾನೆ. ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂದ್ರೆ ಏನು ನೋಡಿ, ಯಾವುದಾದ್ರೂ ಒಂದು ರಿಯಾಕ್ಷನ್ ಜೊತೆ ಒಂದು ರಿಯಾಕ್ಷನ್ ಕೆಮಿಕಲಿ ಈಕ್ವಿಲಿಬ್ರಿಯಂ ಸ್ಟೇಟ್ ರೀಚ್ ಆದ್ರೆ ಅದಕ್ಕೆ ನಾವು ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಇಫ್ ಎ ಈಕ್ವಿಲಿಬ್ರಿಯಂ ಅಸೋಸಿಯೇಟೆಡ್ ವಿತ್ ಇಫ್ ಎ ರಿಯಾಕ್ಷನ್ ಅಸೋಸಿಯೇಟೆಡ್ ವಿತ್ ಈಕ್ವಿಲಿಬ್ರಿಯಂ ಈಸ್ ಕಾಲ್ಡ್ ಆಸ್ ಏನಂತ ಕರೀತಾರೆ? ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ರೂಪದಲ್ಲಿ ನೋಡೋಣ. ನಾನೇನ್ ಮಾಡ್ತಾ ಇದ್ದೀನಿ, ಒಂದು H2 ತಗೋತಾ ಇದ್ದೀನಿ. H2 ಗ್ಯಾಸ್ ಇದೆ ಅಂತ ತಿಳ್ಕೊಳ್ಳೋಣ ನನ್ನ ಹತ್ರ. ಅದನ್ನ ನಾನು ಎದ್ರ ಜೊತೆ ಕಂಬೈನ್ ಮಾಡ್ತಾ ಇದ್ದೀನಿ? I2 ಗ್ಯಾಸ್ ಜೊತೆ ಕಂಬೈನ್ ಮಾಡ್ತಾ ಇದ್ದೀನಿ. ಕಂಬೈಂಡ್ ಆಗಿ ಏನ್ ಕೊಡ್ತಾ ಇದೆ? ಹೈಡ್ರೋಜನ್ ಅಯೋಡೈಡ್ ಗ್ಯಾಸ್ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಇವಾಗ ಇಲ್ಲಿಂದ ನಾನೇನ್ ಮಾಡ್ತೀನಿ, ಈ ಕಡೆಯಿಂದ ನಾನು ರಿಯಾಕ್ಟೆಂಟ್ ತಗೋತಾ ಇದ್ದೀನಿ. ಇನಿಷಿಯಲ್ ಸ್ಟಾರ್ಟ್ ಮಾಡಿದ ಕೂಡಲೇ ಮೊದಲು ಏನಿರ್ತದ್ರಿ? ರಿಯಾಕ್ಟೆಂಟ್ ಇರ್ತದೆ. ಪ್ರಾಡಕ್ಟ್ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ರಿಯಾಕ್ಟೆಂಟ್ ಮೊದಲಾಗಿ ನಂತರ ಪ್ರಾಡಕ್ಟ್ ಆಗ್ತದೆ. ಸಪೋಸ್ ರಿಯಾಕ್ಟೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ. ರಿಯಾಕ್ಟೆಂಟ್ ಈ ರೀತಿ ಬಂದಿದೆ. ಆಲ್ ರೈಟ್, ರಿಯಾಕ್ಟೆಂಟ್ ಯಾವ ರೀತಿ ಬಂದಿದೆ? ಈ ರೀತಿ ಹೋಗಿ ಒಂದು ಫೈನಲ್ ಸ್ಟೇಟಿಗೆ ಹೋಗಿ ಈ ರೀತಿ ಆಗ್ತಿದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಆಲ್ ರೈಟ್, ಇದು ಫಾರ್ವರ್ಡ್ ರಿಯಾಕ್ಷನ್. ಆದರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಯಾವ ರೀತಿ ಆಗ್ತದಪ್ಪ ಅಂದ್ರೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಬಂದು ಯಾವ ಕಲರ್ ತಗೊಳ್ಳೋಣ ಅಂದ್ರೆ ವಿಲ್ ಟೇಕ್ ಗ್ರೀನ್. ಬ್ಯಾಕ್ವರ್ಡ್ ರಿಯಾಕ್ಷನ್ ಈ ರೀತಿ ಬರ್ತದೆ. ಯಾವ ರೀತಿ ಬರ್ತದ್ರಿ? ಈ ರೀತಿ ಬಂದು ಅದನ್ನು ಹೇಗೆ ಹೋಗ್ತದೆ? ಇದೇ ರೀತಿ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತದೆ. ಅರ್ಥ ಆಯ್ತಾ? ಇದೇನು ಇಂಡಿಕೇಟ್ ಮಾಡ್ತದಪ್ಪ ಅಂದ್ರೆ, ಇದು ನೋಡಿ ಸ್ಟಾರ್ಟಿಂಗು ಸಪೋಸ್ ನೀವು ಹೆಂಗೆ ತಗೊಳ್ಳೋದಪ್ಪ ಅಂದ್ರೆ, ಇಲ್ಲಿ ಏನಾದ್ರೂ ನೀವು ರಿಯಾಕ್ಟೆಂಟ್ ಇದು ಅಂತ ತಿಳ್ಕೊಳ್ಳಿ, ಅದ್ರ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗ್ತದೆ. ಕಾನ್ಸಂಟ್ರೇಷನ್ ಬಂದು ಏನಾಗ್ತಾ ಹೋಗ್ತದೆ? ಕಡಿಮೆ. ಮೊದಲು ಜಾಸ್ತಿ ಇತ್ತು, ಆ ನಂತರ ಕಾನ್ಸಂಟ್ರೇಷನ್ ಏನಾಗ್ತಾ ಬರ್ತದೆ? ಕಮ್ಮಿ ಆಗ್ತಾ ಬರ್ತದೆ. ಇಲ್ಲಿ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನಿತ್ತು? ಮೊದಲು ಕಮ್ಮಿ ಇತ್ತು, 0 ಇದ್ದಂಗೆ ಇತ್ತು. ಅದೇನಾಗ್ತಾ ಹೋಗ್ತದೆ? ಗ್ರಾಜುವಲಿ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಹೆಚ್ಚಿಗೆ ಹಾಕೋತ ಹೋಗಿ ಈ ಪಾಯಿಂಟ್ ಬಂದ್ಬಿಡ್ತದೆ. ಈ ಪಾಯಿಂಟ್ ಬಂದ ನಂತರ ಎರಡರ ಮಧ್ಯೆ ಏನಾಗ್ತದೆ? ಈಕ್ವಿಲಿಬ್ರಿಯಂ ರೀಚ್ ಆಗ್ತದೆ. ಈಕ್ವಿಲಿಬ್ರಿಯಂ ರೀಚ್ ಆದಾಗ ದ ರೇಟ್ ಆಫ್ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ರೇಟ್ ಆಫ್ disappearance of reactant. Rate of appearance of product is equal to rate of disappearance of reactant. ಅಂದ್ರೆ ಎಷ್ಟು ಸ್ಪೀಡಲ್ಲಿ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಾ ಇದೆ ಅಷ್ಟೇ ಸ್ಪೀಡಲ್ಲಿ ರಿಯಾಕ್ಟೆಂಟ್ ಏನಾಗ್ತಾ ಇದೆ? ಮರೆ ಆಗ್ತಾ ಇದೆ. ಅರ್ಥ ಆಯ್ತಾ? ಈ ಈ ಈ ಒಂದು ಸ್ಥಿತಿಗೆ ನಾವೇನಂತ ಕರಿತೀವಿ? ಇಲ್ಲಿ ತೋರಿಸ್ತಿದೀವಲ್ಲ, ಈ ಸ್ಥಿತಿಗೆ ನಾವೇನಂತ ಕರಿತಿದೀವಿ? ಈಕ್ವಿಲಿಬ್ರಿಯಂ ಅಂತ ಕರಿತಾ ಇದ್ದೀವಿ. ಓಕೆನಾ? ಬನ್ನಿ ಹಾಗಾದ್ರೆ, ಈಗ ಇಷ್ಟಾಯ್ತು. ಇದಾದ ಕೂಡಲೇ ನೆಕ್ಸ್ಟ್ ನನಗೇನು ಡಿಸ್ಕಷನ್ ಮಾಡಬೇಕಾಗಿದೆ ಅಂದ್ರೆ, ಸ್ವಲ್ಪ ಡೀಪ್ ತಗೋತಾ ಇದ್ದೀನಿ. ಜಾಸ್ತಿ ಡೀಪ್ ಏನು ತಗೊಳ್ಳಲ್ಲ. ನನಗನ್ಸಿದ ಮಟ್ಟಿಗೆ ಇದ್ರ ಮೇಲೆ ಕ್ವಶನ್ಸ್ ಯಾವ ರೀತಿ ಬರ್ತವೆ ಅನ್ನೋದ್ಕೊಂಡು ನಾನು ಈ ರೀತಿ ತಗೊಂಡಿದ್ದೀನಿ. ನೋಡಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್? ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದ್ರೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದ್ರೆ ಏನು? ನೋಡ್ರಿ, ಯಾವುದೇ ಒಂದು ಇಟ್ ಈಸ್ ದಿ ರೇಷಿಯೋ ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಟು ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. If each concentration terms rise to their power in a balanced chemical equation. ಸ್ಟಾಯ್ಕೋಮೆಟ್ರಿಕ್ ಕೋಎಫಿಷಿಯಂಟ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಾಂದ್ರೆ ಬಿಡಿ. ಹಿಂಗಂದ್ರೆ ಏನು? ಇದು ಒಂದು ರೇಷಿಯೋ ಇದೆ ಅಂತ. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದ್ರೆ ಅದಕ್ಕೆ ನಾವು ಎದರಿಂದ ರೀಪ್ರೆಸೆಂಟ್ ಮಾಡಿದೀವಿ? KC ಇಂದ ರೀಪ್ರೆಸೆಂಟ್ ಮಾಡಿದ್ವಿ. ವಿ ರೀಪ್ರೆಸೆಂಟೆಡ್ ಥ್ರೂ ದ KC. ಅರ್ಥ ಆಗ್ತಿದೆ ನಾನು ಹೇಳಿದ್ದು? ಇಲ್ಲೊಂದು ರಿಯಾಕ್ಷನ್ ತಗೊಂಡಿದೀವಿ. A plus B combined to give C plus D. ಹಿಂಗೆ ಅದ್ರ ಹತ್ರ ನಾನು ಸ್ಮಾಲ್ a, ಸ್ಮಾಲ್ b, ಸ್ಮಾಲ್ c, ಸ್ಮಾಲ್ d ತಗೊಂಡಿದ್ದೀನಿ. ಹಂಗಂದ್ರೆ ಏನು? ಒಂದು ಸಣ್ಣ ಎಕ್ಸಾಂಪಲ್ ತಗೋತೀನಿ. N2 ಗ್ಯಾಸ್ ಪ್ಲಸ್ H2 ಗ್ಯಾಸ್ ವಿಲ್ ಗಿವ್ 2NH3 ಗ್ಯಾಸ್ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ 3 ಮಾಲಿಕ್ಯೂಲ್. ಇಲ್ಲಿ 2 ಏನು ಇಂಡಿಕೇಟ್ ಮಾಡ್ತಾವ ಅಂದ್ರೆ ಇವು ಸ್ಮಾಲ್ ಸಿ, ಸ್ಮಾಲ್ ಡಿ, ಸ್ಮಾಲ್ ಎ, ಸ್ಮಾಲ್ ಬಿ ಥರ. ಏನು ಇಲ್ಲ ಅಂದ್ರೆ 1 ಅಂತ ಅರ್ಥ. ಇದು 3 ಮತ್ತೆ 2 ಏನು ಇಂಡಿಕೇಟ್ ಮಾಡ್ತಿದೆ ಅಂದ್ರೆ ಸ್ಮಾಲ್ ಬಿ ಮತ್ತೆ ಸ್ಮಾಲ್ ಸಿ ಇಂಡಿಕೇಟ್ ಮಾಡ್ತಾ ಇದೆ. ಇದು ಸ್ಮಾಲ್ ಸಿ, ಸ್ಮಾಲ್ ಬಿ ಅವು ಎಲ್ಲ ಏನಪ್ಪ ಅಂದ್ರೆ ಕಾನ್ಸಂಟ್ರೇಷನ್ ಟರ್ಮ್ಗಳು. ಅವೆಲ್ಲ ಏನಿದಾವ್ರಿ? ಕಾನ್ಸಂಟ್ರೇಷನ್ ಟರ್ಮ್ಗಳು ಇದಾವೆ. ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೀಗಾದ್ರೆ ಈಗ ನೋಡಿ, ಇದ್ರ ರೇಷಿಯೋ ಬರೀಬೇಕಾಗಿದೆ ಅಂತ ತಿಳ್ಕೊಳ್ಳಿ. ವಾಟ್ ಶುಡ್ ಐ ರೈಟ್? ನಾನೇನು ಬರೀಬೇಕು? ಅದನ್ನು ಹೇಗೆ ಬರಿತೀನಿ? ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಟು ದಿ ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್
ರಿಯಾಕ್ಟಂಟ್. ಯಾವುದಾದ್ರೂ ಕಾನ್ಸಂಟ್ರೇಷನ್ ಟರ್ಮ್ಸ್ಗಳಿದ್ರೆ ಅವುಗಳನ್ನು ಪವರ್ ಮಾಡ್ರಿ. ಹಾಗಾದರೆ ಈಗ ನಾನು ಇದು ಎಕ್ಸಾಂಪಲ್ ನಾನು ಇಲ್ಲಿ ತೊಗೊಂಡಿದ್ದೀನಿ, ತಗೊಳ್ಳಿ. ಯಾವ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇಲ್ಲಿ? ಈ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಕರೆಕ್ಟಾ? ಈ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇದ್ರ ಕೆ ಸಿ ಬರೀರಪ್ಪ ಅಂದ್ರೆ ನಾವು ಹೇಗೆ ಬರೀತೀರಿ? ಕೆ ಸಿ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್. ಇದು ರೇಷಿಯೋ ಇದೆ, ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್. ಪ್ರಾಡಕ್ಟ್ ಅಂದರೆ ಯಾವುದು? ಮೋಲಾರ್ ಕಾನ್ಸಂಟ್ರೇಷನ್ ಅಂದ್ರೆ ಈ ರೀತಿ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಬರೋದು. ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ರಿಯಾಕ್ಟೆಂಟ್ಗಳು ಯಾವಿದಾವ್ರಿ? ಒಂದು N2 ಇದೆ, ಮತ್ತೊಂದು ಯಾವುದಿದೆ? H2 ಇದೆ, ಕರೆಕ್ಟಾ? ಇಫ್ ಎನಿ ಕಾನ್ಸಂಟ್ರೇಷನ್ ಟರ್ಮ್ಸ್ ಆರ್ ಪ್ರೆಸೆಂಟ್ ರೈಸ್ ಟು ದೇರ್ ಪವರ್. ಇಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ 2 ಇದೆ, ಇದು ರೈಸ್ ಮಾಡಿ. ಇಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ ಎಷ್ಟಿದೆ? 1 ಇದೆ, 1 ಇದ್ರೂ ಅಷ್ಟೇ ಬಿಟ್ಟರು ಅಷ್ಟೇ. ಇಲ್ಲಿ ಎಷ್ಟಿದೆ? 3 ಇದೆ, 3 ಈ ರೀತಿ ಬರೆದ್ಬಿಡಿ. ಸೊ ಈ ರೀತಿ ಬರೆಯೋದಕ್ಕೆ ಏನು ಪದ್ಧತಿ ಇದೆಯಲ್ಲ, ಇದಕ್ಕೆ ನಾವು ಎದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ? ಕೆ ಸಿ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಈ ಕೆ ಸಿ ಅಂದ್ರೆ ಏನ್ರಿ? ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್. ಹಾಗಾದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಅಂದ್ರೆ ಏನ್ರಿ? ಇವೆಲ್ಲ ಸಿಂಪ್ಲಿ ಏನಿದೆ ರೀ? ಸ್ಟೋಯಿಕೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಆಫ್ ಆರ್ ಸಿಂಪ್ಲಿ ಕಾನ್ಸಂಟ್ರೇಷನ್ ಟರ್ಮ್ಸ್ಗಳನ್ನು ಬರೆಯೋ ಒಂದು ಮೆಥಡ್. ಹಾಗಾದ್ರೆ ಲಾ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟಂಟ್ ಏನು ಇಂಡಿಕೇಟ್ ಮಾಡ್ತದೆ? ಕೆ ಸಿ ಏನು ಇಂಡಿಕೇಟ್ ಮಾಡ್ತದೆ? ಒಂದು ರೇಷಿಯೋ ಇಂಡಿಕೇಟ್ ಮಾಡ್ತಾ ಇದೆ. ಎದರ ರೇಷಿಯೋ ಇಂಡಿಕೇಟ್ ಮಾಡ್ತಾ ಇದೆ? ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಟು ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಬಗ್ಗೆ ಇಂಡಿಕೇಟ್ ಮಾಡ್ತಾ ಇದೆ. ಓಕೆನಾ? ಸೊ ಇದರ ಮೇಲಿನ ಒಂದು ಕ್ವಶನ್ ಬರಬಹುದು ಅಂತ ನಾನು ಈ ರೀತಿ ಹೇಳಿದೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಒಂದು ಕ್ವಶನ್ ಇದೆ. ಕ್ವಶನ್ ಏನಿದೆ ನೋಡಿ, ಒಂದು ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ N2 ಇಷ್ಟು ಕೊಟ್ಟಿದ್ದಾನೆ, O2 ಇಷ್ಟು ಕೊಟ್ಟಿದ್ದಾನೆ, NO ಇಷ್ಟು ಕೊಟ್ಟಿದ್ದಾನೆ. ಒಂದು ಸೀಲ್ಡ್ ವೆಸಲ್ ಒಳಗಡೆ ಇದೆ, ಅಟ್ 800 ಕೆಲ್ವಿನ್ ಟೆಂಪರೇಚರ್ ಇದೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ ಸಿ ಅಂತ ಕೇಳ್ತಾ ಇದ್ದೇನೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ ಸಿ ಅಂತ ಕೇಳ್ತಾ ಇದ್ದೇನೆ. ಸೊ ಈ ರೀತಿ ಕ್ವಶನ್ ಕೊಟ್ಟಾಗ ನಿಮ್ಗೇನಾದರೂ ಎಕ್ಸಾಮಲ್ಲಿ ಬಂದರೆ ದಯವಿಟ್ಟು ಇದನ್ನು ಹೇಗೆ ಬರ್ಕೋಬೇಕಪ್ಪ ಅಂದರೆ, ಇದರ ಆನ್ಸರ್ ಇಲ್ಲಿ ಮೇಲ್ಗಡೆ ಖಾಲಿ ಇದೆ, ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಆ್ಯಸ್ ಇಟ್ ಈಸ್ ಲೀ ಶೆಟ್ಲಿಯರ್ ಪ್ರಿನ್ಸಿಪಲ್ ಥರನೇ ಬರೀಬೇಕು. ಅದು ನಾನು ಹೇಳಿಲ್ಲಲ್ವ, ಈಗ ಹೇಳ್ತೀನಿ, ಇದು ಮುಗಿದ ಕೂಡಲೇ ಹೇಳ್ತೀನಿ. ಏನಂತ ಬರೀತೀರಿ? ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಟು ದಿ ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಓಕೆನಾ? N2 ವ್ಯಾಲ್ಯೂ ಎಷ್ಟಿದೆ ಅದನ್ನು ಮೇಲ್ಗಡೆ ಬರ್ಕೊಳ್ಳಿ, NO2 ಎಷ್ಟಿದೆ ಬರ್ಕೊಳ್ಳಿ. ಸೊ 2.8, ಸ್ವಲ್ಪ ಜಾಸ್ತಿ ಮಾಡೋಣ, 2.8 ಓಕೆ 2.8 ಇಂಟು 10 ಟು ದ ಪವರ್ ಎಷ್ಟಿದೆ? -3 ಟು ದ ಪವರ್ 3 ಡಿವೈಡೆಡ್ ಬೈ N2 ಅಂದ್ರೆ ಎಷ್ಟಿದೆ ನೋಡ್ರಿ? 3 ಇಂಟು 10 ಟು ದ ಪವರ್ -3 ಇಂಟು O2 ಅಂದ್ರೆ ಎಷ್ಟಿದೆ ರೀ? 4.2 ಇಂಟು 10 ಟು ದ ಪವರ್ -3. ಈ ರೀತಿ ಇದು ಬರ್ಕೊಂಡು ಇದಕ್ಕೆ ಇವ್ಯಾಲ್ಯೂಯೇಟ್ ಮಾಡಬೇಕು. ದೆನ್ ಯು ವಿಲ್ ಗೋಯಿಂಗ್ ಟು ಗೆಟ್ ಯುವರ್ ಎಕ್ಸಾಕ್ಟ್ ಆನ್ಸರ್. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಸೊ ಎಲ್ಲವನ್ನು ಇವ್ಯಾಲ್ಯೂಯೇಟ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂಸ್ ಆಫ್ ಅರೌಂಡ್ ಐ ಥಿಂಕ್ 0.6 ತನಕನೂ ಬರುತ್ತೆ ವ್ಯಾಲ್ಯೂ. ನೋಡ್ಕೊಳ್ಳಿ, ಒಂದ್ಸರಿ ಕ್ಯಾಲ್ಕುಲೇಷನ್ ಏನಾದರೂ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಈ ರೀತಿ ಪ್ರಾಬ್ಲಮ್ ಬರಬಹುದು ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಅವನೇನು ಪ್ರಾಬ್ಲಮ್ ಮೆನ್ಷನ್ ಮಾಡಿಲ್ಲ, ಬಟ್ ಹೂ ನೋಸ್ ಬಂದರೂ ಬರ್ಬೋದಲ್ಲ. ಅದಕ್ಕಾಗಿ ಈ ರೀತಿ ಕ್ವಶನ್ಸ್ ಸ್ವಲ್ಪ ನೀವು ದಯಮಾಡಿ ಏನು ಮಾಡಿ, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಡಿಸ್ಕಷನ್ ಮಾಡೋಣಪ್ಪ ಅಂದರೆ, ಫ್ಯಾಕ್ಟರ್ ಅಫೆಕ್ಟಿಂಗ್ ಆನ್ ದ ಲಾಸ್ಟ್ ಪಾರ್ಟ್. ಫ್ಯಾಕ್ಟರ್ ಅಫೆಕ್ಟಿಂಗ್ ಆನ್ ದ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಮೇಲೆ ಫ್ಯಾಕ್ಟರ್ಸ್ ಯಾವ ರೀತಿ ಎಫೆಕ್ಟ್ ಆಗ್ತದೆ ನೋಡಿ. ಅವನು ಜಸ್ಟ್ ಯಾವ ಎಫೆಕ್ಟ್ ಆಗ್ತಾ ಇದೆ ಅಂತ ಕೇಳಿದ್ದಾನೆ. ಒಂದು ಟೆಂಪರೇಚರ್ ಇದೆ, ಮತ್ತೊಂದು ಪ್ರೆಷರ್ ಇದೆ, ಇನ್ನೊಂದು ಏನಿದೆ ರೀ? ಕಾನ್ಸಂಟ್ರೇಷನ್ ಇದೆ. ಲಾಸ್ಟ್ ಬರೋದು ಯಾವುದಪ್ಪ ಅಂದ್ರೆ ನಿಮ್ಮದು ಕೆಟಲೈಸಿಸ್. ಇವು 4 ಕೂಡ ಏನು ಮಾಡ್ತಾವೆ ರೀ? ಎಫೆಕ್ಟ್ ಮಾಡ್ತವೆ. ಓಕೆನಾ? ನಾನು ಸ್ವಲ್ಪ ಜಾಸ್ತಿ ಇರ್ಬೋದೇನೋ ಅಂತ ನಾನು ವಿಥೌಟ್ ಲುಕಿಂಗ್ ದ ಸಿಲೆಬಸ್ ನಾನೆಲ್ಲ ಬರೆದಿಟ್ಟಿದ್ದೆ. ಬಟ್ ಇವೆಲ್ಲ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಬೇಕಾದ್ರೆ ನೀವು ಬರೆದಿಟ್ಕೋತೀರಂದ್ರೆ ಇಟ್ಕೊಳ್ಳಿ. ಬಟ್ ನನಗನ್ಸುತ್ತೆ ಅವ್ನು ಜಸ್ಟ್ ಫ್ಯಾಕ್ಟರನ್ನು ಮೆನ್ಷನ್ ಮಾಡಿರಿ ಅಂತ ಹೇಳಿದ್ದಾನೆ. ನಾನು ಬೇಕಾದ್ರೆ ನಿಮ್ಗೆ ಇಲ್ಲಿ ತೋರಿಸ್ಬಲ್ಲೆ. ಎಲ್ಲಿಯಪ್ಪ ಅಂದರೆ, ವೆರ್ ಇಸ್ ಅವರ್ ಸಿಲೆಬಸ್? ಇಲ್ಲಿದೆ ನೋಡಿ, ಬ್ರಾಕೆಟಲ್ಲಿ ಕೊಟ್ಟಿದ್ದಾನೆ. ಫ್ಯಾಕ್ಟರ್ ಅಫೆಕ್ಟಿಂಗ್ ಆನ್ ದ ಈಕ್ವಿಲಿಬ್ರಿಯಂ ಅಂತ ಕೇಳಿದ್ದಾನೆ. ಈ ಟೋಲ್ಡ್ ಇನ್ ದ ಬ್ರಾಕೆಟ್, ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾನೆ ಅಲ್ವಾ? ಸೊ ಇದ್ರ ಬಗ್ಗೆ ಜಾಸ್ತಿ ಅವನು ಯಾವ ಫ್ಯಾಕ್ಟರ್ಸ್ ಕೇಳಿದ್ದಾನೆ? 4 ಫ್ಯಾಕ್ಟರ್ಸ್. ಯಾವ 4 ಫ್ಯಾಕ್ಟರ್ಸು? ಒಂದು ಬಂದು ಕಾನ್ಸಂಟ್ರೇಷನ್ ಇದೆ, ಎರಡನೇದು ಬಂದು ಟೆಂಪರೇಚರ್ ಇದೆ, ಮೂರನೇದು ಬಂದು ಪ್ರೆಷರ್ ಇದೆ, ನಾಲ್ಕನೇದು ಬಂದು ಕೆಟಲಿಸ್ಟ್ ಇದೆ. ಇವು 4 ಫ್ಯಾಕ್ಟರ್ಗಳು ಏನು ಮಾಡ್ತಾವ್ರಿ? ಎಫೆಕ್ಟ್ ಮಾಡ್ತವೆ. ಯಾವ ರೀತಿ ಇಫೆಕ್ಟ್ ಮಾಡ್ತವೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರಿ ಅಂತ ಕೊಟ್ಟಿಲ್ಲ. ಓಕೆನಾ? ಆಲ್ ರೈಟ್, ನೆಕ್ಸ್ಟ್ ಬಂದು ನಾನೇನು ಮಾಡೋಣ? ಅಯಾನಿಕ್ ಈಕ್ವಿಲಿಬ್ರಿಯಂ ಡಿಸ್ಕಷನ್ ಮಾಡ್ತೀನಿ.
ಅದು ಹೋಗೋಕ್ಕಿಂತ ಮುಂಚೆ ಲೀ ಶಟ್ಲಿಯರ್ ಪ್ರಿನ್ಸಿಪಲ್ ಕೂಡ ಡಿಸ್ಕಷನ್ ಮಾಡೋಣ. ಲೀ ಶಟ್ಲಿಯರ್ ಪ್ರಿನ್ಸಿಪಲ್ ಏನು ಹೇಳ್ತದೆ ನೋಡಿ. ಲೀ ಶಟ್ಲಿಯರ್ ಪ್ರಿನ್ಸಿಪಲ್ ಏನು ಹೇಳ್ತದೆ ಅಂದ್ರೆ, ಒಂದು ಇಕ್ವಿಲಿಬ್ರಿಯಂ ಇದೆ ಅಂತ ತಿಳ್ಕೊಳ್ಳಿ. ಒಂದು ಇಕ್ವಿಲಿಬ್ರಿಯಂ ನಮ್ಮ ಹತ್ರ ಇದೆ, ರಿಯಾಕ್ಷನ್ ಇಕ್ವಿಲಿಬ್ರಿಯಂಗೆ ರೀಚ್ ಆಗಿದೆ. ರಿಯಾಕ್ಷನ್ ಇಕ್ವಿಲಿಬ್ರಿಯಂ ರೀಚ್ ಆದಾಗ ನಾವು ಯಾವುದೋ ಒಂದು ಕಂಡೀಷನ್ಸ್, ಕೆಲವೊಂದು ಫ್ಯಾಕ್ಟರ್ಸ್ಗಳನ್ನ ನಾವು, ಫ್ಯಾಕ್ಟರ್ಸ್ ಅಂದ್ರೆ ಇವಾಗಲೇ ಹೇಳಿದ್ನಲ್ಲ, ಯಾವ್ದ್ರಿ, ಕಾನ್ಸಂಟ್ರೇಷನ್ ಇರಬಹುದು, ಟೆಂಪರೇಚರ್ ಇರಬಹುದು, ಪ್ರೆಷರ್ ಇರಬಹುದು, ಇಲ್ಲಾಂದ್ರೆ ಕೆಟಲಿಸ್ಟ್ ಅನ್ನ ನಾವು ಅಪ್ಲೈ ಮಾಡಿದ್ರೆ ಏನಾಗ್ತದೆ ನೋಡಿ. ಇವೆಲ್ಲ ಅಪ್ಲೈ ಮಾಡಿದಾಗ ಅಲ್ಲಿ ಏನಾಗ್ತದೆ, ಸಿಸ್ಟಮ್ ಒಳಗಡೆ ಏನಾಗ್ತದೆ, ಡಿಸ್ಟರ್ಬೆನ್ಸ್ ಆಗ್ತದೆ. ಏನಾಗ್ತದೆ ರೀ, ಸಿಸ್ಟಮ್ ಒಳಗಡೆ ಸಿಸ್ಟಮ್ ವಿಲ್ ಕಾಸ್, ದ ಕಂಡೀಷನ್ ಆಫ್ ಎ ಸಿಸ್ಟಮ್ ವಿಲ್ ಕಾಸ್ the system to change in its manner so that it will, so as to reduce or to counteract this effect of change. ಹಿಂಗಂದ್ರೆ ಏನು ನೋಡ್ರಿ, ನಾನು ಇವಾಗಲೇ ಹೇಳಿದ್ನಲ್ಲ, ಏನಂತ ಹೇಳಿದೆ, ಒಂದು ರಿಯಾಕ್ಷನ್ ಈಕ್ವಿಲಿಬ್ರಿಯಂಗೆ ರೀಚ್ ಆಗಿದೆ. ಇರ್ಲಿ, ನಾನು ಅದು ಎಕ್ಸ್ಟ್ರಾ ಬರ್ದಿದ್ನಲ್ಲ, ಅದನ್ನ ಇಲ್ಲೇ ಯೂಸ್ ಮಾಡ್ಕೋತೀನಿ. ಏನನ್ನ ಯೂಸ್ ಮಾಡ್ಕೋತೀನಪ್ಪ ಅಂದ್ರೆ, ಹೇಗೆ ಅವುಗಳನ್ನ ನಾವು ಇಲ್ಲಿ ಬರಿಬೇಕನ್ನೋದನ್ನ ಯೂಸ್ ಮಾಡ್ಕೋತೀನಿ. ಯಾವುದ್ರ ಬಗ್ಗೆ ನಾನು ಮಾತಾಡಿದೆ ಇವಾಗ, ಎಫೆಕ್ಟ್ ಆಫ್ ಕಾನ್ಸಂಟ್ರೇಷನ್, ಟೆಂಪರೇಚರ್, ಪ್ರೆಷರ್ ಬಗ್ಗೆ ಮಾತಾಡ್ತಿದ್ದೀನಿ. ಸಪೋಸ್ ಅದನ್ನೇ ಲೀ ಶಟ್ಲಿಯರ್ ಪ್ರಿನ್ಸಿಪಲ್ ಮುಖಾಂತರ ನಾನು ಹೇಳ್ತೀನಿ. ನನ್ನ ಹತ್ರ ಒಂದು ಎಕ್ಸಾಂಪಲ್ ರೂಪದಲ್ಲಿ ಯಾವ್ದು ತಗೋತೀನಪ್ಪ ಅಂದ್ರೆ, ನನ್ನ ಫೇವರೇಟ್, ಈ ಚಾಪ್ಟರ್ ಅಲ್ಲಿ ಜಾಸ್ತಿ ಇದೆ, ಯೂಸ್ ಮಾಡ್ತೀವಿ. N2 ಗ್ಯಾಸ್ ಪ್ಲಸ್ 3H2 ಗ್ಯಾಸ್ ಇದೆ ಅಂತ ತಿಳ್ಕೊಳ್ಳಿ. ಇವೆರಡನ್ನ ಮಿಕ್ಸ್ ಮಾಡಿದ್ರೆ ನಮಗೇನ್ ಸಿಗ್ತಾ ಇದೆ, 2NH3 ಗ್ಯಾಸ್ ಸಿಗ್ತಾ ಇದೆ, ಅಮೋನಿಯಾ ಗ್ಯಾಸು ಸಿಗ್ತಾ ಇದೆ. ಒಪ್ಕೋತೀರಾ? ಸರಿಪಾ. ಇವಾಗ ಈ ರಿಯಾಕ್ಷನ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ. ನಾನೇನ್ ಮಾಡ್ತಾ ಇದ್ದೀನಿ, ಕಾನ್ಸಂಟ್ರೇಷನ್ ಜೊತೆ ಆಟ ಆಡ್ತೀನಿ. ಇಲ್ಲಿರುವಂತ ಕಾನ್ಸಂಟ್ರೇಷನ್, ಇವು ಎರಡರಲ್ಲಿ ಯಾವ್ದಾದ್ರು ಒಂದು ಕಾನ್ಸಂಟ್ರೇಷನ್ ಅಥವಾ ಎರಡರದ್ದು ಕಾನ್ಸಂಟ್ರೇಷನ್ ನಾನೇನ್ ಮಾಡ್ತೀನಿ, ಇನ್ಕ್ರೀಸ್ ಮಾಡ್ತೀನಿ. ಅರ್ಥ ಆಯ್ತಾ? ಹಾ, ನೋಡಿ, ಈಕ್ವಿಲಿಬ್ರಿಯಂ ಅಂದ್ರೆ ಎರಡೂ ಕಡೆ ಈಕ್ವಲ್ ಇದೆ ಅಂತ ಅರ್ಥ. ನಾನೇನ್ ಮಾಡಿದೆ, ಈ ಸರಿ ಇದರ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದೆ. ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದಾಗ ಇವಾಗ ಏನಾಗ್ತದಪ್ಪ ಅಂದ್ರೆ, ರಿಯಾಕ್ಷನ್ ಬಂದು ಯಾವ ಕಡೆ ತಿರುಗ್ತದೆ ಅಂದ್ರೆ, ರಿಯಾಕ್ಷನ್ ಬಂದು ನೋಡಿ, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡೋದ್ರೆ ರೇಟ್ ಆಫ್ ರಿಯಾಕ್ಷನ್ ಬಂದು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ತದೆ, ಈ ರೀತಿ. ಅರ್ಥ ಆಯ್ತಾ ನಾನು ಹೇಳಿದೆ? ಇದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಆದ ಕೂಡಲೇ ಅದೇನ್ ಮಾಡ್ತದೆ, ಈ ಕಡೆ ಅದ್ರದ್ದೇನು ಡಿಸ್ಟರ್ಬೆನ್ಸ್ ಆಗಿದೆಯಲ್ಲ, ಅದನ್ನ ಕೌಂಟರಾಕ್ಟ್ ಮಾಡ್ಬೇಕಲ್ವಾ. ಕೌಂಟರಾಕ್ಟ್ ಮಾಡೋಕ್ಕೋಸ್ಕರ ರಿಯಾಕ್ಷನ್ ಯಾವ ಕಡೆ ಶಿಫ್ಟ್ ಆಗ್ತದೆ, ಪ್ರಾಡಕ್ಟ್ ಕಡೆ ಶಿಫ್ಟ್ ಆಗ್ತದೆ. ಯಾವ ಕಡೆ ಶಿಫ್ಟ್ ಆಗ್ತದೆ, ಇಟ್ ವಿಲ್ ಶಿಫ್ಟ್ ಟು ದ ಪ್ರಾಡಕ್ಟ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಹಾ, ಅದೇ ರೀತಿ ನಾನೇನ್ ಮಾಡ್ತೀನಿ, ವೈಟ್ 1 ಸೆಕೆಂಡ್, ಐ ವಿಲ್ ಚೆಕ್. ಹಾ, ಅದೇ ರೀತಿ ನಾನೇನ್ ಮಾಡ್ತೀನಿ, ಸಪೋಸ್ ಕಾನ್ಸಂಟ್ರೇಷನ್ ಇನ್ನೂ ಸ್ವಲ್ಪ, ಇಲ್ಲಿ ಅಮೋನಿಯಾ ತಯಾರಾಗಿದ್ದಲ್ಲ, ಇನ್ನೂ ಸ್ವಲ್ಪ ಅಮೋನಿಯಾ ನಾನೇನ್ ಮಾಡ್ತೀನಿ, ಇದರಲ್ಲಿ ಆ್ಯಡ್ ಮಾಡ್ತೀನಿ. ಇದರಲ್ಲಿ ಇನ್ನೊಂದು ಸ್ವಲ್ಪ ಅಮೋನಿಯಾ ತಂದು ನಾನು ಹೊರಗಡೆಯಿಂದ ತಂದು ಅಮೋನಿಯಾ ಆ್ಯಡ್ ಮಾಡಿಬಿಟ್ಟೆ. ಅಂದ್ರೆ ಕ್ವಾಂಟಿಟಿ ಆಫ್ ಅಮೋನಿಯಾ ಏನಾಗ್ಬಿಡ್ತು, ಜಾಸ್ತಿ ಆಗ್ಬಿಡ್ತು. ಕಾನ್ಸಂಟ್ರೇಷನ್ ಈ ಕಡೆ ಜಾಸ್ತಿ ಆಯ್ತು, ಈ ಕಡೆ ಜಾಸ್ತಿ ಆದಾಗ ಈ ಕಡೆ ಆಯ್ತು. ಒಪ್ಕೋತೀರಾ? KS2 ಅಂದ್ರೆ ಏನ್ ಮಾಡೋಣ, ಪ್ರಾಡಕ್ಟ್ ಕಡೆ ಜಾಸ್ತಿ ಮಾಡೋಣ. ಈಗ ಈ ಕಡೆ ನಿಮ್ ಕಡೆ NH3 ಬಂದಿದೆ ರೀ, ಒಪ್ಕೊಂಡ್ವಿ. NH3 ಈ ರೀತಿ ಆಗಿದೆ ಅಂತ ತಿಳ್ಕೊಳ್ಳಿ. ಈಗ ಕಾನ್ಸಂಟ್ರೇಷನ್ N2 ಪ್ಲಸ್ 3 ಮಾಲಿಕ್ಯೂಲ್ಸ್ ಆಫ್ H2. ಈಗ ನಾನು ಕಾನ್ಸಂಟ್ರೇಷನ್ ಈ ಕಡೆ ಜಾಸ್ತಿ ಮಾಡ್ತೀನಿ. ಈ ಕಡೆ ಜಾಸ್ತಿ ಮಾಡಿದಾಗ ಇದು ಈಕ್ವಿಲಿಬ್ರಿಯಂ ಸ್ಟೇಟ್ ಅನ್ನ ಏನಾಯ್ತು, ಡಿಸ್ಟರ್ಬ್ ಆಯ್ತು. ಹಾಗಾಗಿ ರಿಯಾಕ್ಷನ್ ಯಾವ ಕಡೆ ಹೆಚ್ಚಿಗೆ ತೋರಿಸ್ತದಪ್ಪ ಅಂದ್ರೆ, ಬ್ಯಾಕ್ವರ್ಡ್ ಕಡೆ ಜಾಸ್ತಿ ತೋರಿಸ್ತದೆ. ಅಂದ್ರೆ ನಾವು ಅದನ್ನ ಹೇಗೆ ಬರಿತೀವಿ ಅಂದ್ರೆ, ಈ ರೀತಿ ಬರಿತೀವಿ. ಹೌ ಡು ಯು ರೈಟ್? ವಿ ರೈಟ್ ಸಮಥಿಂಗ್ ಲೈಕ್ ದಿಸ್. ಇದರ ಅರ್ಥ ಏನ್ ಇಂಡಿಕೇಟ್ ಮಾಡ್ತದ್ರಿ? ಇದರ ಅರ್ಥ ಏನ್ ಇಂಡಿಕೇಟ್ ಮಾಡ್ತಂದ್ರೆ, ಈ ಕಡೆ ಇದು ರಿಯಾಕ್ಷನ್ ಏನಿದೆ ಅಂದ್ರೆ ಬ್ಯಾಕ್ವರ್ಡ್ ಸೈಡ್ಗೆ ಶಿಫ್ಟ್ ಆಗಿದೆ ಅಂತ ಅರ್ಥ. ಹಾಗಾದ್ರೆ ಮೇಲ್ಗಡೆ ಈ ಕಂಡೀಷನ್ ಅಲ್ಲಿ ಏನಾಗ್ತದೆ, ಈ ಕಡೆ ನಾನು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೆ ಏನಾಗ್ತದೆ ಅಂದ್ರೆ, ಇದನ್ನು ಹೇಗೆ ಬರಿಬೋದಪ್ಪ ಅಂದ್ರೆ, ಈ ರೀತಿ ಬರಿಬಹುದು. ಇದು ಈ ಕಡೆ ಆಗಿದೆ, ಇದು ಹಿಂಗಾಗಿದೆ ಅಂತ ಬರೀತೀವಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಈ ರೀತಿ ಬರೆಯೋದು ಒಂದು, ಈ ರೀತಿ ಬರೆಯೋದು ಒಂದು. ಈ ರೀತಿ ಬರೆದ್ರೆ ಏನಾಗಿದೆ ಅಂತ ಅರ್ಥ, ರಿಯಾಕ್ಷನ್ ಫಾರ್ವರ್ಡ್ ದಿಕ್ಕಿನಲ್ಲಿ ಹೋಗ್ತದೆ. ಈ ರೀತಿ ಬರೆದ್ರೆ ರಿಯಾಕ್ಷನ್ ಬ್ಯಾಕ್ವರ್ಡ್ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಇದನ್ನೇ ಯಾರು ಹೇಳಿದ್ರು? ಲೀ ಶಟ್ಲಿಯರ್ ಹೇಳಿದ್ದಾನೆ. ಲೀ ಶಟ್ಲಿಯರ್ ಏನ್ ಹೇಳ್ತಾನಪ್ಪ ಅಂದ್ರೆ, ಯಾವುದೇ ಒಂದು ಸಮಸ್ಥಿತಿಯಲ್ಲಿರುವಂತಹ ಒಂದು ಏನು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯಲ್ಲಿ ಯಾವ್ದಾದ್ರು ಒಂದು ಸೈಡ್ ಅಲ್ಲಿ ನೀವೇನಾದ್ರೂ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರೆ, ಡಿಸ್ಟರ್ಬೆನ್ಸ್ ಯಾವ್ದು ರೂಪದಲ್ಲಿ, ಕಾನ್ಸಂಟ್ರೇಷನ್ ಅಥವಾ ಟೆಂಪರೇಚರು ಅಥವಾ ಪ್ರೆಷರ್ ಅಥವಾ ಕೆಟಲಿಸ್ಟ್ ಅನ್ನ ಆ್ಯಡ್ ಮಾಡಿ ನೀವೇನಾದ್ರೂ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದ್ರೆ, ಈಕ್ವಿಲಿಬ್ರಿಯಂ ಯಾವ ಕಡೆ ಶಿಫ್ಟ್ ಆಗ್ತದೆ ರೀ, ಅದು ಬಂದು ಅದರ ಅಪೋಸಿಟ್ ಸೈಡ್ ಅಲ್ಲಿ ಶಿಫ್ಟ್ ಆಗ್ತದೆ. ಅರ್ಥ ಆಯ್ತಾ? ಈ ಕಡೆ ಮಾಡಿದ್ರೆ ಈ ಕಡೆ ಶಿಫ್ಟ್ ಆಗ್ತದೆ, ರಿಯಾಕ್ಟೆಂಟ್ ಸೈಡ್ ಮಾಡಿದ್ರೆ ಪ್ರಾಡಕ್ಟ್ ಕಡೆ ಶಿಫ್ಟ್ ಆಗ್ತದೆ.
ರೇಟ್ ಆಫ್ ರಿಯಾಕ್ಷನ್. ಹಾಗಾಗಿ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ರಿಯಾಕ್ಷನ್ ಫಾಸ್ಟ್ ಆಗ್ತದೆ, ಪ್ರಾಡಕ್ಟ್ ಬಂದು ಬೇಗ ಫಾರ್ಮೇಷನ್ ಆಗ್ತದೆ. ಸಪೋಸ್ ನೀವು ಈ ಕಡೆ ಶಿಫ್ಟ್ ಮಾಡಿದ್ರೆ, ಈ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಅದೇನಾಗ್ತದೆ, ಮತ್ತೆ ರಿಯಾಕ್ಟೆಂಟ್ಗಳು ಮತ್ತೆ ಹೊಳ್ಳಿ ಮತ್ತೆ ಉದ್ಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಪ್ರಾಡಕ್ಟ್ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತೆ ರಿಯಾಕ್ಟೆಂಟ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಅರ್ಥ ಆಯ್ತಾ? ಇದನ್ನೇ ಯಾರು ಹೇಳಿದ್ದು? ಲೀ ಶೆಟ್ಲಿಯರ್ ಹೇಳಿದ್ದು. ಲೀ ಶೆಟ್ಲಿಯರ್ ಏನ್ ಹೇಳ್ತಾನೆ, ಚೇಂಜ್ ಇನ್ ಎನಿ ಆಫ್ ದ ಫ್ಯಾಕ್ಟರ್ ದಟ್ ಡಿಟರ್ಮೈನ್ ದ ಈಕ್ವಿಲಿಬ್ರಿಯಂ ಕಂಡೀಷನ್ ಆಫ್ ಎ ಸಿಸ್ಟಮ್ ವಿಲ್ ಕಾಸ್ ದ ಸಿಸ್ಟಮ್ ಟು ಚೇಂಜ್ ಇನ್ ಎ ಸಚ್ ಎ ಮ್ಯಾನರ್ ಆಸ್ ಸೋ ಟು ರೆಡ್ಯೂಸ್ ಆರ್ ಟು ಕೌಂಟರಾಕ್ಟ್ ದ ಎಫೆಕ್ಟ್ ಇನ್ ದ ಚೇಂಜ್. ಅರ್ಥ ಆಯ್ತಾ? ಇದನ್ನೇ ಬಂದು ಯಾರು ಹೇಳಿದ್ದು? ಲೀ ಶೆಟ್ಲಿಯರ್ ಹೇಳಿದ್ದು. ದಿಸ್ ಇಸ್ ವಾಟ್ ಯುವರ್ ಲೀ ಶೆಟ್ಲಿಯರ್ ಪ್ರಿನ್ಸಿಪಲ್. ಲಾಸ್ಟ್ ಬಂದು ಏನಿದೆಯಪ್ಪ ಅಂದ್ರೆ, ಲಾಸ್ಟ್ ಬಂದು ಅಯಾನಿಕ್ ಈಕ್ವಿಲಿಬ್ರಿಯಂ ಬಗ್ಗೆ ಮಾತಾಡೋಣ. ಅಯಾನಿಕ್ ಈಕ್ವಿಲಿಬ್ರಿಯಂ ಅಂದ್ರೆ ಏನು ನೋಡಿ. ಯಾವುದೇ ಒಂದು ಈಕ್ವಿಲಿಬ್ರಿಯಂ ಒಳಗಡೆ ಅಯಾನ್ಸ್ಗಳು ಇನ್ವಾಲ್ವ್ ಆದ್ರೆ ಅದಕ್ಕೆ ಅಯಾನಿಕ್ ಈಕ್ವಿಲಿಬ್ರಿಯಂ ಅಂತ ಕರೀತಾರೆ. ಅಯಾನ್ಸ್ಗಳು ಇನ್ವಾಲ್ವ್ ಆದ್ರೆ, ಫಾರ್ ಎಕ್ಸಾಂಪಲ್ ಆಸಿಟಿಕ್ ಆಸಿಡ್ ಮತ್ತು ನೀರಿದೆ, ಆಸಿಟಿಕ್ ಆಸಿಡ್ ಮತ್ತು ನೀರಿದೆ ಅಂತ ತಿಳ್ಕೊಳ್ಳಿ. ಆಸಿಟಿಕ್ ಆಸಿಡ್ ನೀರು ಕಂಬೈಂಡ್ ಆಗಿ ಏನು ಕೊಡ್ತದೆ? ಆಸಿಟೇಟ್ ಅಯಾನ್ಗಳು ಕೊಡ್ತವೆ ಮತ್ತೆ ಹೈಡ್ರೋನಿಯಂ ಅಯಾನ್ಗಳು ಕೊಡ್ತಾ ಇದ್ದಾವೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಹೀಗೆ ಇದ್ರೊಳಗಡೆ ಚೆಕ್ ಮಾಡಿದಾಗ ಇದರಲ್ಲಿ ಏನ್ ಕಾಣ್ತದೆ ನಿಮಗೆ? ಎರಡೂ ಅಯಾನ್ಸ್ಗಳು ಕಾಣ್ತಾ ಇದ್ದಾವೆ. ಯು ಆರ್ ಗೆಟಿಂಗ್ ಬೋತ್ ದ ಅಯಾನ್ಸ್. ಯಾವ ಅಯಾನ್ಗಳು ಇದಾವೆ? ಒಂದು ಅಸಿಟೇಟ್ ಅಯಾನ್ ಇದೆ, ಮತ್ತೊಂದು ಹೈಡ್ರೋನಿಯಂ ಅಯಾನ್ ಇದೆ. ಆ ಅಸಿಟೇಟ್ ಅಯಾನ್ ಮತ್ತೆ ಹೈಡ್ರೋನಿಯಂ ಅಯಾನ್ ಇಂದ ಏನಾಯ್ತು? ಆ ಅಸಿಟೇಟ್ ಅಯಾನ್ ಇಂದ ಮತ್ತೆ ಹೈಡ್ರೋನಿಯಂ ಅಯಾನ್ ಇಂದ ಈಕ್ವಿಲಿಬ್ರಿಯಂ ಉದ್ಭವ ಆಗಿದೆ ಅಂತ ತಿಳ್ಕೊಳ್ಳಿ. ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಯಾನಿಕ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಅಯಾನಿಕ್ ಈಕ್ವಿಲಿಬ್ರಿಯಂ ಯಾರು ತೋರಿಸ್ತಾರಪ್ಪ ಅಂದ್ರೆ ಎಲೆಕ್ಟ್ರೋಲೈಟ್ಗಳು ಬಹಳ ಬೇಗ ತೋರಿಸ್ತಾರೆ. ಅರ್ಥ ಆಯ್ತಾ? ಹಾಗಾದ್ರೆ ಯಾವುಗಳಿಗೆ ನೀವು ಎಲೆಕ್ಟ್ರೋಲೈಟ್ ಅಂತ ಕರಿತೀರಿ? ಯಾವುದು ನೀರಿನ ಒಳಗಡೆ ಕರಗಿ ಅಯಾನ್ಸ್ಗಳಾಗ್ತದೆ ಅದಕ್ಕೆ ಏನಂತ ಕರೀತಾರೆ? ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಕರಗೋದಲ್ಲದೆ ಅದು ಏನ್ ಮಾಡ್ತದೆ ಅಂದ್ರೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತದೆ. ಸೊ ಯಾವ್ದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತದೆ ಅದಕ್ಕೆ ನಾವೇನಂತ ಕರಿತೀವಿ? ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಫಿಸಿಕ್ಸ್ ಒಳಗಡೆ ಹೇಗೆ ಕಂಡಕ್ಟರ್ಸ್ ಅಂತ ಕರಿತೀರಲ್ಲ, ಫಿಸಿಕ್ಸ್ ಒಳಗಡೆ ಕಂಡಕ್ಟರ್ಸ್ ಅಂತ ಕರೀತಾರೆ. ಕಂಡಕ್ಟರ್ಸ್ ಯಾವ್ದು ಕರಿತೀರಿ? ಸಾಲಿಡ್ ಸ್ಟೇಟ್ ಅಲ್ಲಿ ಇದ್ರೆ ಕಂಡಕ್ಟರ್ಸ್ ಅಂತ ಕರಿತೀವಿ. ಸಪೋಸ್ ಮೋಲ್ಟನ್ ಸ್ಟೇಟ್, ಮೋಲ್ಟನ್ ಅಂದ್ರೆ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದ್ದಾಗ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಲೆಕ್ಟ್ರೋಲೈಟ್. ಸಾಲಿಡ್ ಸ್ಟೇಟ್ ಅಲ್ಲಿ ಇದ್ರೆ ಕಂಡಕ್ಟರ್ ಅಂತ ಕರಿತೀವಿ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದ್ರೆ ಅದಕ್ಕೆ ಏನಂತ ಕರಿತೀರಿ? ಎಲೆಕ್ಟ್ರೋಲೈಟ್ ಅಂತ ಕರಿತೀರಿ. ದ ಸಬ್ಸ್ಟೆನ್ಸ್ ವಿಚ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಸ್ಟೇಟ್. ಮೋಲ್ಟನ್ ಸ್ಟೇಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಿದ್ರೆ ಅದಕ್ಕೆ ಏನಂತ ಕರೀತಾರೆ? ಎಲೆಕ್ಟ್ರೋಲೈಟ್ ಅಂತ ಕರೀತಾರೆ. ಮೋಸ್ಟ್ ಆಫ್ ದ ಬೇಸಸ್, ಆಸಿಡ್ಸ್ ಆಗಲಿ ಬೇಸಸ್ ಆಗಲಿ, ಅದೇ ರೀತಿ ಆಲ್ಮೋಸ್ಟ್ ಆಲ್ ಸಾಲ್ಟ್ಸ್ಗಳೆಲ್ಲ ಯಾವ ತರ ವರ್ತನೆ ಮಾಡ್ತವೆ? ಸಾಲ್ಟ್ ಅಂದ್ರೆ ಗೊತ್ತಾಗುತ್ತಲ್ಲ, NaCl ಇದೆ, KCl ಇದೆ, KBr ಇದೆ, MgSO4 ಇದೆ, ಇವೆಲ್ಲ ಏನಿದಾವ್ರಿ? ಸಾಲ್ಟ್ಗಳಿದಾವೆ. ಅರ್ಥ ಆಯ್ತಾ? Al2SO4 ಟೇಕನ್ ಥ್ರೈಸ್, ಓಕೆನಾ? AgNO3 ಇವೆಲ್ಲ ಏನಿದಾವ್ರಿ? ಸಾಲ್ಟ್ ಇದಾವೆ. ಎಲ್ಲವೂ ಕೂಡ ಯಾವ ತರ ವರ್ತನೆ ಮಾಡ್ತವೆ? ಎಲೆಕ್ಟ್ರೋಲೈಟ್ ತರ ವರ್ತನೆ ಮಾಡ್ತವೆ. ಯಾವಾಗ? ನೀರಿನಲ್ಲಿ ಕರಗಿ. ಹಾಗಾದ್ರೆ ಇದ್ರ ಉಲ್ಟಾ ಪಾರ್ಟ್ ಅಂದ್ರೆ ಯಾವ್ದು ನೀರಿನಲ್ಲಿ ಕರಗಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ವೋ ಅವ್ಗೆ ಏನಂತ ಕರಿತೀರಿ? ನಾನ್ ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀರಿ. ಏನಂತ ಕರಿತೀರಿ? ನಾನ್ ಎಲೆಕ್ಟ್ರೋಲೈಟ್. ಫಾರ್ ಎಕ್ಸಾಂಪಲ್ ಶುಗರ್ ನೀರಿನಲ್ಲಿ ಕರಗಿ ಏನಾಗ್ತದೆ? ಅಯಾನ್ಸ್ ಆಗ್ತದಾ? ಆಗೋದಿಲ್ಲ. ಅರ್ಥ ಆಗ್ತದ ನಾನು ಹೇಳಿದ್ದು? ಸೊ ಅಯಾನ್ಸ್ ಯೂರಿಯಾನು ಕರಗಿ ಆಗ್ತದ? ಆಗೋದಿಲ್ಲ. ಸೊ ಹಾಗಾಗಿ ಯಾವ್ದು ನೀರಿನಲ್ಲಿ ಕರಗಿ ಆಗೋದಿಲ್ವೋ ಅವೆಲ್ಲ ಏನಿದಾವ್ರಿ? ನಾನ್ ಎಲೆಕ್ಟ್ರೋಲೈಟ್ಸ್ಗಳು ಇದಾವೆ. ಓಕೆನಾ? ಐ ಥಿಂಕ್ ಯು ಅಂಡರ್ಸ್ಟುಡ್ ಎವ್ರಿ ಇಂಚ್ ಆಫ್ ದಿಸ್ ಟಾಪಿಕ್. ಸ್ವಲ್ಪ 1.5-2 ತಾಸಿಂದ ಲೆಕ್ಚರ್ ಇತ್ತು, ಬಟ್ ಬೋರ್ ಆಗದೆ ಯಾರು ನೋಡ್ತೀರಿ ಅವರಿಗೆ ಅದು ಹೆಲ್ಪ್ ಆಗ್ತದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಯಾಕಂದ್ರೆ ಎಲ್ಲದಕ್ಕೂ ಬೇಸೇ ಬಂದು ಕೆಮಿಕಲ್ ರಿಯಾಕ್ಷನ್ಸ್ ಇದೆ. ಹಾಗಾಗಿ ಈ ಚಾಪ್ಟರ್ ಬಂದು ವೆರಿ ಇಂಪಾರ್ಟೆಂಟ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಟುಡೇಸ್ ಕಾನ್ಸೆಪ್ಟ್. ಸೊ ಪ್ಲೀಸ್ ಶೇರ್, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ವಿದ್ಯೆ ಅನ್ನೋದು ಮುಚ್ಚಿಡಬಾರ್ದು. ಅರ್ಥ ಆಯ್ತಾ? ನೀವು ಎಷ್ಟು ಮುಚ್ಚಿಡ್ತೀರಿ ಅದೇನಾಗ್ತದೆ? ಕೊಳತು ಹೋಗ್ತದೆ. ಅದನ್ನ ಹಂಚಬೇಕು. ಹಾಗಾಗಿ ಹಂಚಿದಷ್ಟು ನಿಮ್ಗೆ ಏನಾಗ್ತದೆ? ನಿಮ್ಮ ಹತ್ರ ಬೆಳೀತಾ ಹೋಗ್ತದೆ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ನನ್ನೊಂದು ಸಣ್ಣ ರಿಕ್ವೆಸ್ಟು, ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಾಗ್ಲಿ ಇನ್ನೊಬ್ಬರಲ್ಲಿ ಏನ್ ಮಾಡಿಯಪ್ಪ ಅಂದ್ರೆ ನೀವು ನಮ್ಮ ಚಾನೆಲ್ನ ಸ್ಪ್ರೆಡ್ ಮಾಡಿ. ಪ್ಲೀಸ್ ಇನ್ನ ಕಮೆಂಟ್ಸು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದ್ರೆ ನಮಗೂ ಏನಾಗ್ತದೆ? ಒಂದು ಹುಡುಗ್ ಬರ್ತದೆ. ವಿ ಕ್ಯಾನ್ ಡೂ ಮೆನಿ ಮೋರ್. ಇನ್ನ ಎಕ್ಸ್ಟ್ರಾ ಏನಪ್ಪಾ ಅಂದ್ರೆ ಟೈಮ್ ತಗೊಂಡು ನಿಮ್ಗೋಸ್ಕರ, ನಿಮ್ GPSTRಗೋಸ್ಕರ ನಮ್ಗೆ ಏನ್ ಮಾಡಕ್ಕಾಗ್ತದೆ? ವಿಡಿಯೋಸ್ ಮಾಡ್ಲಿಕ್ಕೆ ಒಂದು ಹುಮ್ಮಸ್ಸು ಹುರುಪು ಬರ್ತದೆ. ಓಕೆನಾ? ಅದಕ್ಕಾಗಿ ದಯವಿಟ್ಟು ಶೇರ್ ಮಾಡ್ರಿ,
ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರು ಎಕ್ಸಾಮ್ ಬರೀತಾರ ಅಂಥವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ, ಓಕೆನಾ. ಸೊ ಈ ರೀತಿ ಆದರೆ ಇನ್ನು ಇನ್ಫ್ಯಾಕ್ಟ್ ಲೈಕ್ ಕೂಡ ಬರ್ತಲ್ಲ, 60-70 ವಿಡಿಯೋಸ್ ವ್ಯೂ ಆಗ್ತಾ ಇದೆ, ಬಟ್ ಅಟ್ಲೀಸ್ಟ್ ಅದರಲ್ಲಿ ಒಂದು 30-50% ಅದನ್ನು ನೀವು ಲೈಕ್ ಮಾಡಿದ್ರೆ ನನಗೊಂದು ಖುಷಿ. ಸೊ ನಾನೇನು ಟಾರ್ಗೆಟ್ ಇಟ್ಟಿದ್ದೀನಪ್ಪ ಅಂದರೆ ಇವತ್ತು ನೀವೇನಾದ್ರೂ 100 ಜನ ನೋಡಿದ್ರೆ ಅಟ್ಲೀಸ್ಟ್ ಒಂದು 50 ಜನ ಆದರೂ ಲೈಕ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ನೀವು ಲೈಕ್ ಆದರೂ ಮಾಡಿ, ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಅದರಿಂದ ನನಗೂ ಏನೋ ಗೊತ್ತಾಗ್ತದೆ, ಹೌದಾ ವಿಡಿಯೋದಲ್ಲಿ ಏನಾದರೂ ಕ್ವಾಲಿಟಿಯಲ್ಲಿ ಏನೋ ಇಂಪ್ರೂವ್ಮೆಂಟ್ ಆಗಬೇಕಾ ಅನ್ನೋದನ್ನು ತಿಳಿತದೆ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್.